ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. Welcome to another video on NABARD Grade A exam preparation series. So this video will be a master class wherein we will be giving complete preparation strategy for all the aspirants who are preparing for NABARD Grade A, and this video will be in Kannada. So for all the aspirants who are preparing for NABARD Grade A examination from Karnataka, this will be a must watch video. And also for those aspirants who are from other states, we will redo it again in English. So kindly stay tuned with Inwise Academy YouTube channel, and thank you so much for joining. So ಇದೊಂದು ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಆನ್ ನಬಾರ್ಡ್ ಆಸ್ ಅನ್ ಆರ್ಗನೈಸೇಷನ್, ನಬಾರ್ಡ್ ಗ್ರೇಡ್ ಎ ಎಕ್ಸಾಮಿನೇಷನ್, ಎಕ್ಸಾಮ್ ಪ್ಯಾಟ್ರನ್, ಸ್ಟ್ರಾಟಜಿ ಆ್ಯಂಡ್ ಇನಿಷಿಯೇಟಿವ್ ಫ್ರಮ್ ಇನ್ವೈಸ್ ಅಕಾಡೆಮಿ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಗೋಯಿಂಗ್ ಫಾರ್ವರ್ಡ್, ನಬಾರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಸೊ ನಬಾರ್ಡ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ನಬಾರ್ಡ್ ಈಸ್ ಅ ಟೈಪ್ ಆಫ್ ಡಿ ಎಫ್ ಐ ಅಂತಂದರೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ. ಸೊ ಇದರ ಮೂಲ ಉದ್ದೇಶ ಏನಾಗಿರುತ್ತೆ ಅಂದರೆ, ಒಂದು ಸ್ಪೆಸಿಫಿಕ್ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ತಗೊಳ್ಳೋಣ, ವೇರಿನ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಪರೇಟ್ ಆಗಲ್ಲ. ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ದಿ ರಿಟರ್ನ್ ವ್ಯಾಲ್ಯೂ. ಬಟ್ ಇದು ಒಂದು ಸ್ಟ್ರಾಟಜಿಕ್ ಸೆಕ್ಟರ್ ಆಗಿರುತ್ತೆ. ಸೊ ಈ ಸೆಗ್ಮೆಂಟ್ಗೆ ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಬೇಕಾಗ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ದಿ ಕಮರ್ಷಿಯಲ್ ಇಂಟ್ರೆಸ್ಟ್, ಈ ಸೆಗ್ಮೆಂಟಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸು ತುಂಬ ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳನ್ನ ಶುರು ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ತೊಗೊಂಡ್ರೆ ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್, ಇದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟರ್ಸ್ಗೆ ಹೆಲ್ಪ್ ಮಾಡುವಂಥ ಬ್ಯಾಂಕ್, ಆ ಸೆಗ್ಮೆಂಟಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು ವಿ ಹ್ಯಾವ್ REC, ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್. ಸೊ ದೇರ್ ಆರ್ ಸೋ ಮೆನಿ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ ನಬಾರ್ಡ್ ಕೂಡ ಒಂದು. ಸೊ ನಬಾರ್ಡ್ ವಾಸ್ ಸ್ಟಾರ್ಟೆಡ್ ಇನ್ 1982 ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಆಫ್ ಶಿವರಾಮನ್ ಕಮಿಟಿ. ಸೊ ಇದನ್ನು ಜೆನೆಸಿಸ್ ಬಗ್ಗೆ ನೋಡಿದಾಗ, ಇನ್ 1979 CRAFI-CARD, ಸೊ ಕಮಿಟಿ ಟು ರಿವ್ಯೂ ದಿ ಅರೇಂಜ್ಮೆಂಟ್ಸ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಈ ಕಮಿಟಿನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದಕ್ಕೆ ಚೇರ್ಮನ್ನು ಬಿ ಶಿವರಾಮನ್ ಆಗಿರ್ತಾರೆ. ಸೊ ಹಿ ವಾಸ್ ದಿ ಫಾರ್ಮರ್ ಮೆಂಬರ್ ಆಫ್ ಪ್ಲಾನಿಂಗ್ ಕಮಿಷನ್. ಸೊ ಈ ಕಮಿಟಿ ರೆಕಮೆಂಡೇಶನ್, ಸೊ ಇವರು ಇಂಟ್ರಿಮ್ ರಿಪೋರ್ಟ್ನ 1979 ಕೊಡ್ತಾರೆ. ಸೊ ಬೇಸ್ಡ್ ಆನ್ ದಿಸ್ ಇಂಟ್ರಿಮ್ ರಿಪೋರ್ಟ್ ನಬಾರ್ಡನ್ನ ಶುರು ಮಾಡ್ತಾರೆ. ಸೊ ನಬಾರ್ಡ್ ಶುರುವಾಗಿದ್ದು ಈ ಕಮಿಟಿಯ ರೆಕಮೆಂಡೇಶನ್ಸಿಂದ. ಸೊ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ಸು ನಬಾರ್ಡ್ ಆ್ಯಕ್ಟ್ 1981 ಪಾಸ್ ಮಾಡ್ತಾರೆ. ಸೊ ನಬಾರ್ಡ್ 1982 ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನಬಾರ್ಡ್ ಜಸ್ಟ್ ಬೈ ಪಾಸಿಂಗ್ ಆ್ಯನ್ ಆ್ಯಕ್ಟ್ ಸ್ಟಾರ್ಟ್ ಆಗೋದಿಲ್ಲ. ಬಿಕಾಸ್ ಏನಾಗುತ್ತೆ ಅಂತ ಅಂದರೆ, ಇವು ಏನು ಮಾಡ್ತಾರೆ ಅಂತ ಅಂದರೆ, ದೇರ್ ಆಲ್ರೆಡಿ ಅಗ್ರಿಕಲ್ಚರ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ RBI ಇರುತ್ತೆ. ಸೊ ಅಗ್ರಿಕಲ್ಚರ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಇರುತ್ತೆ RBI, ರೂರಲ್ ಪ್ಲ್ಯಾನಿಂಗ್ ಆ್ಯಂಡ್ ಕ್ರೆಡಿಟ್ ಸೆಲ್ ಕೂಡ ಇರುತ್ತೆ RBI. ಸೊ ಈ ಎರಡನ್ನು ನಬಾರ್ಡ್ ಜೊತೆಗೆ ಮರ್ಜ್ ಮಾಡ್ತಾರೆ. ಅಲಾಂಗ್ ವಿತ್ ದಟ್ ಅಗ್ರಿಕಲ್ಚರ್ ರೀಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇನ್ 1963 ಅಗ್ರಿಕಲ್ಚರ್ ರೀಫೈನಾನ್ಸ್ ಕಾರ್ಪೊರೇಷನ್ ಅಂತ ಶುರು ಮಾಡಿರ್ತಾರೆ, ARC ಅಂತ. ಸೊ ಇದನ್ನ ಏನಕ್ಕೆ ಶುರು ಮಾಡಿರ್ತಾರೆ ಅಂತ ಅಂದರೆ, ಟು ಪ್ರೊವೈಡ್ ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್ ಫಾರ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ಆಫ್ಟರ್ ಇನ್ಸೆಪ್ಷನ್ ಆಫ್ ನಬಾರ್ಡ್, ಈ ARCನ ಕೂಡ ನಬಾರ್ಡಿಗೆ ಮರ್ಜ್ ಮಾಡ್ತಾರೆ. ಅಲಾಂಗ್ ವಿತ್ ARDC, ಅಗ್ರಿಕಲ್ಚರ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಆಫ್ RBI ಮತ್ತು ರೂರಲ್ ಪ್ಲ್ಯಾನಿಂಗ್ ಆ್ಯಂಡ್ ಕ್ರೆಡಿಟ್ ಸೆಲ್ ಆಫ್ RBI, ಈ ಮೂರೂ ಸೇರಿಸಿ ಶುರುವಾಗೋದೆ ನಬಾರ್ಡ್.
ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಎ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್. ಯಾಕೆ ಅಂತ ಅಂದರೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಒಂದು ಸ್ಪೆಸಿಫಿಕ್ ಇನ್ಸ್ಟಿಟ್ಯೂಷನ್ನ 1980ಸಲ್ಲೇ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ದಟ್ ಸೆಗ್ಮೆಂಟ್, ಆ ಸೆಗ್ಮೆಂಟಿನ ಇಂಪಾರ್ಟೆನ್ಸ್ನ ಅರ್ಥ ಮಾಡ್ಕೊಂಡು ಶುರು ಮಾಡಿರ್ತಾರೆ. ಸೊ ದಟ್ ಈಸ್ ಎ ಕೀ ಮೈಲ್ಸ್ಟೋನ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಗೋಯಿಂಗ್ ಫಾರ್ವರ್ಡ್, ಸೊ ಪ್ರತಿಯೊಂದು ಆರ್ಗನೈಸೇಷನ್ಗೆ ದೇ ವಿಲ್ ಹ್ಯಾವ್ ದೇರ್ ಓನ್ ವಿಷನ್ ಆ್ಯಂಡ್ ಮಿಷನ್. ಸೊ ಇಫ್ ಯು ಲುಕ್ ಎಟ್ ದಿ ವಿಷನ್ ಆಫ್ ನಬಾರ್ಡ್, ಸೊ ನಬಾರ್ಡ್ ವಿಲ್ ಆ್ಯಕ್ಟ್ ಆಸ್ ಅ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ದಿ ನೇಷನ್ ಫಾಸ್ಟರಿಂಗ್ ರೂರಲ್ ಪ್ರಾಸ್ಪರಿಟಿ. ಸೊ ಮಿಷನ್ ಕೂಡ ನೋಡಿದಾಗ ಟು ಪ್ರಮೋಟ್ ಸಸ್ಟೈನೇಬಲ್ ಆ್ಯಂಡ್ ಈಕ್ವಿಟಬಲ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅಗ್ರಿಕಲ್ಚರ್ ಕೂಡ ಇದೆ, ರೂರಲ್ ಡೆವಲಪ್ಮೆಂಟ್ ಕೂಡ ಇದೆ, ಆ್ಯಸ್ ಇಟ್ ನೇಮ್ ಸಜೆಸ್ಟ್, ಥ್ರೂ ಏನು ಪಾರ್ಟಿಸಿಪೇಟಿವ್ ಫೈನಾನ್ಷಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇಂಟರ್ವೆನ್ಷನ್ಸ್. ಸೊ ನಬಾರ್ಡಿಂದ ಫಂಕ್ಷನ್ಸ್ ನೋಡಿದಾಗ ವಾಟ್ ಆರ್ ಫೈನಾನ್ಷಿಯಲ್ ಇಂಟರ್ವೆನ್ಷನ್ಸ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇಂಟರ್ವೆನ್ಷನ್ಸ್ ಅಂತ ಗೊತ್ತಾಗುತ್ತೆ. ಸೊ ನಬಾರ್ಡ್ ವೆಬ್ಸೈಟಲ್ಲಿ ಹೂ ಆರ್ ವಿ ಅಂತ ಒಂದು ಸೆಗ್ಮೆಂಟ್ ಇದೆ, ವಾಟ್ ವಿ ಡೂ ಅಂತ ಒಂದು ಸೆಗ್ಮೆಂಟ್ ಇದೆ. ಸೊ ಈ ಸೆಗ್ಮೆಂಟಲ್ಲಿ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ನಬಾರ್ಡ್ ಅಂತ ಇದೆ. ಸೊ ವಾಟ್ ಆರ್ ದಿ ಫೈನಾನ್ಷಿಯಲ್ ಇಂಟರ್ವೆನ್ಷನ್ಸ್ ಆಫ್ ನಬಾರ್ಡ್, ವಾಟ್ ಆರ್ ದಿ ನಾನ್ ಫೈನಾನ್ಷಿಯಲ್ ಇಂಟರ್ವೆನ್ಷನ್ಸ್ ಆಫ್ ನಬಾರ್ಡ್ ಅಂತ ನೀವು ಈ ಸೆಗ್ಮೆಂಟಲ್ಲಿ ತಿಳ್ಕೊಬೋದು. ಆ್ಯಂಡ್ ಆಲ್ ದಿ ಆಸ್ಪಿರೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ನಬಾರ್ಡ್ ಗ್ರೇಡ್ ಎ ನಬಾರ್ಡ್ ವೆಬ್ಸೈಟ್ನ ನೀಟಾಗಿ ನೋಡಲೇಬೇಕು, ಪ್ರಿಪೇರ್ ಆಗಬೇಕು. ಸೊ ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ನಬಾರ್ಡ್, ನಬಾರ್ಡಿನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನು, ಫಂಕ್ಷನ್ಸ್ ಏನು. ನಬಾರ್ಡಲ್ಲಿ 29 ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಈ ಡಿಪಾರ್ಟ್ಮೆಂಟ್ ಯಾವ್ದ್ಯಾವ್ದಿದೆ, ಇದರ ಫಂಕ್ಷನ್ಸ್ ಏನು, ಎವ್ರಿಥಿಂಗ್ ನಬಾರ್ಡ್ ವೆಬ್ಸೈಟಲ್ಲಿರುತ್ತೆ. ಯು ಹ್ಯಾವ್ ಟು ಗೋ ಆ್ಯಂಡ್ ಸ್ಟಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ನಬಾರ್ಡ್. ಸೊ ವಿಷನ್ ಆ್ಯಂಡ್ ಮಿಷನ್ ಆಯಿತು. ವಿಲ್ ಜಸ್ಟ್ ಗೋ ಫಾರ್ವರ್ಡ್. ನಬಾರ್ಡ್ ಹ್ಯಾಸ್ ಸಬ್ಸಿಡರೀಸ್ ಆಲ್ಸೋ. ಸಬ್ಸಿಡರಿ ಅಂದರೆ ನಬಾರ್ಡ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸ್ಟೇಕ್. ಕೆಲವೊಂದರಲ್ಲಿ 100% ಸ್ಟೇಕ್ ಇರುತ್ತೆ, ಕೆಲವಲ್ಲಿ ಡಿಪೆಂಡಿಂಗ್ ಆನ್ ದಿ ಪರ್ಸೆಂಟೇಜ್. ಇವಾಗ ಫಾರ್ ಎಕ್ಸಾಂಪಲ್ ನ್ಯಾಪ್ಫಿನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದ ಸ್ಟೇಕ್ ಇದೆ, ಆ್ಯಂಡ್ ಫ್ಯೂ ಸರ್ಟೈನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇನ್ ಸ್ಟೇಕ್ಸ್ ಇದೆ ಅಲಾಂಗ್ ವಿತ್ ನಬಾರ್ಡ್. ಈಗ ನ್ಯಾಬ್ ಫೌಂಡೇಶನ್ ಎಲ್ಲ 100% ನಬಾರ್ಡ್ ಸ್ಟೇಕ್ ಇದೆ. ಸೊ ಪ್ರೈಮರಿ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಸ್ಪೆಷಲಿಸ್ಟ್ ಫಂಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಾಬ್ ಸಂರಕ್ಷಣ್ ತೊಗೊಂಡ್ರೆ ಇಟ್ ಆ್ಯಕ್ಟ್ಸ್ ಲೈಕ್ ಅ ಗ್ಯಾರಂಟಿ. ಈಗ FPOಗೆ ಗೌರ್ಮೆಂಟ್ ಲೋನ್ ಕೊಡ್ತಾ ಇದೆ. ಮೋಸ್ಟ್ ಆಫ್ ಯು ವಿಲ್ ಬಿ ನೋಯಿಂಗ್ ಫಾರ್ಮೇಷನ್ ಆ್ಯಂಡ್ ಪ್ರಮೋಷನ್ ಆಫ್ 10,000 FPOs. ಸೊ ಇದಕ್ಕೆ ಬ್ಯಾಂಕ್ಸು ಲೋನ್ ಕೊಡುತ್ತೆ. ಬಟ್ ಹೌ, ಈಗ ಲೋನ್ ಕೊಟ್ಟಾಗ ದೇರ್ ಆರ್ ಸರ್ಟೆನ್ ಡಿಫಾಲ್ಟರ್ಸ್ ಆಲ್ಸೋ. ಸೊ ಆ ಡಿಫಾಲ್ಟನ್ನ ಕವರ್ ಮಾಡೋದಕ್ಕೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಅಂತ ಮಾಡ್ತಾರೆ. ಸೊ ನಬಾರ್ಡಿನ ನ್ಯಾಬ್ ಸಂರಕ್ಷಣಲ್ಲಿ ದೇರ್ ಇಸ್ ಎ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಆಫ್ ₹1,000 crores. ಸೊ ಇದು ಕ್ರೆಡಿಟ್ ಗ್ಯಾರಂಟಿ ಫಾರ್ ದೋಸ್ ಹೂ ಟೇಕ್ ಲೋನ್ ಫ್ರಮ್ FPOs. ಅದು ಆ ಥರ ವರ್ಕ್ ಆಗುತ್ತೆ. ನ್ಯಾಬ್ ವೆಂಚೂರ್ ಅಂದರೆ ವೆಂಚೂರ್ ಕ್ಯಾಪಿಟಲ್ ಫಂಡ್ ಇರುತ್ತೆ, ಈಕ್ವಿಟಿ ಫಂಡ್, ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ AIF ಕ್ಯಾಟಗರಿ 1 and 2 ಅಲ್ಲಿ. ಸೊ ಅರೌಂಡ್ 500 crores ಇದೆ. ಈಗ ಸ್ಟಾರ್ಟಪ್ಗಳಲ್ಲಿ ನಬಾರ್ಡ್ ಇನ್ವೆಸ್ಟ್ ಮಾಡ್ತಾ ಇರುತ್ತೆ ಥ್ರೂ ದಿಸ್ ಫಂಡ್. ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಿರೋ ಸ್ಟಾರ್ಟಪ್ಸ್ಗಳಲ್ಲಿ ಈ ಫಂಡ್, ಇದರಲ್ಲಿರೋ ಫಂಡ್ ಆಪ್ರೇಟ್ ಮಾಡುತ್ತೆ. ನ್ಯಾಬ್ ವೆಂಚೂರ್ ವಿಲ್ ಬಿ ಎ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್. ಇದನ್ನು ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಅಂತ ಕೂಡ ಕರೀತಾರೆ. ಸೊ ಇದೇ ಥರ ಪ್ರತಿಯೊಂದು ಸಬ್ಸಿಡರಿಗೆ ತನ್ನದೇ ಆದಂಥ ಫಂಕ್ಷನ್ಸ್ ಇದೆ. ಸೊ ನಬಾರ್ಡ್, ಆ್ಯಸ್ ಐ ಟೋಲ್ಡ್ ಯು, ನಬಾರ್ಡ್ ವೆಬ್ಸೈಟಲ್ಲಿ ಸಬ್ಸಿಡರೀಸ್ ಇದೆ, ಸಬ್ಸಿಡರಿ ಫಂಕ್ಷನ್ಸ್ ಇದೆ, ಇದರಲ್ಲಿ ಏನೇನು ಕೆಲಸ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಬ್ಯಾಂಗ್ಳೂರೇ. ಸೊ ದಿಸ್ ಈಸ್ ಬೇಸ್ಡ್ ಇನ್ ತಮಿಳ್ನಾಡು ಆ್ಯಂಡ್ ದಿಸ್ ಈಸ್ ಬೇಸ್ಡ್ ಇನ್ ತೆಲಂಗಾಣ, ಐ ಗೆಸ್, ನಾಬ್ ಸಮೃದ್ಧಿ. ಸೊ ಇಲ್ಲಿ ತಮಿಳ್ನಾಡುದು ಸ್ಟೇಕ್ ಇದೆ, ಇದರಲ್ಲಿ ತೆಲಂಗಾಣದು ಗೌರ್ಮೆಂಟ್ ಆಫ್ ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶಿನ ಸ್ಟೇಕ್ ಇರುತ್ತೆ. ಸೊ ಪ್ರತಿಯೊಂದು ಆರ್ಗನೈಸೇಷನ್ದು ಫಂಕ್ಷನ್ ಏನು, ಯಾವ್ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದೆ, ಅದನ್ನು ನೀವು ನಬಾರ್ಡ್ ವೆಬ್ಸೈಟಲ್ಲಿ ತಿಳ್ಕೊಬೋದು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಾಟ್ ಫಾರ್ ಪ್ರಿಲಿಮ್ಸ್, ನಾಟ್ ಫಾರ್ ಮೇನ್ಸ್, ಬಟ್ ಇನ್ ಇಂಟರ್ವ್ಯೂ. ನಿಮಗೆ ಇಂಟರ್ವ್ಯೂಯಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಫ್ರಮ್ ಕರ್ನಾಟಕ, ನಿಮಗೆ ಕೇಳ್ತಾರೆ ನ್ಯಾಪ್ಫಿನ್ ಇರೋದು ಕರ್ನಾಟಕದಲ್ಲಲ್ವ, ವಾಟ್ ಆರ್ ದಿ ಫಂಕ್ಷನ್ಸ್, ನ್ಯಾಪ್ಫಿನಿಂದ ಟೋಟಲ್ ರೆವಿನ್ಯೂ ಪ್ರಾಫಿಟ್ ಎಷ್ಟು ದಿಸ್ ಫೈನಾನ್ಷಿಯಲ್ ಇಯರಲ್ಲಿ, ವಾಟ್ ಆರ್ ದಿ ಸೆಗ್ಮೆಂಟ್ ವೇರ್ ದೇ ಆರ್ ವರ್ಕಿಂಗ್ ಇನ್, ಸೊ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆ ನ್ಯಾಪ್ಫಿನ್, ಈ ಥರ ಕ್ವಶನ್ಗಳನ್ನ ಕೇಳ್ತಾರೆ. ದೇ ಆರ್ ವೆರಿ ಕಾಮನ್ ಕ್ವಶನ್ಸ್ ಇನ್ ಇಂಟರ್ವ್ಯೂ ವಿತ್ ರೆಸ್ಪೆಕ್ಟ್ ಟು ದೇರ್ ಓನ್ ಸ್ಟೇಟ್ಸ್. ಸೊ ಅದಕ್ಕೋಸ್ಕರ
ಸಬ್ಸಿಡರೀಸ್ ಆಫ್ ನಬಾರ್ಡ್ನ ನೀಟಾಗಿ ಪ್ರಿಪೇರ್ ಆಗಿರಬೇಕು ಅಟ್ಲೀಸ್ಟ್ ವೈಲ್ ಗೋಯಿಂಗ್ ಫಾರ್ ಇಂಟರ್ವ್ಯೂ. ಇನ್ನು ಪ್ರಿಲಿಮ್ಸ್ ಅಥವಾ ಮೇನ್ಸಲ್ಲಿ ಕ್ವಶನ್ಸ್ ಯಾವುದೂ ಅಪಿಯರ್ ಆಗಿಲ್ಲ ಟಿಲ್ ನಾವು, ಬಟ್ ವಿ ಡೋಂಟ್ ನೋ, ಫ್ಯೂಚರಲ್ಲಿ ಬಂದರೂ ಬರ್ಬೋದು. ಬೆಟರ್ ಬಿ ಪ್ರಿಪೇರ್ಡ್ ಫಾರ್ ಸಬ್ಸಿಡರೀಸ್ ಆಲ್ಸೋ. ಸೊ ಅದು ಟಿಲ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ಸಮಥಿಂಗ್ ಅಬೌಟ್ ನಬಾರ್ಡ್ ಆಸ್ ಅನ್ ಆರ್ಗನೈಸೇಷನ್. ನಬಾರ್ಡಿನ ವಿಷನ್ ಏನು, ಮಿಷನ್ ಏನು, ವಾಟ್ ಆರ್ ದಿ ಸಬ್ಸಿಡರೀಸ್, ನಬಾರ್ಡ್ ಎಲ್ಲಿ ಕೆಲಸ ಮಾಡ್ತಾ ಇದೆ, ಯಾವ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದೆ, ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ದೋಸ್ ಪಾಯಿಂಟ್ಸ್. ಬಟ್ ನಮ್ಮ ಕೋರ್ ಅಜೆಂಡಾ ಇರೋದು ನಬಾರ್ಡ್ ಗ್ರೇಡ್ ಎ ಎಕ್ಸಾಮಿನೇಷನ್. ಸೊ ಇದೇನಾಗುತ್ತೆ, ಪೋಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಎಂಟ್ರಿ ಲೆವೆಲ್ ಹೋಗ್ತೀವಿ ಇನ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್, RDBS. ನೋಟಿಫಿಕೇಶನ್ ಕರೆದಾಗ ಹೀಗೆ ಕರೀತಾರೆ, ನಬಾರ್ಡ್ ಗ್ರೇಡ್ ಎ RDBS ಅಂತ. ಹಂಗಂದರೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಅಂತ. ಸೊ ದ ಪೋಸ್ಟ್ ದಟ್ ವಿ ವಿಲ್ ಬಿ ಅಪ್ಲೈಯಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್. ನಬಾರ್ಡಲ್ಲಿ ಗ್ರೇಡ್ ಬಿ ಕೂಡ ಇದೆ, ಬಟ್ ಅದು ರೆಗ್ಯುಲರ್ ಆಗಿ ರಿಕ್ರೂಟ್ಮೆಂಟ್ ಆಗಲ್ಲ. ನಬಾರ್ಡ್ ಗ್ರೇಡ್ ಎ ಇಸ್ ಎನ್ ಇಯರ್ ಆನ್ ಇಯರ್ ಪ್ರೋಸೆಸ್ಸು, ಪ್ರತಿ ವರ್ಷ ಬರುತ್ತೆ. ಸೊ ಯೂಶಲಿ ಎಕ್ಸಾಮ್ ಸೈಕಲ್ ಹೇಗಿರುತ್ತೆ ಅಂತ ಅಂದರೆ, ಸೊ ಲಾಸ್ಟ್ ಇಯರ್ ಏನಾಯಿತು, ಜುಲೈ ಎಂಡಿಗೆ ನೋಟಿಫಿಕೇಷನ್, ಅರೌಂಡ್ 28 or 29 ನೋಟಿಫಿಕೇಷನ್ ಬಂತು. ಸೆಪ್ಟೆಂಬರ್ 1st ವಾಸ್ ದಿ ಎಕ್ಸಾಮ್ ಡೇಟ್. ಫೇಸ್ 2 ಎಕ್ಸಾಮ್ ಆಗಿದ್ದು October 20th. ಇಂಟರ್ವ್ಯೂ ಸ್ವಲ್ಪ ಲೇಟ್ ಆಯಿತು. ನಮ್ಮ ಇಂಟರ್ವ್ಯೂ ಆಗಿದ್ದು ಈ ಸಲ ಫೆಬ್ರಿಂದ, ಬಟ್ ಯೂಶಲಿ 1.5 ಮಂತಲ್ಲೇ ಇಂಟರ್ವ್ಯೂ ಆಗುತ್ತೆ. ದಿಸ್ ಈಸ್ ದಿ ಜನರಲ್ ಸೈಕಲ್. 6 ಮಂತ್ಸ್ ಒಳಗೆ ಕಂಪ್ಲೀಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡ್ತಾರೆ. ವೆರಿ ಎಫಿಷಿಯಂಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎಕ್ಸಾಮಿನೇಷನ್. ಸೊ ಈಸಿಯಾಗಿ ಯು ಕ್ಯಾನ್ ಪ್ರಿಪೇರ್ ಆನ್ ಇಟ್. ಏಕೆಂದರೆ ಟ್ರಾನ್ಸ್ಪರೆನ್ಸಿ ಈಸ್ ದಿ ಕೀ. ನೀಟಾಗಿ ಎಕ್ಸಾಮ್ ಆಗ್ತಾಯಿದೆ, ಯು ವಿಲ್ ಗೆಟ್ ಫ್ರೂಟ್ಸ್ ಫಾರ್ ಯುವರ್ ಹಾರ್ಡ್ ವರ್ಕ್. ಸೊ ದಿಸ್ ಈಸ್ ಅ 3 ಟೈರ್ ಎಕ್ಸಾಮ್. ಹೇಳ್ದಂಗೆ ಫೇಸ್ 1, ಫೇಸ್ 2 ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಸೊ ವಿ ವಿಲ್ ಲುಕ್ ಇನ್ ಟು ಇಟ್. ಇದರ ಡೀಟೇಲ್ಸ್ ಏನು ಅಂತ ಬ್ರೀಫಾಗಿ ತಿಳ್ಕೊಳ್ಳೋಣ. ಸೊ ಅಗೇನ್ ಫೇಸ್ 1ಅಲ್ಲಿ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇದು, 200 ಮಾರ್ಕ್ಸ್. ಫೇಸ್ 2 ಬೋತ್ ಅಬ್ಜೆಕ್ಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಇರುತ್ತೆ, 200 ಮಾರ್ಕ್ಸ್. ಇಂಟರ್ವ್ಯೂ ಫಾರ್ 50 ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, 1/4 ಆಫ್ ದಿ ಮಾರ್ಕ್ಸ್ ಆಗುತ್ತೆ ಫೇಸ್ 1ಅಲ್ಲಿ. ಈವನ್ ಇನ್ ಫೇಸ್ 2 ಆಬ್ಜೆಕ್ಟಿವ್ ಟೈಪಲ್ಲಿ ಕೂಡ ನೆಗೆಟಿವ್ ಮಾರ್ಕ್ ಇರುತ್ತೆ. ಸೊ ಕಂಪ್ಲೀಟ್ ಬ್ರೇಕ್ ಡೌನ್ಗೆ ಬಂದಾಗ ಐ ಜಸ್ಟ್ ಎಕ್ಸ್ಪ್ಲೇನ್ ARD ಫೇಸ್ 1 ಹೇಗಿರುತ್ತೆ, ನಬಾರ್ಡ್ ಫೇಸ್ 1 ಹೇಗಿರುತ್ತೆ ಅಂತ. ಸೊ ವಿ ಹ್ಯಾವ್ ಡನ್ ದಿಸ್ ಆಲ್ರೆಡಿ. ಮತ್ತೆ ಕೇಳ್ತಾ ಇದ್ದೀವಿ ಅಂದರೆ ಇದೊಂದು ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ ಆಗಿರೋದ್ರಿಂದ A to Z ಡೀಟೇಲ್ಸ್ ಅಬೌಟ್ ನಬಾರ್ಡ್ ಗ್ರೇಡ್ ಎ ಎಕ್ಸಾಮ್ ಪ್ಯಾಟ್ರನ್ ಏನು, ಪ್ರಿಪರೇಷನ್ ಹೇಗೆ ಮಾಡಬೇಕು, ಸ್ಟ್ರಾಟಜಿ ಏನು, ಇನ್ವೈಸ್ ಅಕಾಡೆಮಿಯಿಂದ ನಿಮಗೇನು ಸಪೋರ್ಟ್ ಸಿಗುತ್ತೆ, ಎಲ್ಲವನ್ನು ಇದೊಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಫೇಸ್ 1ಅಲ್ಲಿ ದೇರ್ ಆರ್ 2 ಟೈಪ್ಸ್. ಒಂದು ಮೆರಿಟ್ ಸೆಕ್ಷನ್ನು, ಇನ್ನೊಂದು ಕ್ವಾಲಿಫೈಯಿಂಗ್ ಸೆಕ್ಷನ್ಸ್. ಯಾಕೆ ಮೆರಿಟ್ ಮತ್ತು ನಾನ್ ಮೆರಿಟ್ ಸೆಕ್ಷನ್ ಅಂತ ಅಂದರೆ, ಜಸ್ಟ್ ಲೈಕ್ UPSC CSAT ಥರ ಮೆರಿಟ್ ಸೆಕ್ಷನಿನ ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ ಟು ಗೋ ಫಾರ್ ಫೇಸ್ 2. ಕ್ವಾಲಿಫೈಯಿಂಗ್ ಸೆಕ್ಷನಲ್ಲಿ ಏನಿರುತ್ತೆ ಅಂದರೆ ಓನ್ಲಿ ಸೆಕ್ಷನಲ್ ಕಟ್ ಆಫ್ಸ್. ಇದ್ರ ಸೆಕ್ಷನಲ್ ಕಟ್ ಆಫನ್ನು ಮಾತ್ರ ಕ್ಲಿಯರ್ ಮಾಡಬೇಕಾಗುತ್ತೆ. ಇದ್ರ ಸ್ಕೋರ್ನ ಕನ್ಸಿಡರ್ ಮಾಡೋದಿಲ್ಲ ಫೇಸ್ 2ಗೆ ಹೋಗೋದಕ್ಕೆ. ಬಟ್ ಸೆಕ್ಷನಲ್ ಕಟ್ ಆಫ್ ಇರುತ್ತೆ, ಪ್ರತಿಯೊಂದು ಸೆಕ್ಷನಲ್ ಕಟ್ ಆಫ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಮೆರಿಟ್ ಸೆಕ್ಷನ್ನ ಟೋಟಲ್ ಮಾರ್ಕ್ಸ್ 3 ಸೆಕ್ಷನ್ ಮೆರಿಟ್ ಸೆಕ್ಷನ್ ಇರುತ್ತೆ, ಉಳಿದಿರೋ 5 ನಾನ್ ಮೆರಿಟ್ ಸೆಕ್ಷನ್ ಇರುತ್ತೆ. ಯಾವುದಾದ್ರು ಅಂತ ಹೇಳ್ತೀವಿ. ಸೊ ಇದರ ಟೋಟಲ್ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಫಾರ್ ಫೇಸ್ 2. ಇದರಲ್ಲಿ ಇಂಡಿವಿಜುವಲ್ ಸೆಕ್ಷನಲ್ ಕಟ್ ಆಫ್ಸ್ ಇರುತ್ತೆ, ಅದನ್ನು ಮಾತ್ರ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಐ ಟೋಲ್ಡ್ ಯು, 8 ಸಬ್ಜೆಕ್ಟ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್. ಟೈಮ್ ಇರುತ್ತೆ 120. ಬಟ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಟೈಮ್ ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ARD ESIನ ಬೇಗ ಕಂಪ್ಲೀಟ್ ಮಾಡಿದ್ರೆ ರೈಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ ಟೈಮ್ ಜಾಸ್ತಿ ಸಿಗುತ್ತೆ. ಸೊ ಆ ಥರ ಸ್ಟ್ರಾಟಜೈಸ್ ಮಾಡ್ಕೊಂಡು ಪ್ರಿಪೇರ್ ಆಗಬೇಕು. ಫಾಸ್ಟಾಗಿ ಕ್ವಶನ್ ಸಾಲ್ವ್ ಮಾಡೋಂಥ ಸ್ಕಿಲ್ ಕೂಡ ಬರಬೇಕು. ಸೊ ಇದರಲ್ಲಿ ಏನೇನು ಬರುತ್ತೆ, ಮೆರಿಟ್ ಸೆಕ್ಷನ್ ಫಸ್ಟ್ ನೋಡ್ಬಿಡೋಣ. ಮೆರಿಟ್ ಸೆಕ್ಷನಲ್ಲಿ ದೇರ್ ಆರ್ 3 ಸಬ್ಜೆಕ್ಟ್ಸ್ ಅಂತ ಹೇಳಿದ್ನಲ್ಲ. ಒಂದು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇನ್ನೊಂದು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇಶ್ಯೂಸು, ಇನ್ನೊಂದು ಜನರಲ್ ಅವೇರ್ನೆಸ್. ಸೊ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಏನಿರುತ್ತೆ, 40 ಕ್ವಶನ್ಸ್ 40 ಮಾರ್ಕ್ಸ್. ESI ಕೂಡ 40 ಕ್ವಶನ್ಸ್ 40 ಮಾರ್ಕ್ಸ್. ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ 20 ಮಾರ್ಕ್ಸ್. ಸೊ ಈ 3 ಸೆಕ್ಷನಿನ ಟೋಟಲ್ ಮಾರ್ಕ್ಸ್ ಆ್ಯಡ್ ಆಗುತ್ತೆ ಫಾರ್ ಫೇಸ್ 2 ಹೋಗೋದಕ್ಕೆ.
ನಾನ್ ಮೆರಿಟ್ ಸೆಕ್ಷನ್ ಅಂತ ಬಂದಾಗ, ಸೊ ಕ್ವಾಲಿಫೈಯಿಂಗ್ ಸೆಕ್ಷನ್ ಅಂತ ಬಂದಾಗ, ವಿ ಹ್ಯಾವ್ 5 ಸಬ್ಜೆಕ್ಟ್ಸ್: ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್, ಡಿಸಿಷನ್ ಮೇಕಿಂಗ್, ಕಂಪ್ಯೂಟರ್ ಅವೇರ್ನೆಸ್. ಸೊ ಇದು 20 ಕ್ವಶನ್ 20 ಮಾರ್ಕ್ಸ್ ಇರುತ್ತೆ. ಇದು 20 ಕ್ವಶನ್ 20 ಮಾರ್ಕ್ಸು. ಇಂಗ್ಲೀಷ್ 30 ಕ್ವಶನ್ 30 ಮಾರ್ಕ್ಸ್, ಡಿಸಿಷನ್ ಮೇಕಿಂಗ್ 10 ಕ್ವಶನ್ 10 ಮಾರ್ಕ್ಸು, ಕಂಪ್ಯೂಟರ್ ಅವೇರ್ನೆಸ್ 20 ಕ್ವಶನ್ 20 ಮಾರ್ಕ್ಸ್. ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜನರಲ್ ಮೆಡ್ಗೆ 4, 5 ಅಪ್ ಟು 6 ಇರುತ್ತೆ. ಇಟ್ ಡಿಪೆಂಡ್, ಇಯರ್ ಆನ್ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಆನ್ ಆವ್ರೇಜ್ 5 to 6 ಮಾರ್ಕ್ಸ್ ಇಸ್ ಅ ಗುಡ್ ಸ್ಕೋರ್. ಈವನ್ ಇಫ್ ಯು ಆರ್ ಗೋಯಿಂಗ್ ಅಪ್ ಟು 8 ಅಂತಾನೆ ಗುಡ್ ಸ್ಕೋರ್. ಅದ್ರ ಮೇಲ್ಗಡೆ ಹೋದ್ರೂ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಇದು ಸೆಕ್ಷನಲ್ ಕಟ್ ಆಫ್ ಅಷ್ಟೇ, ಅದರ ಟೋಟಲ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ಈ ಸೆಕ್ಷನ್ಗಳ ಮೇಲೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬಾರ್ದು ವೈಲ್ ಸಾಲ್ವಿಂಗ್ ಕ್ವಶನ್ಸ್. ಸೊ ಪ್ರೀವಿಯಸ್ ಇಯರ್ ಕಟ್ ಆಫಲ್ಲಿ ಎಷ್ಟು ಕಟ್ ಆಫ್ ಇದೆ ಸೆಕ್ಷನಲ್ ಕಟ್ ಆಫ್ ಅಂತ ನೋಡ್ಕೊಂಡು +2 or 3 ಮಾರ್ಕ್ಸ್ ಮೇಲೆ ಹೋಗಿ ಯು ಹ್ಯಾವ್ ಟು ಸ್ಟಾಪ್. ಮೋಸ್ಟ್ ಆಫ್ ದಿ ಟೈಮ್ ನೀವು ಈ 3 ಸೆಕ್ಷನ್ಗೆ ಕೊಡಬೇಕು. ಈ 3 ಸೆಕ್ಷನಲ್ಲಿ ಎಲ್ಲ ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ ಇದರ ಟೋಟಲ್ ಮಾರ್ಕ್ಸ್ಗೆ ಫೇಸ್ 2 ಹೋಗೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದು. ಈ ಸೆಕ್ಷನಲ್ಲಿ ಸೆಕ್ಷನಲ್ ಕಟ್ ಆಫ್ನ ಕ್ಲಿಯರ್ ಮಾಡಿದ್ರೆ ಸಾಕು, ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಅದರ ಮೇಲೆ ಹೋಗೋ ಅವಶ್ಯಕತೆ ಇಲ್ಲ, ಹೋದರೂ ಪ್ರಯೋಜನ ಇರೋದಿಲ್ಲ. ಬಟ್ ಫಾರ್ ದಿ ಸೇಫರ್ ಸೈಡ್ +2 ಮಾರ್ಕ್ಸ್ ಆವ್ರೇಜಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕಾಗತ್ತೆ ಟು ಕೀಪ್ ಅಸ್ ಆನ್ ದಿ ಸೇಫರ್ ಸೈಡ್ ಅಷ್ಟೇ. ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಈ ವರ್ಷ 1-2 ಮಾರ್ಕ್ಸ್ ಕಟ್ ಆಫ್ ಜಾಸ್ತಿ ಆದರೂ ಇಟ್ಸ್ ಓಕೆ, ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋ ಥರ ಇರಬೇಕು. ಸೊ ದಟ್ ಶುಡ್ ಬಿ ದಿ ಸ್ಟ್ರಾಟಜಿ ಫೇಸ್ 1ಅಲ್ಲಿ. ವೈಲ್ ಎಕ್ಸಾಮ್ ಅಪಿಯರ್ ಆದಾಗ ಈ 3 ಸೆಕ್ಷನ್ಗೆ ಜಾಸ್ತಿ ಒತ್ತು ಕೊಡಬೇಕು. ಈ 3 ಸೆಕ್ಷನಲ್ಲಿರೋ ಆಲ್ಮೋಸ್ಟ್ 100 ಕ್ವಶನ್ಸ್ ಇದೆ. 100 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಯು ಹ್ಯಾವ್ ಟು ಸ್ಕೋರ್ ಮೋರ್ ದೆನ್ 55-60 ಕ್ವಶನ್ಸ್ನ ಟಾರ್ಗೆಟ್ ಮಾಡಿ ಕ್ಲಿಯರ್ ಮಾಡಲೇಬೇಕು. ಇದರಲ್ಲೂ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ದೇ ಆರ್ ಡೂಯಬಲ್. 2, 3, 1, 4, 5 ಈ ಥರ ಇರುತ್ತೆ. ಸಿಂಗಲ್ ಡಿಜಿಟಲ್ಲಿ ಇರುತ್ತೆ. ದೇ ಆರ್ ಡೂಯಬಲ್. ಬಟ್ ಇದರಲ್ಲೊಂದು ಕ್ಯಾಚ್ ಇದೆ ಫೇಸ್ 1ಅಲ್ಲಿ. ಸೊ ಓನ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನಿಮಗೆ ಇದನ್ನು ಹೇಳ್ಬೋದು. ಯಾಕೆ ಅಂತ ಅಂದರೆ, ಸೊ ಪ್ರತಿ ವರ್ಷ ಯಾವ್ದಾದ್ರು ಒಂದು ಸೆಕ್ಷನ್ ಮೆರಿಟ್ ಸೆಕ್ಷನಲ್ಲಿ, ಯಾವ್ದಾದ್ರು ಒಂದು ಸೆಕ್ಷನ್ ನಾನ್ ಮೆರಿಟ್ ಸೆಕ್ಷನಲ್ಲಿ ಕಷ್ಟ ಮಾಡ್ತಾರೆ. ಸೊ ದೇಲ್ ಬಿ ಲೈಕ್ ಮಾಡೋಕ್ಕೆ ಆಗ್ದಲೇ ಇರೋ ಥರ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 2024ಅಲ್ಲಿ ಜನರಲ್ ಅವೇರ್ನೆಸ್ ಸೆಕ್ಷನ್ ತುಂಬ ಕಷ್ಟ ಆಯಿತು. ಸೊ 1 ಕ್ವಶನ್ ಕೂಡ ಕರೆಕ್ಟ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ಹಾಗೆ 22-23ಅಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಡಿಸಿಷನ್ ಮೇಕಿಂಗ್ ಕಷ್ಟ ಆಯಿತು. ಇದು ಸೆಕ್ಷನಲ್ ಕಟ್ ಆಫ್ 1 ಇರುತ್ತೆ. ಬಟ್ ತುಂಬ ಜನ ಡಿಸಿಷನ್ ಮೇಕಿಂಗಲ್ಲಿ ಸೆಕ್ಷನಲ್ ಕಟ್ ಆಫ್ನ ಕ್ಲಿಯರ್ ಮಾಡಿಲ್ಲ. ಸೊ ಐ ನೋ ಮೆನಿ ಪೀಪಲ್ ಆ ಥರದವರು. ಆ್ಯಂಡ್ ಈವನ್ ಕಂಪ್ಯೂಟರ್ ಅವೇರ್ನೆಸ್ 23ಅಲ್ಲಿ ಕಷ್ಟ ಆಯಿತು. ಸೊ ಯಾವುದಾದ್ರು ಒಂದು ಸೆಕ್ಷನನ್ನು ಕಷ್ಟ ಮಾಡ್ತಾರೆ ಮೆರಿಟ್ ಸೆಕ್ಷನಲ್ಲಿ, ನಾನ್ ಮೆರಿಟ್ ಸೆಕ್ಷನಲ್ಲಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಯು ಕಾಂಟ್ ನೆಗ್ಲೆಕ್ಟ್ ಎನಿ ಸೆಕ್ಷನ್. ಬಿಡಪ್ಪ ನನಗೆ ಬರುತ್ತೆ, ನಾನು ಮಾಡ್ಕೋತೀನಿ, ನಾನು ARD ಸ್ಟ್ರಾಂಗ್ ಇದ್ದೀನಿ, ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟು, ನನಗೆ ESI GA ಬೇಕಾಗಿಲ್ಲ, ನನಗೆ QRE ಸಾಕು, ಡಿಸಿಷನ್ ಮೇಕಿಂಗ್ ಒಂದು ತಾನೇ ನಾನು ಆರಾಮಾಗಿ ಮಾಡ್ಕೋತೀನಿ. ನೋ, ದಟ್ ವಿಲ್ ನಾಟ್ ವರ್ಕ್. ಪ್ರತಿಯೊಂದು ಸೆಕ್ಷನ್ಗೂ ತನ್ನದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಪ್ರತಿಯೊಂದಕ್ಕೂ ಪ್ರಿಪೇರ್ ಆಗಬೇಕು. ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡು ಸ್ಟ್ರಾಟಜೈಸ್ ಮಾಡಿ ಬೈ ಕನ್ಸಿಡರಿಂಗ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಪ್ರಿಪೇರ್ ಆಗಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಫೇಸ್ 1 ಎಕ್ಸಾಮ್ ಪ್ಯಾಟ್ರನ್. ಸೊ ಫೇಸ್ 1 ಆದಮೇಲೆ ಫೇಸ್ 2 ಬರುತ್ತೆ. ಫೇಸ್ 2 ಹ್ಯಾಸ್ 2 ಟೈಪ್ಸ್ ಆ್ಯಕ್ಚುಲಿ. 2 ಪೇಪರ್ ಇರುತ್ತೆ. ಪೇಪರ್ 1, ಇನ್ನೊಂದು ಪೇಪರ್ 2. ಸೊ ಪೇಪರ್ 1 ಈಸ್ ಇಂಗ್ಲೀಷ್. ಸೊ ಇದರಲ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಒಂದು ಎಸ್ಸೆ, ಒಂದು ಲೆಟರ್ ರೈಟಿಂಗು, ಒಂದು ಪ್ರಿಸೈಸ್ ರೈಟಿಂಗು. 40-30 ಮಾರ್ಕ್ಸ್ ಈ ಥರ ಡಿವೈಡ್ ಆಗಿರುತ್ತೆ. ವರ್ಡ್ ಲಿಮಿಟ್ ಕೂಡ ಇರುತ್ತೆ. 120 ವರ್ಡ್ಸ್. ಇದು 150 ಇರುತ್ತೆ ಅನಿಸುತ್ತೆ ಲೆಟರ್. ಇದು 120 ವರ್ಡ್ಸ್ ಇರುತ್ತೆ. ಇದು 520 ತನಕ ಏನೋ ಕೊಟ್ಟಿದ್ರು. ಸೊ 22-23ಅಲ್ಲೆಲ್ಲ ಇಟ್ ವಾಸ್ ಅರೌಂಡ್ 300 ವರ್ಡ್ಸ್ ಅಷ್ಟೇ. ಬಟ್ ಇಲ್ಲ, 24-3ಯಲ್ಲೂ ಜಾಸ್ತಿ ಮಾಡಿದರು. 22ಅಲ್ಲಿ ಇಟ್ ವಾಸ್ ಅರೌಂಡ್ 300 ವರ್ಡ್ಸು. ಬಟ್ ಲೇಟರ್ ಇವಾಗ RBI ಪ್ಯಾಟ್ರನಿಗೆ ಹೋಗ್ತಾ ಇದ್ದಾರೆ. ದೇ ಆರ್ 500-520 ವರ್ಡ್ಸ್ ಏನೋ ಇತ್ತು 2024ಅಲ್ಲಿ. ಸೊ ಇದು ಡೈನಾಮಿಕ್ ಇರುತ್ತೆ. ಅಲ್ಲಿ ಕ್ವಶನ್ನ ನೀಟಾಗಿ ಓದಬೇಕು, ವೆದರ್ ದೇ ಹ್ಯಾವ್ ಇನ್ಕ್ರೀಸ್ಡ್ ದಿ ವರ್ಡ್ ಲಿಮಿಟ್ ಆರ್ ದೇ ಹ್ಯಾವ್ ಡಿಕ್ರೀಸ್ಡ್ ದಿ ವರ್ಡ್ ಲಿಮಿಟ್ ಅಂತ. ಸೊ ಪ್ರೀವಿಯಸ್ ಇಯರ್ ಪ್ಯಾಟ್ರನಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಯು ಹ್ಯಾವ್ ಟು ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಇನ್ಸ್ಟ್ರಕ್ಷನ್ ಗಿವನ್ ಇನ್ ದಿ ಎಕ್ಸಾಮ್ ಹಾಲ್. ಸೊ ಇದು ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ. ಯು ಹ್ಯಾವ್ ಟು ಟೈಪ್ ದಿ ಕೀ ಸ್ಕಿಲ್. ಇವಾಗ ಯಾರೋ ಒಬ್ಬ ಆಸ್ಪಿರೆಂಟ್ 3-4 ಇಯರ್ಸಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಆನ್ಸರ್ ರೈಟಿಂಗ್ ಬರುತ್ತೆ. ಸೊ ಜನರಲಿ ಬರುತ್ತೆ ಫಾರ್ ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್. ಆನ್ಸರ್ ರೈಟಿಂಗ್ ಇಸ್ ನಾಟ್ ಎ ಪ್ರಾಬ್ಲಮ್. ಏಕೆಂದರೆ ನಬಾರ್ಡ್ ಈ ಪ್ಯಾಟ್ರನ್ ಬಂದಿರೋದು 2021ಇಂದ. ಸೊ ಅವ್ರು ಇನ್ನೂ ಬೇಸಿಕ್ ಟು ಮಾಡರೇಟ್ ಕ್ವಶನ್ಸ್ ಎಲ್ಲ ಇದ್ದಾರೆ.
ಅಡ್ವಾನ್ಸ್ಡ್ ಕ್ವಶನ್ಸ್ಗೆ ಇನ್ನೂ ಹೋಗಿಲ್ಲ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡಿದಾಗ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ನು. ಇದು 1992 ರಿಫಾರ್ಮ್ಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಅಥವಾ ಡೈರೆಕ್ಟ್ ಸ್ಕೀಮ್ಸು NRLM ಸ್ಕೀಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ, PM ವಿಶ್ವಕರ್ಮ ಬಗ್ಗೆ ಕ್ವಶನ್ ಕೇಳಿದ್ದಾರೆ, PM ಸ್ವಾನಿಧಿ ಸ್ಕೀಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಈ ಥರ ಸ್ಟ್ರೈಟ್ ಫಾರ್ವರ್ಡ್ ಸೋಷಿಯಲ್ ಫಾರೆಸ್ಟ್ರಿ ಎಕ್ಸ್ಟೆನ್ಷನ್ ರಿಲೇಟೆಡ್ ಬೇಸಿಕ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇನ್ನು ಬೇಸಿಕ್ ಟು ಮಾಡರೇಟ್ ಲೆವೆಲಲ್ಲೇ ಇದ್ದಾರೆ, ದೇ ಹ್ಯಾವ್ ನಾಟ್ ಗಾನ್ ಇನ್ ಟು ಅಡ್ವಾನ್ಸ್ ಲೆವೆಲ್. ಹಾಗಂತ ಚಾಲೆಂಜ್ ಇರೋದು ನಾಟ್ ನೋಯಿಂಗ್ ದಿ ಸಬ್ಜೆಕ್ಟ್, ಚಾಲೆಂಜ್ ಇರೋದು ಇನ್ ಟೈಪಿಂಗ್. ಸೊ ಟೈಪಿಂಗ್ ಪ್ರಾಕ್ಟೀಸ್ ಈಸ್ ಮಸ್ಟ್ ಫಾರ್ NABARD ಗ್ರೇಡ್ ಎ. ನೀವು 35 ವರ್ಡ್ಸ್ ಪರ್ ಮಿನಿಟ್ ಸ್ಪೀಡ್ ಟೈಪಿಂಗ್ ಬರಲೇಬೇಕು. ದಟ್ ಟು ವಿತ್ ರಿಗರಸ್ ಪ್ರಾಕ್ಟೀಸೇ ಬರೋದು. ಯು ಹ್ಯಾವ್ ಟು ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಯಾವ್ದಾದ್ರು ಒಂದು ಓಪನ್ ವೆಬ್ಸೈಟ್ ಟೈಪಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಾದಷ್ಟು ವೆಬ್ಸೈಟ್ಸ್ಗಳಿದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ರೆಗ್ಯುಲರ್ ಆಗಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಪೇಪರ್ 1 ಆಯಿತು. ವಿತ್ ರೆಸ್ಪೆಕ್ಟ್ ಟು ಪೇಪರ್ 2, ಇದರಲ್ಲಿ 2 ಪಾರ್ಟ್ಸ್ ಇದೆ. ಅಗೇನ್ ದೆರ್ ಈಸ್ ಆಬ್ಜೆಕ್ಟಿವ್. ಇದು ಕಂಬೈನ್ಡ್ ಪೇಪರ್ ಆಫ್ ARD ಆ್ಯಂಡ್ ESI ಎರಡೂ ಒಂದರಲ್ಲೇ ಇರುತ್ತೆ, ಸಪ್ರೇಷನ್ ಇರೋದಿಲ್ಲ. ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಐ ಜಸ್ಟ್ ಅರೇಂಜ್ ದಿಸ್ ಒನ್. ಸೊ ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಆಬ್ಜೆಕ್ಟಿವಲ್ಲಿ ದೇರ್ ವಿಲ್ ಬಿ 2 ಮಾರ್ಕರ್ ಕ್ವಶನ್, 1 ಮಾರ್ಕರ್ ಕ್ವಶನ್ ಇರುತ್ತೆ. ಇದು 40 ಆಲ್ಮೋಸ್ಟ್ ಈ ಥರ ಡಿವೈಡ್ ಮಾಡಿರ್ತಾರೆ. ಡಿವಿಷನ್ ವಿಲ್ ಚೇಂಜ್, ಇಯರ್ ಆನ್ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ 2 ಮಾರ್ಕರ್ ಕ್ವಶನ್ ಇರುತ್ತೆ, ತುಂಬ ಲೆಂತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸ್ಕೀಮ್ದು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟು ಮತ್ತೆ ಅದ್ರ ಮೇಲೆ ಕ್ವಶನ್ ಕೊಡ್ತಾರೆ. ಸ್ಕೀಮ್ನ ನೇಮ್ ಮೆನ್ಷನ್ ಮಾಡಿರೋದಿಲ್ಲ. ಲಾಸ್ಟ್ ಇಯರ್ NABARD ಇನ್ನೊಂದು ಫಂಡ್ ಇದೆ, ಕೋಆಪರೇಟಿವ್ ಡೆವಲಪ್ಮೆಂಟ್ ಫಂಡ್ ಅಂತ, ಅದ್ರ ಮೇಲ್ಗಡೆ ಡೈರೆಕ್ಟ್ ಕ್ವಶನ್ ಕೇಳಿದರು. 2 ಮಾರ್ಕರ್ ಕ್ವಶನ್. ಸೊ ಅದನ್ನು ಪ್ಯಾಸೇಜ್ನೂ ಓದಬೇಕು, ಕ್ವಶನ್ನೂ ಓದಬೇಕು, ಲೆಂತಿ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಟಿವಲ್ಲಿ, ಸೊ 2 ಔಟ್ ಆಫ್ 4 ಕ್ವಶನ್ಸ್ ತಪ್ಪು ಇದು, ಸಾರಿ. ಡಿಸ್ಕ್ರಿಪ್ಟಿವಲ್ಲಿ ದೇರ್ ವಿಲ್ ಬಿ 6 ಕ್ವಶನ್ಸ್. ಔಟ್ ಆಫ್ 6 ಯು ಹ್ಯಾವ್ ಟು ಆನ್ಸರ್ 4 ಕ್ವಶನ್ಸು. 4 ಕ್ವಶನ್ಸ್ ಅಂದರೆ 2 600 ವರ್ಡ್ಸ್ ಕ್ವಶನ್ ಬರೀಬೇಕು, ಇದು 15 ಮಾರ್ಕರ್ ಇರುತ್ತೆ. 2 400 ವರ್ಡ್ಸ್ ಕ್ವಶನ್ ಇರಬೇಕು, ಇದು 10 ಮಾರ್ಕರ್ ಇರುತ್ತೆ. ಸೊ 2 15 ಮಾರ್ಕರ್ ಕ್ವಶನ್ನು, 2 10 ಮಾರ್ಕ್ ಕ್ವಶನ್ನು. ಇದು 600 ವರ್ಡ್ಸ್. ನಿಮಗೆ 600 ವರ್ಡ್ಸ್ ಟು ರೈಟ್ ಇಟ್ ಈಸ್ ವೆರಿ ಈಸಿ, ಬಟ್ ಟು ಟೈಪ್ ವಿತೌಟ್ ಪ್ರಾಕ್ಟೀಸ್ ಎಕ್ಸಾಮ್ ಹಾಲಲ್ಲಿ ಆಗೋದೇ ಇಲ್ಲ. ಬಿಕಾಸ್ ಐ ಟೆಲ್ ಯು ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್, 2022 ಅಲ್ಲಿ ವೆನ್ ಐ ರೋಟ್ NABARD ಮೇನ್ಸ್, ಔಟ್ ಆಫ್ 600 ನಾನು 260-270 ವರ್ಡ್ಸ್. ನನಗೆ ಕಂಟೆಂಟ್ ಪೂರ್ತಿ ಗೊತ್ತಿತ್ತು, ಬಟ್ ಐ ಕುಡೆಂಟ್ ಟೈಪ್. ನನಗೆ ಪ್ರಾಕ್ಟೀಸ್ ಕೂಡ ಇರಲಿಲ್ಲ, ಟೈಪಿಂಗ್ ಪ್ರಾಕ್ಟೀಸ್ ಸರಿಯಾಗಿ ಮಾಡಿರಲಿಲ್ಲ. ಇಟ್ ವಾಸ್ ಮೈ ಮಿಸ್ಟೇಕ್. 260-270 ವರ್ಡ್ಸ್ ಅಷ್ಟೇ ರೀಚ್ ಮಾಡ್ತಾ ಇದ್ದಿದ್ದು, ಈವನ್ ಫಾರ್ 400 ವರ್ಡ್ಸಿಗೂ 600 ವರ್ಡ್ಸಿಗೂ. ಸೊ ನಾನು ಮೇನ್ಸಲ್ಲಿ ಡಿಸ್ಕ್ರಿಪ್ಟಿವ್ ಮಾರ್ಕ್ಸ್ ಕಮ್ಮಿ ಆಗಿತ್ತು. ಬಟ್ 2024ಅಲ್ಲಿ ಸೊ ನಾನು ಈ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು ಅಂತ ರಿಗರಸ್ ಆಗಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿದ್ದೆ. ಕಂಟೆಂಟ್ ಕೂಡ ಚೆನ್ನಾಗಿತ್ತು. ಫಾರ್ 600 ವರ್ಡ್ಸ್ ನಾನು 560-570 ತನಕ ಟೈಪ್ ಮಾಡಿದ್ದೀನಿ ಫಾರ್ 2 ಕ್ವಶನ್ಸ್. ಫಾರ್ 400 ವರ್ಡ್ಸ್ 380-390 ತನಕ ಟೈಪ್ ಮಾಡಿದ್ದೀನಿ. ಅಷ್ಟು ಕನ್ಸೈಸಾಗಿ ಪ್ರಿಸೈಸಾಗಿ ಬರೆದಿದ್ದೆ. ಬಟ್ ನಂದು ಆಬ್ಜೆಕ್ಟಿವ್ ಸ್ಕೋರ್ ಕಮ್ಮಿ ಆಗಿರೋದ್ರಿಂದ ಈ ಸಲ ಸೆಲೆಕ್ಷನಲ್ಲಿ ಮಿಸ್ ಆಗಿದೆ. ಆಬ್ಜೆಕ್ಟಿವ್ ವಾಸ್ ಆನ್ ದಿ ಟಫರ್ ಸೈಡ್ 2024ಅಲ್ಲಿ. ಸೊ ಅದನ್ನು ವಿಲ್ ಡಿಸ್ಕಸ್, ಸ್ಟ್ರಾಟಜಿ ಪಾರ್ಟ್ ಬಂದಾಗ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನನ್ನ ಉದ್ದೇಶ ಏನಿತ್ತು ಅಂದರೆ ಟೈಪಿಂಗ್ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ NABARD ಪ್ರಿಪರೇಷನಲ್ಲಿ. ದೆನ್ ಇಂಟರ್ವ್ಯೂ ಈಸ್ ವೆರಿ ಸಬ್ಜೆಕ್ಟಿವ್. ಅದು ಇಂಡಿವಿಜುವಲ್ ಬಯೋಡಾಟಾ ಫಾರ್ಮು, ವರ್ಕ್ ಮಾಡಿದರೆ ವರ್ಕ್ ಎಕ್ಸ್ಪೀರಿಯನ್ಸ್, ಗ್ಯಾಪ್ ಇಯರ್ ಇದ್ದರೆ ಏನಕ್ಕಿದೆ, ಅಬೌಟ್ NABARD ಆ್ಯಸ್ ಅನ್ ಆರ್ಗನೈಸೇಷನ್, ಅದರ ಫಂಕ್ಷನ್ಸ್, ಡಿಪಾರ್ಟ್ಮೆಂಟ್ ಫಂಕ್ಷನ್ಸು, ಮತ್ತು ಸಬ್ಸಿಡರೀಸು, ಕರೆಂಟ್ ಇಶ್ಯೂಸ್ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟಲ್ಲಿ, ಕೋಆಪರೇಟಿವ್ ಸೆಕ್ಟರಲ್ಲಿ ಕರೆಂಟ್ ಇಶ್ಯೂಸು. ಈ ಥರ ತುಂಬ ಡೈನಮಿಕ್ ಆಗಿರುತ್ತೆ ಇಂಟರ್ವ್ಯೂ. ಯು ಕಾಂಟ್ ಪ್ರಿಡಿಕ್ಟ್ ಅಂತ ಅಲ್ಲ, ಯು ಕ್ಯಾನ್ ಮೇಕ್ ಅ ಲಿಸ್ಟ್ ಆಫ್ ಕ್ವಶನ್ಸ್ ವಿಚ್ ಮೇ ಅಪಿಯರ್ ಟು ಯು ಇನ್ ದ ಇಂಟರ್ವ್ಯೂ. ಬಟ್ ಸ್ಟಿಲ್ ಅದು ಸಬ್ಜೆಕ್ಟಿವ್ ಇಂಟರ್ವ್ಯೂ, ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು NABARD, ಇನ್ವೈಸ್ ಅಕಾಡೆಮಿಯಿಂದ ನಾವೊಂದು ಕೋರ್ಸ್ನ ಲಾಂಚ್ ಮಾಡಿದ್ದೀವಿ, ಇನ್ವೈಸ್ NABARD ಸಾರಥಿ ಅಂತ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್. ಈ ಕೋರ್ಸಲ್ಲಿ ನಾವೇನು ಕೊಡ್ತಾ ಇದ್ದೀವಿ, ಎಕ್ಸ್ಪೀರಿಯನ್ಸ್ ಮೆಂಟರ್ಸ್ ಇದೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಕೋರ್ಸ್ನ ಯಾವ ರೀತಿ ಡಿಸೈನ್ ಮಾಡಿದ್ದೀವಿ, ಅದ್ರ ರಿಲೇಟೆಡ್ ಕಂಪ್ಲೀಟ್ ಒಂದು ವಿಡಿಯೋ ಇದೆ. ಸೊ ಕೈಂಡ್ಲಿ ವಾಚ್ ಇಟ್. ಇಲ್ಲಿ ಬ್ರೀಫಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಮ್ಮದಿದು PDF ಕೋರ್ಸ್. ಸೊ ಫೇಸ್ 1ನಲ್ಲಿರೋ
ಎಲ್ಲ ಸಬ್ಜೆಕ್ಟ್ಗೆ ಬೋತ್ ಸ್ಟ್ಯಾಟಿಕ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ನಾವು PDF ಮೆಟೀರಿಯಲ್ ಟು ದ ಪಾಯಿಂಟ್ ಕ್ರಿಸ್ಪ್ ಮೆಟೀರಿಯಲ್ಸ್ನ ಕೊಡ್ತೀವಿ. ಸೊ ಮಾರ್ಕೆಟಲ್ಲಿರೋ ಮೆಟೀರಿಯಲ್ಸ್ ತುಂಬ ಬಲ್ಕಿ ಆಗಿದೆ. ಸೊ ಒಂದು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಅಂದಾಗ ಯು ಶುಡ್ ನೋ ಏನು ಅಂತ ಅಂದರೆ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ಗೊತ್ತಿರಬೇಕು. ಇವತ್ತು ವಿತ್ ದಿಸ್ ಡಿಜಿಟಲ್ ರೆವಲ್ಯೂಷನ್ ಇನ್ಫಾರ್ಮೇಷನ್ ತುಂಬ ಇದೆ, ಬಟ್ ಎಲ್ಲಿಗೆ ನಿಲ್ಲಿಸಬೇಕು, ಎಷ್ಟು ಸಾಕು ಅನ್ನೋದು ತಿಳ್ಕೊಂಡಿರಬೇಕು. ಯು ಶುಡ್ ನೋ ವೇರ್ ಟು ಸ್ಟಾಪ್. ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಷ್ಟೇ, ವಿ ಆರ್ ನಾಟ್ ಪ್ರಿಪೇರಿಂಗ್ ಫಾರ್ PhD. ನಾವು ಆ ಸಬ್ಜೆಕ್ಟಲ್ಲಿ PhD ಬೇಕಾಗಿಲ್ಲ, ನಾವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಷ್ಟೇ. ಅದಕ್ಕೇನು ಬೇಕು, ಎಷ್ಟು ಪ್ರಿಸೈಸ್ ಆಗಬೇಕು, ಎಷ್ಟು ಕನ್ಸೈಸ್ ಆಗಬೇಕು, ಅದನ್ನು ತಲೆಯಲ್ಲಿ ಇಟ್ಕೊಂಡು ವಿತ್ ಆಲ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ನಾವು ಈ ಕೋರ್ಸ್ನ ಡಿಸೈನ್ ಮಾಡಿದ್ದೀವಿ. ಇದು ಬರೀ PDF ಕೋರ್ಸ್ ಅಲ್ಲ. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇದೆ. ಏನು ಮಾಡ್ತಾ ಇದ್ದೀವಿ ಅಂದರೆ ವಿತ್ ಆಲ್ PDF. ಫಾರ್ ಎಕ್ಸಾಂಪಲ್ ARDಲಿ ಸಬ್ಜೆಕ್ಟ್ಸ್ ಇದೆ ಅಂದ್ಕೊಳ್ಳಿ, ಅಗ್ರಾನಮಿ, ಸಾಯಿಲ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ ಇದೆ. ಸೊ ಈ ಸಬ್ಜೆಕ್ಟಿಗೆ ವಿ ಆರ್ ಗಿವಿಂಗ್ ಪ್ರಾಕ್ಟೀಸ್ ಕ್ವಶನ್ಸ್ ಆಲ್ಸೋ, ದಟ್ ಟು ಇನ್ NABARD ಫಾರ್ಮ್ಯಾಟ್. ಸೊ ನೀವು ಸಾಯಿಲ್ ಸೈನ್ಸ್ ಓದಿದ್ಮೇಲೆ NABARD ಫಾರ್ಮೆಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಸ್ವಲ್ಪ ಪ್ರತಿಯೊಂದು ಟಾಪಿಕ್ ಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ ಕೊಟ್ಟಾಗ ಇಟ್ ವಿಲ್ ಹೆಲ್ಪ್ ಯು ಇನ್ ರಿವಿಷನ್ ಆ್ಯಂಡ್ ರಿಟೆನ್ಷನ್. ಸೊ ಈ ಹ್ಯೂಮನ್ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನೀವು ಒಂದು ಟಾಪಿಕ್ ಓದಿರ್ತೀರ, ಫಾರ್ ಎಕ್ಸಾಂಪಲ್ ಸಾಯಿಲ್ ಟೆಕ್ಸ್ಚರ್ ಅಂದ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡ್ತೀರಾ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್. ದೆನ್ ಯು ಕಮ್ ಬ್ಯಾಕ್ ಆ್ಯಂಡ್ ರೀಡ್ ಸಾಯಿಲ್ ಟೆಕ್ಸ್ಚರ್, ನಿಮಗೆ ಅದರಲ್ಲಿರೋದು ಏನೂ ಮರೆಯೋದಿಲ್ಲ. ಸೊ ಆ ಟಾಪಿಕ್ ಮೇಲೆ ನನಗೆ ಕ್ವಶನ್ ಬಂದಿತ್ತು, ನಾನು ಅಲ್ಲಿ ಸಾಲ್ವ್ ಮಾಡಿದ್ದೆ ಅನ್ನೋದು ಉಳ್ಕೊಳುತ್ತೆ ತಲೆಯಲ್ಲಿ, ತಲೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ. ಸೊ ನಿಮ್ಮ ಬ್ರೈನ್ ವರ್ಕ್ ಆಗೋದೇ ಈ ಥರ. ಸೊ ದಟ್ ಈಸ್ ಹೌ ರಿಟೆನ್ಷನ್ ವರ್ಕ್ಸ್. ನೀವು ಜಾಸ್ತಿ ಟಾಪಿಕ್ಸ್ನ ನೆನ್ಪಿಡ್ಕೋಬೇಕು ಅಂತ ಅಂದಾಗ ಯು ಹ್ಯಾವ್ ಟು ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್ ಆನ್ ದೋಸ್ ಟಾಪಿಕ್ಸ್. ಸೊ ಆವಾಗ ನಿಮಗೆ ಆ ಟಾಪಿಕ್ಕು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ತುಂಬ ಚೆನ್ನಾಗಿ ನೆನಪಿನಲ್ಲಿ ಉಳ್ಕೊಳುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಮೆಥಡ್ನ ಫಾಲೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಪ್ಲಸ್ ಟೆಸ್ಟ್ ಸೀರೀಸ್ ಕೂಡ ಕೊಡ್ತೀವಿ. ಸೊ ಪ್ರಾಕ್ಟೀಸ್ ಕ್ವಶನ್ಸ್ ಆರ್ ಡಿಫ್ರೆಂಟ್, ಟೆಸ್ಟ್ ಸೀರೀಸ್ ಈಸ್ ಡಿಫ್ರೆಂಟ್. ಟೆಸ್ಟ್ ಸೀರೀಸ್ ಆಫ್ಟರ್ ನೋಟಿಫಿಕೇಷನ್ 20 FLT, ದಟ್ ಟು ಇನ್ NABARD ಗ್ರೇಡ್ ಎ ಎಕ್ಸಾಮ್ ಫಾರ್ಮ್ಯಾಟಾಗಿ ಕೊಡ್ತೀವಿ. ಟೆಸ್ಟ್ ಸೀರೀಸ್ ಫೇಸ್ 1ಗೆ ಮಾತ್ರ ಇರುತ್ತೆ. ಆ್ಯಂಡ್ ಫೇಸ್ 1ಗೆ ಆಫ್ಟರ್ ಪ್ರಿಲಿಮ್ಸ್ ವಿ ವಿಲ್ ಡಿಸ್ಕಸ್ ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಆಸ್ಪಿರೆಂಟ್ಸ್ ಇಂದು ರಿಕ್ವೆಸ್ಟ್ ಮೇಲ್ಗಡೆ ವಿ ವಿಲ್ ಡಿಸ್ಕಸ್ ವೆದರ್ ಟು ಗೋ ಫಾರ್ ಫೇಸ್ 2 ಆರ್ ನಾಟ್. ಬಟ್ ಫೇಸ್ 1ಗೆ ಟೆಸ್ಟ್ ಸೀರೀಸ್ ವಿತ್ ಬೋತ್ ಮೆರಿಟ್ ಆ್ಯಂಡ್ ನಾನ್ ಮೆರಿಟ್ ಸೆಕ್ಷನ್ ಕಂಪ್ಲೀಟ್ 8 ಸಬ್ಜೆಕ್ಟ್ಸ್ ಕವರ್ ಮಾಡಿರ್ತೀವಿ. ಮತ್ತು ಫೇಸ್ 1ಗೆ ಪ್ರತಿಯೊಂದು ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಸ್ಟ್ಯಾಟಿಕ್ ಆ್ಯಂಡ್ ಕರೆಂಟ್ ಅಫೇರ್ಸು PDF ಮೆಟೀರಿಯಲ್. ಸೊ ಫಾರ್ ಎಕ್ಸಾಂಪಲ್ ಮಂತ್ಲಿ ಕಂಪೈಲೇಷನ್ ಆಫ್ PIB ಸಿಗುತ್ತೆ, ಮಿನಿಸ್ಟ್ರಿ ವೈಸ್ ಗೌರ್ಮೆಂಟ್ ಸ್ಕೀಮ್ ಸಿಗುತ್ತೆ, ಆ್ಯಂಡ್ ರಿಪೋರ್ಟ್ಸ್ PDF ಸಿಗುತ್ತೆ ಮಂತ್ ವೈಸ್, ಅಗ್ರಿಕಲ್ಚರ್ದು ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಸಿಗುತ್ತೆ ಮಂತ್ ವೈಸು. ಇದೆಲ್ಲ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ಸ್. ಮತ್ತು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಡಾಕ್ಯುಮೆಂಟ್ ಸಿಗುತ್ತೆ. ಆ್ಯಂಡ್ ಇನ್ ಅಡಿಷನ್ ಯು ವಿಲ್ ಗೆಟ್ ಆಲ್ ಸ್ಟ್ಯಾಟಿಕ್ ಸಿಲೆಬಸ್ ನೋಟ್ಸು. ಸೊ ಇದು ಒಂಥರ ರಿಫ್ರೆಷರ್ ಅಲ್ಲ, ಯು ಕ್ಯಾನ್ ಟೆಲ್ ಇಟ್ ಈಸ್ ಅ ಸಿಂಪಲ್ ಪ್ರಿಸೈಸ್ ಮೆಟೀರಿಯಲ್. ಯಾಕೆ ಅಂತಂದರೆ ಯು ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಮೆನಿ ಎಕ್ಸಾಮಿನೇಷನ್ಸ್ ಫಾರ್ ಸೋ ಮೆನಿ ಇಯರ್ಸ್. ಸೊ ನಿಮಗೆ ವೀಡಿಯೋ ಕ್ಲಾಸಸ್ನ ಅವಶ್ಯಕತೆ ಇರೋದಿಲ್ಲ. ಟೈಮ್ ಈಸ್ ದಿ ಬಿಗ್ಗೆಸ್ಟ್ ಕನ್ಸ್ಟ್ರೈಂಟ್ ಹಿಯರ್. ಸಿಂಪಲ್ ಆಗಿರಬೇಕು, ಹ್ಯಾಂಡಿ ಆಗಿರಬೇಕು, ರಿಸೋರ್ಸ್ ಯೂಸ್ಫುಲ್ ಆಗಿರಬೇಕು, ಟು ದ ಪಾಯಿಂಟ್ ಪ್ರಿಸೈಸ್ ಆಗಿದ್ದಾಗ ನೀವು ಮೆಟೀರಿಯಲ್ ಓದಿದ್ರೆ ನಿಮಗೆ ಅರ್ಥ ಆಗೋ ಥರ ಇರಬೇಕು. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ವಿ ಹ್ಯಾವ್ ಡಿಸೈನ್ಡ್ ಸಚ್ ಅ ಕೋರ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಕೋರ್ಸ್ ರಿಲೇಟೆಡ್. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಒಂದು ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು NABARD ಗ್ರೇಡ್ ಎ ಇನ್ವೈಸ್ ಇನ್ ದಿಸ್ ಕೋರ್ಸ್. ವಿ ಹ್ಯಾವ್ ಅ ಡೆಡಿಕೇಟೆಡ್ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಫಾರ್ NABARD ಗ್ರೇಡ್ ಎ. ಆ ಚಾನಲ್ ಲಿಂಕ್ನ ವಿ ವಿಲ್ ಪೋಸ್ಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಕೈಂಡ್ಲಿ ಜಾಯಿನ್ ಇಟ್ ಫಾರ್ ಆಲ್ ದೋಸ್ ಆಸ್ಪಿರೆಂಟ್ಸ್ ಹೂ ಆರ್ ಆಸ್ಪೈರಿಂಗ್ ಟು ಗೆಟ್ ಇನ್ ಟು NABARD. ಸೊ ಈಗ ದಿಸ್ ಈಸ್ ದಿ ಮೇನ್ ಪಾರ್ಟ್, ಸ್ಟ್ರಾಟಜಿ. ಹೇಗೆ ಪ್ರಿಪೇರ್ ಆಗಬೇಕು ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡೋಣ. ಫೇಸ್ 1, ಫೇಸ್ 2, ಫೇಸ್ 3. ಸೊ ನಿಮಗೆ ಹೇಳಿದಾಗೆ NABARD ಈಸ್ ಅ 3 ಟೈರ್ ಎಕ್ಸಾಮು. ಸೊ ಕೆಲವರು ಹೇಗಿರ್ತಾರೆ ಅಂತ ಅಂದರೆ, ದ ಡಿಫರೆನ್ಸ್ ಬಿಟ್ವೀನ್ ದೋಸ್ ಹೂ ಗೆಟ್ ಇನ್ ಟು ದ ಲಿಸ್ಟ್ ಆ್ಯಂಡ್ ದೋಸ್ ಹೂ ಡೋಂಟ್ ಏನು ಅಂತ ಅಂದರೆ, ನೋಟಿಫಿಕೇಷನ್ ಬರಲಿ ಆಮೇಲೆ ಪ್ರಿಪೇರ್ ಆಗ್ತೀನಿ. ದಿಸ್ ಈಸ್ ರಾಂಗ್. ಈ ಅಪ್ರೋಚ್ನ ನಾವು ರೆಕಮೆಂಡ್ ಮಾಡಲ್ಲ, ಈ ಅಪ್ರೋಚ್ ವರ್ಕ್ ಆಗಲ್ಲ. ಸೊ ಎಟ್ ದಿಸ್ ಲೆವೆಲ್ ಆಫ್ ಕಾಂಪಿಟೇಷನ್, ಆಲ್ ಇಂಡಿಯಾ ಎಕ್ಸಾಮ್ ಇರುತ್ತೆ, ಎಲ್ಲ ಡಿಗ್ರಿಯವರು ಫೈಟ್ ಮಾಡ್ತಾ ಇರ್ತಾರೆ, ಓನ್ಲಿ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಇರುತ್ತೆ. ಸೊ ಕಾಂಪಿಟೇಷನ್ ಈಸ್ ವೆರಿ ಫಿಯರ್ಸ್. ನೀವೇನಾದರೂ NABARD ಗ್ರೇಡ್ ಎ ಪ್ರಿಪೇರ್ ಆಗಿ ಕ್ಲಿಯರ್ ಮಾಡಬೇಕು, ನಾನು NABARDನ್ನು ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದಾಗ ಈ ಅಪ್ರೋಚ್ ಆಫ್ಟರ್ ನೋಟಿಫಿಕೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೋ, ಸ್ಟ್ರಿಕ್ಟ್ಲಿ ನೋ, ದಟ್ ವಿಲ್ ನಾಟ್ ವರ್ಕ್.
3 ಟೈರ್ ಎಕ್ಸಾಮ್ಗಳಲ್ಲಿ ಮತ್ತು ಇನ್ನೊಂದು ಏನು ಅಂತಂದರೆ, ಬರೀ ಪ್ರಿಲಿಮ್ಸಿಗೆ ಓದ್ತೀನಿ, ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಫೇಸ್ 2 ನೋಡ್ತೀನಿ, ಫೇಸ್ 2 ಆದರೆ ಇಂಟರ್ವ್ಯೂ ನೋಡ್ತೀನಿ. ಇದು ಕೆಲವ್ರಿಗೆ ವರ್ಕ್ ಆಗಿದೆ, ಐ ಆಮ್ ನಾಟ್ ಟೆಲ್ಲಿಂಗ್ ಇದು ವರ್ಕ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ಮೆಜಾರಿಟಿ ಅವ್ರಿಗೆ ನೋ. ಯಾಕೆ ಅಂತ ಅಂದರೆ, ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದ್ರಿಂದ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಪ್ರಿಲಿಮ್ಸ್ ಈಸ್ ಎ ಡಿಫ್ರೆಂಟ್ ಆಸ್ಪೆಕ್ಟ್, ಫೇಸ್ 2 ಈಸ್ ಎ ಡಿಫ್ರೆಂಟ್ ಆಸ್ಪೆಕ್ಟ್, ಇಂಟರ್ವ್ಯೂ ಈಸ್ ಎ ಡಿಫ್ರೆಂಟ್ ಆಸ್ಪೆಕ್ಟ್. ಸೊ ಒಂದೊಂದು ಲೆವೆಲ್ ಹೋಗ್ದಂಗೆ ಕಾಂಪಿಟೇಷನ್ ಅಷ್ಟೇ ಟಫ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಇಯರ್ ಔಟ್ ಆಫ್ 70,000 ಪೀಪಲ್ 3,000 ಏನೋ ಫೇಸ್ 2, 300 ಏನೋ ಇಂಟರ್ವ್ಯೂ, ಲಾಸ್ಟ್ 100 ಟು ದಿ ಸೆಲೆಕ್ಷನ್ ಲಿಸ್ಟ್. ಸೊ ನಿಮಗೆ ಕಟ್ ಡೌನ್ ಗೊತ್ತಾಗ್ತಿದೆ ಅಲ್ವಾ? ಸೊ ದಟ್ ಈಸ್ ದಿ ಕಾಂಪಿಟೇಷನ್. ಅಷ್ಟು ಜನದ ಜೊತೆ ನೀವು ಕಂಪೀಟ್ ಮಾಡ್ತಾ ಇರ್ತೀರ ಅಂದಾಗ ಯು ಶುಡ್ ನಾಟ್ ಸಪರೇಟ್ ಪ್ರಿಲಿಮ್ಸ್ ಫ್ರಮ್ ಮೇನ್ಸ್ ಫ್ರಮ್ ಇಂಟರ್ವ್ಯೂ. ಸೊ ಪ್ರಿಪರೇಷನ್ ಯಾವಾಗಲೂ ಹೋಲಿಸ್ಟಿಕ್ ಆಗಿರಬೇಕು. ಈ ARD ಓದ್ತಾ ಇದ್ದೀರಾ ಅಂತ ಅಂದರೆ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಅಬ್ಜೆಕ್ಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್. ಈಗ ಸಾಯಿಲ್ ಸೈನ್ಸ್ ಓದಿದ್ದೀರಿ ಫಾರ್ ಎಕ್ಸಾಂಪಲ್, ನಾನು ಸಾಯಿಲ್ ಸೈನ್ಸ್ ತುಂಬ ಹೇಳ್ತಾ ಇರ್ತೀನಿ ಬಿಕಾಸ್ ಇಟ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್. ಸಾಯಿಲ್ ಸೈನ್ಸ್ ಓದಿದ್ದೀರಾ, ಫಾರ್ಮೇಷನ್ ಆಫ್ ಸಾಯಿಲ್ಸ್ ಓದಿರ್ತೀರಾ ಅಂದ್ಕೊಳ್ಳಿ. ಸೊ ಅದರಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನು ಬರ್ಬೋದು, ಡಿಸ್ಕ್ರಿಪ್ಟಿವ್ ಒಂದು ಕ್ವಶನ್ ಬರ್ಬೋದು. ಸೊ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಬೋತ್, ಎರಡಕ್ಕೂ ರೆಡಿ ಆಗಬೇಕು ಸೈಮಲ್ಟೇನಿಯಸ್ಲಿ. ನೀವು ಇದನ್ನು ಸಪ್ರೇಟಾಗಿ ನೋಡಬಾರ್ದು. ದಟ್ ಈಸ್ ನಾಟ್ ದಿ ರೈಟ್ ಅಪ್ರೋಚ್. ಪ್ರತಿಯೊಂದನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್, ಫೇಸ್ 1 ಫೇಸ್ 2 ಪ್ರಕಾರನೇ ನೋಡಬೇಕು. ಸೊ ನೀವು ಅದೇ ಥರ ಪ್ರಿಪೇರ್ ಆದರೆ ಮಾತ್ರ ಚಾನ್ಸಸ್ ಆರ್ ಹೈ. ನೀವು ಸಪರೇಟ್ ಪ್ರಿಲಿಮ್ಸ್ ಆದಮೇಲೆ, ಸೊ ಲಾಸ್ಟ್ ಇಯರೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್, ಪ್ರಿಲಿಮ್ಸ್ ಆಗಿದ್ದು ಸೆಪ್ಟೆಂಬರ್ 1, ರಿಸಲ್ಟ್ ಬಂದಿದ್ದೆ ಸೆಪ್ಟೆಂಬರ್ 28, 29, ಆಲ್ಮೋಸ್ಟ್ 29, 30ನೇ. ಸೊ ಐ ಸ್ಟಿಲ್ ರಿಮೆಂಬರ್, ಐ ವಾಸ್ ವರ್ಕಿಂಗ್ ಬೈ ದೆನ್. ಅಕ್ಟೋಬರ್ 1 ನಾನು ರಜಾ ಹಾಕಿದ್ದು. ಸೊ ಆಫ್ಟರ್ ದಿಸ್ ರಿಸಲ್ಟ್ ಮೇನ್ಸ್ ಇದ್ದಿದ್ದು ಅಕ್ಟೋಬರ್ 20th. ಹಾರ್ಡ್ಲಿ 20 ಡೇಸ್ ಗ್ಯಾಪ್ ಸಿಗುತ್ತೆ ಮೇನ್ಸ್ ಪ್ರಿಲಿಮ್ಸ್ ರಿಸಲ್ಟಿಂದ ಮೇನ್ಸಿಗೆ. ಸೊ ನೀವು ಆ 20 ದಿನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಇವಾಗಲಿಂದಾನೆ ಶುರು ಮಾಡಿದ್ರೆ ಚಾನ್ಸಸ್ ಆಫ್ ಸೆಲೆಕ್ಷನ್ಸ್ ಆರ್ ಮೋರ್. ಸೊ ಈಗಲಿಂದಾನೆ ಇಫ್ ಯು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಿ, ನಾನಿಲ್ಲ ಇವಾಗಲಿಂದಾನೆ ಪ್ರಿಲಿಮ್ಸ್ಗೆ ಓದ್ತೀನಿ, ಮೇನ್ಸಿಗೆ ಓದ್ತೀನಿ, ನಾನು ಮೇನ್ಸ್ 20 ದಿನದಲ್ಲಿ ಬರೀ ರಿವಿಷನ್ ಮಾತ್ರ ಮಾಡ್ತೀನಿ, ಬೇರೆ ಏನೂ ಮಾಡೋದಿಲ್ಲ, ರಿವಿಷನಿಗೋಸ್ಕರ ಮಾತ್ರ 20-25 ಡೇಸ್ ಇಟ್ಕೊಂಡಿರ್ತೀನಿ ಆಫ್ಟರ್ ಪ್ರಿಲಿಮ್ಸ್ ಅಂತ ಅಂದಾಗ, ದೆನ್ ಚಾನ್ಸಸ್ ಆಫ್ ಸೆಲೆಕ್ಷನ್ ಈಸ್ ಹೈ. ನೀವು ಆಲ್ರೆಡಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿರ್ತೀರ, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಟೈಪಿಂಗ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ರೆಡಿ ಇಟ್ಕೊಂಡಿರ್ತೀರ, ಸ್ಟ್ಯಾಂಡರ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಸೊ ಆ ಮೆಥಡ್ ನಿಮಗೆ ವರ್ಕ್ ಆಗುತ್ತೆ. ಸೊ ಡೋಂಟ್ ವೇಟ್ ಫಾರ್ ನೋಟಿಫಿಕೇಷನ್ ಬಂದೇ ಬರುತ್ತೆ. ಇದು KPSC ಆರ್ ಎನಿ ಸ್ಟೇಟ್ ಎಕ್ಸಾಮ್ ಅಲ್ಲ. ದಿಸ್ ಈಸ್ NABARD ಎಕ್ಸಾಮ್ ಕಂಡಕ್ಟೆಡ್ ಬೈ IBPS. ಪ್ರತಿ ವರ್ಷ ಆಗುತ್ತೆ, ನೀಟಾಗಿ ಆಗುತ್ತೆ, ಟ್ರಾನ್ಸ್ಪರೆಂಟಾಗಿ ಆಗುತ್ತೆ. ಸೊ ಇದರಲ್ಲಿ ಯು ಡೋಂಟ್ ಹ್ಯಾವ್ ಟು, ಇದರಲ್ಲಿ ಯಾವ ಹೆದರಿಕೆನೂ ಇಲ್ದಂಗೆ ನೀವು ಪ್ರಿಪೇರ್ ಆಗ್ಬೋದು. ಈಗ ಎಕ್ಸಾಮ್ ಸೈಕಲ್ ನೀಟಾಗಿ ಆಗುತ್ತೆ. ಲಾಸ್ಟ್ ಇಯರ್ ಫೆಬ್ರವರಿಲಿ ಇಂಟರ್ವ್ಯೂ ಆಯಿತು, ಫೆಬ್ರವರಿ ಎಂಡ್ ಮಾರ್ಚಿಗೆ ರಿಸಲ್ಟ್ ಬಂತು, ಮಾರ್ಚ್ 2nd ವೀಕ್ 3rd ವೀಕಿಗೆ ಆಲ್ರೆಡಿ ಟ್ರೈನಿಂಗ್ ಶುರುವಾಗೋಗಿತ್ತು ಲಕ್ನೋದಲ್ಲಿ. ಸೊ ಅವ್ರು ಅಷ್ಟು ಕ್ವಿಕ್ಕಾಗಿ ಎಕ್ಸಾಮ್ ಪ್ರೊಸೆಸ್ನ ಕನ್ಕ್ಲೂಡ್ ಮಾಡ್ತಾರೆ. ಫ್ರಮ್ ಸೆಪ್ಟೆಂಬರ್ ಟು ಮಾರ್ಚ್ 6 months 7 months ಸೈಕಲ್ ಅಷ್ಟೇ ಇದು. ನೀಟ್, ಎಫಿಷಿಯೆಂಟ್, ಟ್ರಾನ್ಸ್ಪರೆಂಟ್. ಸೊ ದಟ್ ಈಸ್ ದಿ ಹಾಲ್ ಮಾರ್ಕ್ ಆಫ್ NABARD. ಸೊ ಈಗ ಸಬ್ಜೆಕ್ಟ್ ವೈಸ್ ಈಗ ಫಸ್ಟ್ ಟೇಕ್ ಅವೇ ಏನು ಅಂದರೆ, ಡೋಂಟ್ ವೇಟ್ ಫಾರ್ ನೋಟಿಫಿಕೇಷನ್, ಸ್ಟಾರ್ಟ್ ನೌ. ಓಕೆ ಸರ್, ನಾನು ಸ್ಟಾರ್ಟ್ ಮಾಡ್ತೀನಿ, ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡಬೇಕು, ಹೇಗೆ ಓದಬೇಕು, ವಾಟ್ ಶುಡ್ ಬಿ ಮೈ ಸ್ಟ್ರಾಟಜಿ? ಸೊ ದ ಐಡಿಯಲ್ ಸ್ಟ್ರಾಟಜಿ ಅಕಾರ್ಡಿಂಗ್ ಟು ಮೀ ಏನು ಅಂತಂದರೆ, ನಾನು ಆವಾಗಲೇ ಹೇಳ್ದಾಗೆ ಮೆರಿಟ್ ಸೆಕ್ಷನ್ ಇದೆ, ಫೇಸ್ 1. ಇದು ಐ ಆಮ್ ಟಾಕಿಂಗ್ ಅಬೌಟ್ ಫೇಸ್ 1 ಇವಾಗ, ನಾನ್ ಮೆರಿಟ್. ಸೊ ಆ್ಯಸ್ ಅನ್ ಇಂಡಿವಿಜುವಲ್ ನಿಮ್ಮ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ನಿಮಗೆ ಗೊತ್ತಿರಬೇಕು. ಸೊ ನನ್ನನ್ನೇ ಎಕ್ಸಾಂಪಲಾಗಿ ತೊಗೋತೀನಿ. ಐ ಆಮ್ ಅನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್. ನಾನು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಲ್ಲಿ ಸ್ಟ್ರಾಂಗ್ ಇದ್ದೀನಿ ಬಿಕಾಸ್ UPSC ಅಗ್ರಿಕಲ್ಚರ್ ಆಪ್ಷನಲ್ಲಿತ್ತು. ನಾನು ತರವಾಗಿ ಪ್ರಿಪೇರ್ ಆಗಿದ್ದೆ. ಈವನ್ ವಿತ್ IBPS AFO ನಾನು ARD ಸ್ಟ್ರಾಂಗ್ ಇದ್ದೀನಿ. ಸೊ ದಿಸ್ ಈಸ್ ಮೈ ಸ್ಟ್ರೆಂತ್. ಸೊ
ಸೊ ಇದೇ ಥರ ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ UPSC ನಿಮ್ಮದು ESI ಕೂಡ ಸ್ಟ್ರೆಂತ್ ಆಗಿರುತ್ತೆ. ಬೇಸಿಕ್ ಎಕಾನಮಿ ನಿಮಗೆ ಗೊತ್ತಿರುತ್ತೆ, ಸೋಷಿಯಲ್ ಇಶ್ಯೂಸ್ ಗೊತ್ತಿರುತ್ತೆ. ಸೊ ಇದು ಸ್ಟ್ರೆಂತ್ ಆಗಿರುತ್ತೆ ಅಂದರೆ ಬೇಸಿಕ್ ಪಾರ್ಟ್. ಬಟ್ ನಬಾರ್ಡಲ್ಲಿ ಬೇಸಿಕ್ನ ಕೇಳೋದೇ ಇಲ್ಲ. ಸ್ಟ್ಯಾಟಿಕ್ ESIಯಲ್ಲಿ ಒಂದು ಕ್ವಶನ್ ಕೂಡ ಬರೋದಿಲ್ಲ ನಬಾರ್ಡಲ್ಲಿ. ಸೊ ಅಗೇನ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗ್ತಾ ಇದೆ. ಮತ್ತು ವಿತ್ ರೆಸ್ಪೆಕ್ಟ್ ಟು ARD ಆಲ್ಸೋ, ಈಗ ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆ್ಯಂಡ್ ಟೆಕ್ನಿಕಲ್ ಗ್ರ್ಯಾಜುಯೇಟ್, ಬಿ ಇಟ್ ಆ್ಯನ್ ಇಂಜಿನಿಯರ್ ಅಥವಾ ಯಾರು ಹಿಸ್ಟ್ರಿ, ಎಕನಾಮಿ, ಪೊಲಿಟಿಕಲ್ ಸೈನ್ಸ್ ಈ ಥರ ಸಬ್ಜೆಕ್ಟ್ ಓದಿರೋರ್ಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಅಂತಲೇ ARDಲಿ ಏನು ಮಾಡ್ತಾರೆ ಅಂದರೆ ಈಸಿ ಟು ಮಾಡರೇಟ್ ಕ್ವಶನ್ಸ್ ಇರುತ್ತೆ. ಸೊ ಈಸಿಲಿ ವಿತ್ ತರೋ ಪ್ರಿಪ್ರೇಷನ್ 25 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡೋ ಥರ ಇರುತ್ತೆ. ಸೊ ಈ 25 ಕ್ವಶನ್ ಆಲ್ಮೋಸ್ಟ್ ಈಸಿ ಟು ಮಾಡರೇಟ್ ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ನಾನು ಹಿಸ್ಟ್ರಿ ಓದಿರೋದು, ನಾನು ಇಂಜಿನಿಯರ್ ಮಾಡಿರೋದು, ನಾನು ಟೆಕ್ನಿಕಲ್ ಗ್ರ್ಯಾಜುಯೇಟು, ನನಗೆ ಅಗ್ರಿಕಲ್ಚರ್ ಗೊತ್ತಿಲ್ವಲ್ಲ ಅಂತ ಅಂದ್ಕೊಳೋದು ಬೇಕಾಗಿಲ್ಲ. ವಿತ್ ಬೇರ್ ಮಿನಿಮಮ್ ಎಫರ್ಟ್. ಈಗ ನಾವೇ ಹೇಳಿದ್ನಲ್ಲ, ಇನ್ವೈಸ್ ಆರ್ತಿಲಿ ವಿ ಆರ್ ಗಿವಿಂಗ್ PDF ಮೆಟೀರಿಯಲ್. ಸೊ ಈ PDF ಕೋರ್ಸ್ಗಳನ್ನ ನೀವು ಆರಾಮಾಗಿ ಓದಿದ್ರೆ ಅರೌಂಡ್ 30+ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 40+ ಕ್ವಶನ್ಸ್, 40 ಕ್ವಶನ್ಸ್ ಅಂತೂ ಯಾರ ಕೈಲೂ ಸಾಲ್ವ್ ಮಾಡೋಕ್ಕಾಗಲ್ಲ. ಆ ಆಂಬಿಗಿಟಿ ಇದ್ದೇ ಇರುತ್ತೆ ಎಕ್ಸಾಮ್ ಪ್ರಿಪರೇಷನಲ್ಲಿ. ಸೊ ಅರೌಂಡ್ 25 to 30 ಕ್ವಶನ್ ವಿತ್ ಆರ್ PDF ಮೆಟೀರಿಯಲ್ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಈಸಿ ಟು ಮಾಡರೇಟ್ ಕ್ವಶನ್ಸ್ ಮಾತ್ರ ಬರೋದು ಫೇಸ್ 1ಅಲ್ಲಿ. ಫೇಸ್ 2ಅಲ್ಲಿ ಟಫ್ ಆಗ್ತಾ ಹೋಗುತ್ತೆ. ಫೇಸ್ 1ಅಲ್ಲಿ ಟಫ್ ಇರೋದಿಲ್ಲ ARD ಸೆಕ್ಷನ್. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ESI ಅಷ್ಟೇ, ಸ್ಟ್ಯಾಟಿಕ್ಕಿಗೆ ನಾವು PDF ಕೊಡ್ತಾ ಇದ್ದೀವಿ. ಬಟ್ ನನ್ನ ಪರ್ಸ್ನಲ್ ರೆಕಮೆಂಡೇಷನ್ ಅಂದರೆ ನಿಮಗೆ ಎಕನಾಮಿಕ್ಸ್ ಬೇಸಿಕ್ ಬರುತ್ತೆ, ಸೋಷಿಯಲ್ ಇಶ್ಯೂಸ್ ಬೇಸಿಕ್ ಗೊತ್ತು ಅಂದರೆ ಓದಬೇಡಿ. ನಿಮಗೆ ಒಂದು ಕ್ವಶನ್ ಸ್ಟ್ಯಾಟಿಕ್ ಬರೋದಿಲ್ಲ, ಕರೆಂಟ್ ಅಫೇರ್ಸ್ ಕ್ವಶನ್ನು. ಸೊ ESIಗೆ ಏನು ಮಾಡಬೇಕು ಅಂತಂದರೆ PIB ಮಂತ್ಲಿ ಕಂಪೈಲೇಷನ್ ನಾವು ಕೊಡ್ತಾ ಇದ್ದೀವಿ ನಮ್ಮ PDF ಕೋರ್ಸಲ್ಲಿ. ಕಂಪ್ಲೀಟ್ PIB ಕವರೇಜ್ ಇರುತ್ತೆ. ಪ್ಲಸ್ ನಾವು ಪ್ರಾಕ್ಟೀಸ್ MCQ ಕೂಡ ಕೊಡ್ತೀವಿ. ಸೊ ಇದನ್ನು ಕವರ್ ಟು ಕವರ್ ಓದಬೇಕು. ಸೊ ಯಾಕೆ ಕವರ್ ಟು ಕವರ್ ಹೇಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟ್ರಿದು ಮಾತ್ರ ಇಂಪಾರ್ಟೆಂಟು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿದು ಮಾತ್ರ ಇಂಪಾರ್ಟೆಂಟು, ಬೇರೆ ಮಿನಿಸ್ಟ್ರಿದು ಇಂಪಾರ್ಟೆಂಟ್ ಅಲ್ಲ. ನೋ, ಆ ಸ್ಕೀಮೇ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿನೂ ಓದಬೇಕು, ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಓದಬೇಕು. ಎಲ್ಲ ಮಿನಿಸ್ಟ್ರಿದು ಕರೆಂಟ್ PIBಲಿ ಏನೇನು ಅಪ್ಡೇಟ್ಸ್ ಇರುತ್ತೆ ಪ್ರತಿಯೊಂದೂ ಗೊತ್ತಿರಬೇಕು. ಏನೇನು ಆಗ್ತಾಯಿದೆ ಅನ್ನೋದು ಗೊತ್ತಿರಬೇಕು. ಇಶ್ಯೂಸ್ PIBಲಿ ಏನೇನು ಕವರ್ ಮಾಡಿದ್ದೀವಿ ಕವರ್ ಟು ಕವರ್ ಓದಬೇಕು. ಅದು ಸ್ಟ್ಯಾಟಿಸ್ಟಿಕ್ಸ್ ನೆನ್ಪಿಡ್ಕೋಬೇಕು. ಯಾಕೆ ಅಂದರೆ ನಬಾರ್ಡ್ ಈಸ್ ಅ ಡಾಟಾ ಓರಿಯೆಂಟೆಡ್ ಎಕ್ಸಾಮಿನೇಷನ್. ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. 22 ಕ್ವಶನ್ ಏನಿತ್ತು ಅಂದರೆ ಭೀಮಾ ಜ್ಯೋತಿ ಯೋಜನಾ ಅನಿಸುತ್ತೆ, ಅವ್ರ ಸುರಕ್ಷಾ ಭೀಮಾ ಯೋಜನಾ, ಎರಡರಲ್ಲಿ ಒಂದೇ ಇದಿರೋದು. ಸೊ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಚೇಂಜ್ ಮಾಡಿದರು. ಫ್ರಮ್ 12 ರೂಪೀಸಿಂದ ದೇ ಹ್ಯಾವ್ ಇನ್ಕ್ರೀಸ್ಡ್ ಇಟ್ ಟು 20 ಇನ್ 2021-22 ಫೈನಾನ್ಷಿಯಲ್ ಇಯರ್. ಸೊ ಕ್ವಶನ್ ಏನು ಕೇಳಿದರು ಅಂತ ಅಂದರೆ, ಅವರು 20ನ ಕೇಳಿರಲಿಲ್ಲ. ಲೇಟೆಸ್ಟ್ ಚೇಂಜ್ ಇದೆ 12 ರೂಪೀಸಿಂದ 20ಗೆ ಇನ್ಕ್ರೀಸ್ ಮಾಡಿದರು ಪ್ರೀಮಿಯಂ ಅಮೌಂಟ್ನ. ಬಟ್ ಅವರು ಇನ್ಕ್ರೀಸ್ ಆಗಿರೋದು 20, ಪ್ರೀವಿಯಸ್ಲಿ ಏನಿತ್ತು ಅಂತ ಕೇಳಿದರು. ಸೊ ಇಷ್ಟು ಸ್ಪೆಸಿಫಿಕ್ ಆಗಿ ಕ್ವಶನ್ಗಳನ್ನ ಕೇಳ್ತಾರೆ ನಬಾರ್ಡ್ ಗ್ರೇಡ್ ಎಯಲ್ಲಿ ವಿತ್ ರೆಸ್ಪೆಕ್ಟ್ ಟು ESI ಅದರಲ್ಲೂ. ಸೊ ಏನು ಡಾಟಾ ಸಿಗುತ್ತೆ, ಯಾವುದೇ ಗೌರ್ಮೆಂಟ್ ಸ್ಕೀಮ್ ಇರಲಿ, ಗೌರ್ಮೆಂಟ್ ಡಾಟಾ ರಿಲೀಸ್ ಮಾಡಲಿ, ನೀತಿ ಆಯೋಗ ಯಾವ್ದಾದ್ರು ಪೇಪರ್ ರಿಲೀಸ್ ಮಾಡಲಿ, ಸ್ಟ್ಯಾಟಿಸ್ಟಿಕ್ಸ್ ಏನೇ ಬರಲಿ, ಪ್ರತಿಯೊಂದು ನೆನ್ಪಿಡ್ಕೋಬೇಕು. ಮತ್ತು ಇದು ನೆನ್ಪಿಟ್ಕೊಳೋದು ಹೇಗೆ ಅಂತ ಅಂದರೆ ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ MCQs. ನೀವು ಆ ಟಾಪಿಕ್ ಮೇಲೆ ಪ್ರಾಕ್ಟೀಸ್ MCQ ಸಾಲ್ವ್ ಮಾಡಿದ್ರೆ ಸೊ 70 to 80% ಆಫ್ ದಟ್ ಟಾಪಿಕ್ ನೀವು ಕವರ್ ಮಾಡಿರ್ತೀರ ಮತ್ತು ಅದು ನಿಮ್ಮ ತಲೆಯಲ್ಲಿ ನೆನ್ಪಿಡ್ಕೊಳುತ್ತೆ. ಸೊ ದಿಸ್ ಈಸ್ ದಿ ಐಡಿಯಲ್ ಮೆಥಡ್. ಸೊ ಅದಕ್ಕೋಸ್ಕರ ನಾವು ಇನ್ವೈಸ್ ಅಕಾಡೆಮಿಯಿಂದ ಈ ಮೆಥಡ್ನ ಚೂಸ್ ಮಾಡಿದ್ವಿ. ಸೊ ಬರೀ PIB ಓದಿದ್ರೆ ಸಾಕಾ ಸರ್ ಅಂತ ಅಂದರೆ ನೋ. ಮಿನಿಸ್ಟ್ರಿ ವೈಸು ಗೌರ್ಮೆಂಟ್ ಸ್ಕೀಮ್ಸ್ನ ಓದಬೇಕು. ಸೊ ಇವಾಗ ಯಾವುದೋ 2016 ಸ್ಕೀಮ್ ಆಗಿದೆ, ಅದ್ರ ಏನೂ ಅಪ್ಡೇಟ್ ಇಲ್ಲ, ಓದಲೇಬೇಕು, ಬಿಡೋ ಹಾಗಿಲ್ಲ. ಈಗ ರೀಸೆಂಟ್ ಬಜೆಟಲ್ಲಿ ಹೊಸ ಸ್ಕೀಮ್ಸ್ ಅನೌನ್ಸ್ ಆಗಿದೆ, ಓದಬೇಕು. ಪ್ರತಿಯೊಂದು ಮಿನಿಸ್ಟ್ರಿದು ಫ್ಲ್ಯಾಗ್ಶಿಪ್ ಸ್ಕೀಮ್ಸ್ ಅಂತ ಇರುತ್ತೆ. ಸೊ ಈಗ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟು MG ನರೇಗಾ ಇಸ್ ಅ ಫ್ಲ್ಯಾಗ್ಶಿಪ್ ಸ್ಕೀಮು. ಸೊ ಅದನ್ನು ಓದಬೇಕು. PM ಕಿಸಾನ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ಅಫೇರ್ಸಿಂದ ಫ್ಲ್ಯಾಗ್ಶಿಪ್ ಸ್ಕೀಮು ಓದಬೇಕು. ಕವರ್ ಟು ಕವರ್ ಗೊತ್ತಿರಬೇಕು. ಬೆನಿಫಿಷರಿ ಎಕ್ಸ್ಕ್ಲೂಷನ್ಗೆ ಕ್ರೈಟೀರಿಯಾ ಸೆಟ್ ಮಾಡಿರ್ತಾರೆ, ಗೊತ್ತಿರಬೇಕು. ಈಗ PM ಮುದ್ರಾದಲ್ಲಿ ಲೋನ್ ಅಮೌಂಟ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಕೊಡ್ತಿದ್ದಾರೆ, ಶಿಶು ಎಷ್ಟು ಇದಿದೆ, ತರುಣ್ ಎಷ್ಟಿದೆ, ಕಿಶೋರ್ ಎಷ್ಟಿದೆ, ಪ್ರತಿಯೊಂದು ಮೈಕ್ರೋ ಲೆವೆಲ್ ಡೀಟೇಲ್ನ ತಿಳ್ಕೊಂಡಿರಬೇಕು ಮಿನಿಸ್ಟ್ರಿ ವೈಸ್. ನಾವು ಅದನ್ನು ನಮ್ಮ PDF ಮೆಟೀರಿಯಲಲ್ಲಿ ಕವರ್ ಮಾಡಿರ್ತೀವಿ. ಆ್ಯಂಡ್ ಅಗೇನ್ ಪ್ರತಿ ಮಿನಿಸ್ಟ್ರಿಗೆ ನಾವು ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತಾ ಇದ್ದೀವಿ ನಮ್ಮ ಕೋರ್ಸಲ್ಲಿ. ಸೊ ದಿಸ್ ಆ್ಯಡ್ಸ್ ದಿ ವ್ಯಾಲ್ಯೂ, ಆ್ಯಡೆಡ್ ಅಡ್ವಾಂಟೇಜ್ ಏನು ನಮ್ಮ ಕೋರ್ಸಲ್ಲಿ ಅಂತ ಅಂದರೆ ಇದೆ. ಸ್ಟ್ಯಾಟಿಕ್
ಪೋರ್ಷನ್ ನೋಟ್ಸ್ ಕೂಡ ಇರುತ್ತೆ, ಪ್ರಾಕ್ಟೀಸ್ MCQs ಕೂಡ ಇರುತ್ತೆ. ನೀವು ಈಗ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮುಗಿಸ್ಬಿಟ್ಟೆ, ನಾನು ಕೋರ್ಸ್ ಮೆಟೀರಿಯಲ್ ಮುಗಿಸಿದ್ದೀನಿ, ನಾನು ಇವಾಗ ಏನು ಮಾಡಬೇಕು ಅಂದರೆ ಆ ಮಿನಿಸ್ಟ್ರಿದು ಪ್ರಾಕ್ಟೀಸ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಫಸ್ಟು. ಸೊ ನಿಮಗೆ ಅವಾಗೊಂದು ಐಡಿಯಾ ಬರುತ್ತೆ, ನೀವು ಓದಿರೋದ್ರಲ್ಲಿ ನಿಮಗೆ ಎಷ್ಟು ನೆನಪಿದೆ, ಎಷ್ಟು ನೆನಪಿಲ್ಲ, ಎಷ್ಟನ್ನ ಮತ್ತೆ ರಿವೈಸ್ ಮಾಡಬೇಕು ಅಂದರೆ. ಇವೆಲ್ಲ ಮಲ್ಟಿಪಲ್ ರಿವಿಷನ್ಸ್, ಅಟ್ಲೀಸ್ಟ್ 2 to 3 ರಿವಿಷನ್ಸ್ ಬಿಫೋರ್ phase 1 ಕೊಡಲೇಬೇಕು. ಮತ್ತು PIB ಮಿನಿಸ್ಟ್ರಿ ಸ್ಕೀಮ್ಸ್ ಆಯ್ತಲ್ಲ. ನೆಕ್ಸ್ಟ್ ರಿಪೋರ್ಟ್ಸ್ ಡಾಕ್ಯುಮೆಂಟ್, ಇದು ಮಂತ್ಲಿ ರಿಪೋರ್ಟ್ಸ್ ಡಾಕ್ಯುಮೆಂಟ್ ಕೊಡ್ತೀವಿ PDF, ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ESI. ಸ್ಟ್ಯಾಟಿಕ್ನ ಓದ್ದಲೇ ಇದ್ರೂ ನಡೆಯುತ್ತೆ, ಬಟ್ PIB ಮಿನಿಸ್ಟ್ರಿ ವೈಸ್ ಸ್ಕೀಮ್ಸು ರಿಪೋರ್ಟ್ಸು ಎಲ್ಲದನ್ನೂ ಓದಲೇಬೇಕು, ಕಂಪಲ್ಸರಿ, ಇದನ್ನು ಬಿಡೋ ಹಾಗೆ ಇಲ್ಲ. ಒಂದು ನಿಮಿಷ, ಅಲ್ಲಿ ಜಸ್ಟ್ ಇದನ್ನು ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ERDಗೆ ಹೋಗೋಣ. ಸೊ ಅಗೇನ್ ಸೊ ವಿತ್ ರೆಸ್ಪೆಕ್ಟ್ ಟು ARD ಬೋತ್, ಇವಾಗ ARD ESI ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ phase 1 ಆ್ಯಂಡ್ phase 2. ನೀವು ಇದನ್ನು ತಲೆ ಇಟ್ಕೋಬೇಕು. ಸ್ಟ್ರಾಟಜಿ phase 1ಗೆ ಹೇಳಿದ್ರು, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಬೋತ್ phase 1 ಆ್ಯಂಡ್ phase 2. phase 2ಅಲ್ಲಿ ಬರತಕ್ಕಂಥ ಡಿಸ್ಕ್ರಿಪ್ಟಿವ್ ಕ್ವಶನ್ಸಿಗೆ ಕೂಡ ರೆಡಿ ಇರಬೇಕು. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಐ ವಿಲ್ ಜಸ್ಟ್ ಟೆಲ್ ಯು. ಇಲ್ಲಿ ARDಲಿ ಸಬ್ಜೆಕ್ಟ್ ವೈಸ್ PDF ಸಿಗುತ್ತೆ, ಪ್ರಿಸೈಸ್ ಟು ದ ಪಾಯಿಂಟ್. ನಬಾರ್ಡಿಗೆ ಏನು ಬೇಕೋ ಅಷ್ಟೇ ಟು ಸ್ಕೋರ್ ಯು. phase 1ಅಲ್ಲಿ ಅರೌಂಡ್ 30+ ಕ್ವಶನ್ಸ್ ಆರಾಮಾಗಿ ಕವರ್ ಮಾಡೋ ಥರ ಸಿಲೆಬಸ್ ಇರುತ್ತೆ. ಸೊ ನಾವು ಬೇರೆಯವ್ರ ಥರ 40 ಕವರ್ ಮಾಡಿರ್ತೀವಿ, ಎಲ್ಲ ನಮ್ಮಿಂದನೇ ಬರುತ್ತೆ, ನಾವೆಲ್ಲನೂ ಕವರ್ ಮಾಡಿದ್ದೀವಿ. ನೋ, ಯಾವುದೇ ಎಕ್ಸಾಮಲ್ಲಿ ಯಾರ ಕೈಲೂ, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕೈಲಿ ಕವರ್ ಮಾಡೋದಕ್ಕಾಗೋದಿಲ್ಲ, ಯು ನೋ ಇಟ್. ಸೊ ಆ ಥರ ಸುಳ್ಳು ವಾಗ್ದಾನಗಳನ್ನ ನಾವು ಕೊಡೋದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಮೋರ್ ದೆನ್ 30 to 35 ಕ್ವಶನ್ಸ್ ಕವರ್ ಆಗಿರೋ ಥರ PDF ಮೆಟೀರಿಯಲ್ನ ನಾವು ಡಿವೈಸ್ ಮಾಡಿದ್ದೀವಿ. ಮಲ್ಟಿಪಲ್ ಸೋರ್ಸಸ್ಸಿಂದ ನಾವು ಕಂಟೆಂಟ್ನ ತಗೊಂಡು ಒಂದು ಕನ್ಸೈಸ್ ಆಗಿ ನಬಾರ್ಡಿ ಸಿಲೆಬಸ್ಸಿಗೆ ಹೇಗೆ ಬೇಕೋ ಆ ಥರ ಮೆಟೀರಿಯಲ್ನ ಕೊಡ್ತಾ ಇದ್ದೀವಿ. PDF ಇದರಲ್ಲೂ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ. ಸೊ ನೀವು ಇವಾಗ ಸಾಯಿಲ್ ಸೈನ್ಸ್ ಓದಿದ್ರೆ ನೆಕ್ಸ್ಟ್ ಸಾಯಿಲ್ ಸೈನ್ಸ್ ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಬೇಕು. ದಟ್ ಈಸ್ ದಿ ಐಡಿಯಲ್ ವೇ. ಸೊ ಈ ಅಪ್ರೋಚ್ನ ನಾವು ಇನ್ವೈಸ್ ನಬಾರ್ಡ್ ಸಾರಥಿ ಪ್ರೋಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀವಿ. ಸೊ ಅದನ್ನೇ ನೀವು ಫಾಲೋ ಮಾಡಬೇಕು ಅಲ್ಲಿ ರೀಡಿಂಗ್. ಸೊ ದಟ್ ಈಸ್ ಫಾರ್ ARD ಬರೀ ಸ್ಟ್ಯಾಟಿಕ್ ಒಂದೇ ಇಲ್ಲ, ಅಗ್ರಿಕಲ್ಚರ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ. ಮಂತ್ಲಿ ಮ್ಯಾಗ್ಝಿನ್ ಕೊಡ್ತೀವಿ, ಆ್ಯಂಡ್ ಈ ಮ್ಯಾಗ್ಝಿನ್ಗೂ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ. ಈ ಡಾಕ್ಯುಮೆಂಟ್ನೂ ಓದಬೇಕು, ಪ್ಲಸ್ ಪ್ರಾಕ್ಟೀಸ್ MCQನ ಸಾಲ್ವ್ ಮಾಡಬೇಕು. ಸೊ ದೆನ್ ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ARD. ಸೊ ನೀವು PDF ಮೆಟೀರಿಯಲ್ ಓದಿದಾಗ ಆ PDFನ ಯಾವ ಥರ ಡಿಸೈನ್ ಮಾಡಿದ್ದೀವನೇ, ನಾಟ್ ಜಸ್ಟ್ ಫಾರ್ ಅಬ್ಜೆಕ್ಟಿವ್. ನಿಮಗೊಂದು ಪ್ರೋಸೆಸ್, ಈಗ ವಾಟ್ ಈಸ್ ಸೋಷಿಯಲ್ ಫಾರೆಸ್ಟ್ರಿ ಅಂತ ಕೇಳಿದಾಗ, ವಾಟ್ ಆರ್ ದಿ ಟೈಪ್ಸ್ ಆಫ್ ಸೋಷಿಯಲ್ ಫಾರೆಸ್ಟ್ರಿ ಅಂತ ಕೇಳಿದಾಗ ನಿಮಗೆ 600 ವರ್ಡ್ಸ್ ಆನ್ಸರ್ ಬರೆಯೋಷ್ಟು ಕಂಟೆಂಟ್ ಇರಬೇಕು. ಇಲ್ಲ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕಾಗಲ್ಲ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಬೋತ್ phase 1 ಮತ್ತು phase 2ಗೆ ಐಡಿಯಲಿ ಸೂಟ್ ಆಗೋವಂಥ ಮೆಟೀರಿಯಲ್ನ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಚೂಸ್ ಇನ್ವೈಸ್ ನಬಾರ್ಡ್ ಸಾರಥಿ ಪ್ರೋಗ್ರಾಮ್ ಫಾರ್ ನಬಾರ್ಡ್. ಎಕ್ಸ್ಪೀರಿಯನ್ಸ್ನ ನಾವು ಇಲ್ಲಿ ತೊಗೊಂಬಂದಿದ್ದೀವಿ. ಓವರ್ ದಿ ಇಯರ್ಸ್ ಆಫ್ ಪ್ರಿಪರೇಷನ್, ಎಕ್ಸಾಮ್ ಅಟೆಂಪ್ಟ್ ಮಾಡಿರೋದು, ಎಕ್ಸಾಮ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೋರ್ಸ್ನ ಡಿಸೈನ್ ಮಾಡಿದ್ದೀವಿ. ಸೊ ನಾವು ಮೆರಿಟ್ ಸೆಕ್ಷನಲ್ಲಿ ವಿ ಹ್ಯಾವ್ ಕವರ್ಡ್ ARD ಆ್ಯಂಡ್ ESI. GAಗೂ ಅಷ್ಟೇ ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಕೊಡ್ತಾ ಇದ್ದೀವಿ. ಸೊ ಈ GA ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ UPSC ಆರ್ KPSC GA. ಪಾಲಿಟಿ ಎಕಾನಮಿ GA ಬರಲ್ಲ, ಇದರಲ್ಲಿ ಬ್ಯಾಂಕಿಂಗ್ GA, ಇದು ಜನರಲ್ ಅವೇರ್ನೆಸ್, ಸ್ಪೋರ್ಟ್ಸ್, ಬುಕ್ಸ್ ಆ್ಯಂಡ್ ಆಥರ್ಸು, ಬ್ಯಾಂಕಿಂಗ್ ಕರೆಂಟ್ ಅಫೇರ್ಸ್. ಸೊ ಇದ್ರ ರಿಲೇಟೆಡ್ ಬರುತ್ತೆ. ಮಂತ್ಲಿ ಮ್ಯಾಗ್ಝಿನ್ ಕೊಡ್ತೀವಿ, ಮಂತ್ಲಿ PDF ಸಿಗುತ್ತೆ, ಪ್ಲಸ್ ಪ್ರಾಕ್ಟೀಸ್ MCQs ಪರ್ ಮಂತ್. ಸೊ ಪ್ರತಿಯೊಂದು ಕರೆಂಟ್ ಅಫೇರ್ಸ್ನ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಏಪ್ರಿಲ್ ಮಂತ್. ಸೊ ಓನ್ಲಿ ರೀಸನ್ ಬೀಂಗ್ ಲಾಸ್ಟ್ 6 months ಆಫ್ ಮೆಟೀರಿಯಲ್. ಐಡಿಯಲಿ ಸ್ಪೀಕಿಂಗ್ 4 to 5 months ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಬಟ್ ಸ್ಟಿಲ್ 6 monthಸಿಗೆ ಹೋಗೋಣ, ಕ್ಯಾಂಡಿಡೇಟಿಗೆ ಒಂದು ಫ್ಲೋ ಇರುತ್ತೆ, ಕಂಟಿನ್ಯೂಟಿ ಸಿಗುತ್ತೆ ಅಂತ ಏಪ್ರಿಲ್ ಮಂತಿಂದ ಬರ್ತಾ ಇದ್ದೀವಿ. ಆ್ಯಂಡ್ ಫೆಬ್ರವರಿಲಿ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಇದೆ, ಅದನ್ನು ಕವರ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಏಪ್ರಿಲ್ ಮಂತಿಂದ ಏನೇನು ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ನಿಮಗೆ PIB ಮಂತ್ಲಿ, GA ಕರೆಂಟ್ ಅಫೇರ್ಸ್ PDF, ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಏನಾದ್ರು ಚೇಂಜಸ್ ಅಪ್ಡೇಟ್ಸ್ ಇದ್ದರೆ ಅದು, ರಿಪೋರ್ಟ್ಸ್ ಡಾಕ್ಯುಮೆಂಟು, ಅಗ್ರಿಕಲ್ಚರ್ ಕರೆಂಟ್ ಅಫೇರ್ಸು, ಇವೆಲ್ಲವನ್ನು ಫ್ರಮ್ ಏಪ್ರಿಲ್ ಮಂತ್ ಯು ವಿಲ್ ಗೆಟ್ ಇಟ್ ಇನ್ ಅವರ್ ಕೋರ್ಸು. ಸೊ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ಸೊ GA ಈ 3 ಮೆರಿಟ್ ಸೆಕ್ಷನ್ ಆಯಿತು. ಮೆರಿಟ್ ಸೆಕ್ಷನಲ್ಲಿ ಯು ಹ್ಯಾವ್ ಟು ಟಾರ್ಗೆಟ್ 60 ಕ್ವಶನ್ಸ್. ಸೊ ಐಡಿಯಲಿ 44, 45, 47 ಜನರಲ್ ಮೆರಿಟ್ ಇದ್ದರೆ ಅರೌಂಡ್ 47, 48 ಅಪ್ ಟು 50
ಬರುತ್ತೆ. ಬಟ್ ಯು ಡೋಂಟ್ ನೋ ಒಂದು ವರ್ಷ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ಲಸ್ 5 to 10 ಮಾರ್ಕ್ಸ್ ಲೆವರೇಜ್ ಇಟ್ಕೋಬೇಕು. ಸೊ ಯು ಕೆನ್ ಈಸಿಲಿ ಟಾರ್ಗೆಟ್ 60 ಕ್ವಶನ್ಸ್. 60 ಕ್ವಶನ್ಸ್ ಅಂದಾಗ ಪ್ಲ್ಯಾನ್ ಏನು ಮಾಡಬೇಕು? ARD ಮಾಡ್ರೇಟ್ ಟು ಈಸಿ ಸೆಕ್ಷನ್ ಇರೋದು. ದಿಸ್ ಶುಡ್ ಬಿ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಯಾರದೇ ಆಗಿರಲಿ, ರಿಗಾರ್ಡ್ಲೆಸ್ ಆಫ್ ಯುವರ್ ಗ್ರ್ಯಾಜುಯೇಷನ್, 25 to 30 ಕ್ವಶನ್ಸ್ ಇದ್ರಲ್ಲಿ ಮಾಡಲೇಬೇಕು. ದಟ್ ಶುಡ್ ಬಿ ಯುವರ್ ಟಾರ್ಗೆಟ್. ESI ಅಲ್ಲಿ ಕೂಡ ನೀವು ಆರಾಮಾಗಿ 20 to 25 ಕ್ವಶನ್ಸ್ ಮಾಡ್ಬೋದು ವಿತ್ ರೈಟ್ ಪ್ರಿಪರೇಷನ್. PIB ನೀಟಾಗಿ ಕವರ್ ಮಾಡಿರಬೇಕು, ಮಂತ್ಲಿ ರಿಪೋರ್ಟ್ಸ್ ಮಾಡಿರಬೇಕು, ಗೌರ್ಮೆಂಟ್ ಸ್ಕೀಮ್ಸ್, ಈ 3 ಡಾಕ್ಯುಮೆಂಟ್ ಫ್ರಮ್ ಏಪ್ರಿಲ್ ನೀವು ಕವರ್ ಮಾಡಿದ್ರೆ ಸಾಕು. ಯು ಕ್ಯಾನ್ ಸ್ಕೋರ್ 20 to 25 ಕ್ವಶನ್ಸ್ ಈಸಿಲಿ. ಬಟ್ ಅದನ್ನು ರಿಗರಸ್ ಆಗಿ ರಿವೈಸ್ ಮಾಡಬೇಕು, ಯಾಕೆಂದರೆ ಡಾಟಾ ತಲೆಯಲ್ಲಿ ಕೂರಬೇಕು ಅಷ್ಟೊಂದು. ಆ್ಯಂಡ್ ಜನರಲ್ ಅವೇರ್ನೆಸ್. ಸೊ ಲಾಸ್ಟ್ ಟೈಮ್ ಹೇಳ್ದಂಗೆ ಕಷ್ಟ ಆಯಿತು, ಬಟ್ ದಿಸ್ ಟೈಮ್ ನಾವು ಅದಕ್ಕೋಸ್ಕರನೇ ವಿ ಆರ್ ಪ್ರಿಪೇರಿಂಗ್ ಅ ಹೋಲಿಸ್ಟಿಕ್ ಡಾಕ್ಯುಮೆಂಟ್ ಮೋಸ್ಟ್ ಆಫ್ ದಿ ಟಾಪಿಕ್ಸ್ನ ಕವರ್ ಮಾಡೋದಕ್ಕೆ. ಯು ಹ್ಯಾವ್ ಟು ರೀಚ್ till 10 ಅಟ್ಲೀಸ್ಟ್. ಸೊ ಐಡಿಯಲಿ ಯು ವಿಲ್ ಕ್ರಾಸ್ 60. ಸೊ ದಿಸ್ ಶುಡ್ ಬಿ ಯುವರ್ ಟಾರ್ಗೆಟ್ ಏರಿಯಾಸ್ ಫೇಸ್ 1ಗೆ. 60, ಇಫ್ ಯು ಆರ್ ಕ್ರಾಸಿಂಗ್ 60+, ದೆನ್ ಯು ಆರ್ ಇನ್. ಅಷ್ಟೇ, ಮುಗ್ದೆ ಹೋಯ್ತು. ನೀವು ತಲೆನೇ ಕೆಡ್ಸ್ಕೊಳೋದು ಬೇಕಾಗಿಲ್ಲ. more than 50 is more than sufficient, but still to keep the leverage. Competition year on year increase ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಟಾರ್ಗೆಟ್ ಅಟ್ಲೀಸ್ಟ್ 55 to 60 ಮಾರ್ಕ್ಸ್ ಇನ್ ಫೇಸ್ 1, ಅದು ಮೆರಿಟ್ ಸೆಕ್ಷನಲ್ಲಿ. ಸೊ ಗೋಯಿಂಗ್ ಫಾರ್ವರ್ಡ್ ವಿತ್ ದಿ ನಾನ್ ಮೆರಿಟ್ ಸೆಕ್ಷನ್. ಸೊ ನಾನ್ ಮೆರಿಟ್ ಸೆಕ್ಷನ್ ನಾನೇನು ಮಾಡ್ತಾ ಇದ್ದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಯು ಮೈಟ್ ಥಿಂಕ್ ಇಟ್ ಈಸ್ ಫನ್ನಿ, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮೈ ಓನ್ ಸ್ಟ್ರೆಂತ್ಸ್. ಸೊ ಫಸ್ಟ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡೇ ತೊಗೊಳೋಣ. ಸೊ ಇದರಲ್ಲಿ ಪ್ರತಿ ವರ್ಷ ನಂಬರ್ ಸೀರೀಸ್ 4 ಕ್ವಶನ್ ಬರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ 4 ಕ್ವಶನ್ ಬರುತ್ತೆ, ಆರ್ ಸಿಂಪ್ಲಿಫಿಕೇಷನ್ 4 ಕ್ವಶನ್ ಬರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ 1 or 2 ಕ್ವಶನ್ ಬರುತ್ತೆ. ಇಟ್ ಡಿಪೆಂಡ್ ಆಗುತ್ತೆ ಎಷ್ಟು ಬರುತ್ತೆ ಅಂತ. ಸೊ ನಿಮಗೆ ಬೇಕಾಗಿರೋದೇ 4 to 5 ಮಾರ್ಕ್ಸು. ಐಡಿಯಲಿ ಟು ಗೋ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಬೇಕಷ್ಟೇ. ಇದರಲ್ಲಿ ನೀವು 20ಕ್ಕೆ 20 ತೆಗೆದ್ರೂ ಪ್ರಯೋಜನ ಇಲ್ಲ. ಸೊ ನನಗೆ ಬರೋದೇ ಈ 3 ಸೆಕ್ಷನ್ ಸಾಲ್ವ್ ಮಾಡೋದಕ್ಕೆ. ನಾನು ಇದ್ರ ಮೇಲ್ಗಡೆ ನಾನು ಪ್ರಾಕ್ಟೀಸ್ ಕೂಡ ಮಾಡಲ್ಲ. ಪ್ರಿಲಿಮ್ಸ್ ಬರೋ ಒಂದು ವಾರ ಮುಂಚೆ ಈ 3 ಸೆಕ್ಷನ್ ನಾನು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಏನಕ್ಕೆ 3 ಮಾಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ರೀಸನಿಂಗಲ್ಲಿ ಸಿಲಾಗಿಸಮ್ಸ್ ಕೊಡಲೇ ಇಲ್ಲ ಅವರು. ಸ್ಟಿಲ್ ಇನ್ಇಕ್ವಾಲಿಟಿ ಇತ್ತು, ನಾನು ಪಝಲ್ ಇತ್ತು, ನಂಗೆ ಪಝಲ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಸೀಟಿಂಗ್ ಅರೇಂಜ್ಮೆಂಟ್ ಇತ್ತು, ನನಗಿದು ಬರುತ್ತೆ ಮಾಡೋಕ್ಕೆ. ಸೊ ನಾನು 3-4 ಟಾಪಿಕ್ನ ತುಂಬ ಸ್ಟ್ರಾಂಗಾಗಿ ರೆಡಿ ಆಗಿದ್ದೀನಿ. ಸೊ ಒಂದು ಬಂದಿಲ್ಲ ಅಂದರೂ ಇನ್ನೊಂದು ಟಾಪಿಕ್ ಇಟ್ಕೊಂಡು ನಾನು ಆರಾಮಾಗಿ ಕ್ಲಿಯರ್ ಮಾಡ್ಕೋತೀನಿ. ಸೊ ದಟ್ ವಾಸ್ ದಿ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ನಾನು ಎಲ್ಲ ಟಾಪಿಕ್ನ ಪ್ರಿಪೇರ್ ಆಗಲ್ಲ, ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ಇದೆ, ಟೈಮ್ ಆ್ಯಂಡ್ ವರ್ಕ್ ಇರುತ್ತೆ, ಬೋಟ್, ಸಿಸ್ಟ್ರಾನ್, ಪೈಪ್, ಆ ಥರ ಕ್ವಶನ್ಸ್ ಎಲ್ಲ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ, ಪರ್ಮುಟೇಷನ್, ಕಾಂಬಿನೇಷನ್ ಬರುತ್ತೆ. ಎಲ್ಲ ಒನ್ ಕ್ವಶನ್, 2 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ ನಾವು ಏನಕ್ಕೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಬೇಕು ಟು ಪ್ರಾಕ್ಟೀಸ್ ಅಂತ. ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ. ಸೊ ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ಟ್ರೆಂತನ್ನ ನೀವು ಅರ್ಥ ಮಾಡ್ಕೋಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅನಲೈಸ್ ಮಾಡಬೇಕು. ಸೊ ಇದರಲ್ಲಿ ಇಲ್ಲಿ ಬರ್ತಾ ಇದೆ ನಂಬರ್ ಸೀರೀಸ್ 4 to 5 ಕ್ವಶನ್ ಇರುತ್ತೆ, ಬಟ್ 5 ಸಾಲ್ವ್ ಮಾಡೋಕ್ಕೆ ಥರ ಇರಲ್ಲ. ಸೊ ನನ್ನ ಆವ್ರೇಜ್, ಸೊ ನಾನು ನಂಬರ್ ಸೀರೀಸಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ, ಬ್ರೇಕ್ ಮಾಡ್ತೀನಿ. ನಾನು 5ಕ್ಕೆ 5 ಮಾಡ್ತೀನಿ, ಅಟ್ಲೀಸ್ಟ್ 4 ಆದರೂ ಮಾಡೇ ಮಾಡ್ತೀನಿ. ಕೆಲವ್ರಿಗೆ 2 ಮಾಡೋಕ್ಕಾಗಲ್ಲ. ಸೊ ಅವಾಗ ಯು ಶುಡ್ ನಾಟ್ ಚೂಸ್ ದಿಸ್ ಸ್ಟ್ರಾಟಜಿ. ನಿಮ್ಮ ಸ್ಟ್ರೆಂತ್ ಏನಿದೆ, ಕೋರ್ ಸ್ಟ್ರೆಂತ್, ಇಲ್ಲ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ನೇ ಮಾಡ್ತೀನಿ ಬಿಡಿ ಸರ್ ಅಂದರೆ ಅದನ್ನೇ ಮಾಡ್ಕೋಬೋದು. ಇಲ್ಲ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ನನಗೆ ಈಸಿ, ನಾನು ಅದನ್ನೇ ಮಾಡ್ತೀನಿ ಅಂದರೆ ಓಕೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ, ಸೊ ಅದನ್ನೇ ಸಾಲ್ವ್ ಮಾಡ್ತೀನಿ ಅಂದರೆ ಓಕೆ. ಬಟ್ ಟಾರ್ಗೆಟ್ ಓರಿಯೆಂಟೆಡ್ ಅಪ್ರೋಚ್ ಬೇಕು. ಯಾಕೆ ಅಂತ ಅಂದರೆ ನೀವು ಈ ಪೋರ್ಷನ್ ಮೇಲೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬಾರ್ದು, ಈವನ್ ವಿತ್ ಪ್ರಿಪರೇಷನ್ ಆ್ಯಂಡ್ ವೈಲ್ ಇನ್ ದಿ ಎಕ್ಸಾಮ್. ಯಾಕೆಂದರೆ ಎಕ್ಸಾಮಲ್ಲೂ ಅಷ್ಟೇ, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ ಸಾಲ್ವಿಂಗ್ ARD ಆ್ಯಂಡ್ ESI ಪಾರ್ಟ್. ಮೆರಿಟ್ ಸೆಕ್ಷನ್ನ ಜಾಸ್ತಿ ಟೈಮ್ ತೊಗೊಂಡೇ ಬಿಡುತ್ತೆ, ಬಿಕಾಸ್ ಲೆಂತ್ ಆಫ್ ದಿ ಕ್ವಶನ್ ಜಾಸ್ತಿ ಇರುತ್ತೆ, ಟೈಮ್ ಕೂಡ ಕಮ್ಮಿ ಇರುತ್ತೆ, ಎಕ್ಸಾಮ್ ಪ್ರೆಷರ್ ಕೂಡ ಇರುತ್ತೆ, ತಲೆ ಫಾಸ್ಟಾಗಿ ಓಡ್ತಾ ಇರಲ್ಲ. ಸೊ ಗಿವನ್ ದಟ್ ನೀವು ಈ ಸೆಕ್ಷನ್ಗೆ ಎಷ್ಟು ಮಿನಿಮಮ್ ಎಫರ್ಟಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬರುತ್ತೆ, ಅದೇ ಥರ ಪ್ಲ್ಯಾನ್ ಮಾಡ್ಕೋಬೇಕು. ದಟ್ ಈಸ್ ದಿ ಐಡಿಯಲ್ ಸ್ಟ್ರಾಟಜಿ. ಸೇಮ್ ವಿತ್ ಕಂಪ್ಯೂಟರ್ ಅವೇರ್ನೆಸ್. ಸೊ ನಾವೇ ಒಂದು PDF ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಕೊಡ್ತೀವಿ. ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ನಿಮಗೆ ಆರಾಮಾಗಿ 12 to 15 ಕ್ವಶನ್ಸ್ ಬರೋ ಥರ ಇರುತ್ತೆ. ಈವನ್ ವಿತ್ ಡಿಸಿಷನ್ ಮೇಕಿಂಗ್ ಅಷ್ಟೇ. ಈ ಸೆಕ್ಷನ್ ತುಂಬ ಇಂಪಾರ್ಟೆಂಟ್. ತುಂಬ ಜನ, ಯಾಕೆಂದರೆ ಇದು ಮ್ಯಾನೇಜ್ಮೆಂಟ್ ಟಾಪಿಕ್, ಇದನ್ನು ಇಂಜಿನಿಯರ್ಸು ಓದಿರೋದಿಲ್ಲ, ಅಗ್ರಿ ಗ್ರ್ಯಾಜುಯೇಟ್ಸು ಓದಿರೋದಿಲ್ಲ, ಯಾವ ಜನರಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ ಕೂಡ ಓದಿರೋದಿಲ್ಲ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ಇದೊಂದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಕಷ್ಟ ಅಂತಲ್ಲ, ಟ್ರಿಕ್ಕಿ ಆಗಿರುತ್ತೆ. ಸೊ ಇದಕ್ಕೆ ಸಪರೇಟ್ ಪ್ರಿಪ್ರೇಷನ್ ಬೇಕೇ ಬೇಕು. ಅಟ್ಲೀಸ್ಟ್ ಟು ಸ್ಕೋರ್ 4 to 5 ಕ್ವಶನ್ಸ್ ಕರೆಕ್ಟ್ ಮಾಡಲೇಬೇಕಾಗುತ್ತೆ ಔಟ್ ಆಫ್ 10.
1 ಕಟ್ ಆಫ್ ಇರುತ್ತೆ ಅಷ್ಟೇ, 1.5, ಬಟ್ ಸ್ಟಿಲ್ 4 to 5 ಈಸ್ ಅ ಗುಡ್ ಸ್ಕೋರ್, ಸೇಫರ್ ಸೈಡಲ್ಲಿ ಇರೋದಕ್ಕೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಸ್ಪೆಸಿಫಿಕ್ ಆಗಿ PDF ಮತ್ತು ಸ್ಯಾಂಪಲ್ ಕ್ವಶನ್ಸ್ ನಾವು ಡಿಸೈನ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ಲಿ ನಿಮಗೆ ಆ ಪೋರ್ಷನಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತೀವಿ. ಸೊ ಕ್ವಾಂಟ್ ರೀಸನಿಂಗ್, ಇಂಗ್ಲೀಷ್ ಕೂಡ ಅಷ್ಟೇ. ಇಂಗ್ಲೀಷ್ ಔಟ್ ಆಫ್ 30 ಈಸಿಯಾಗಿ ನೀವು ಅರೌಂಡ್ 18 to 20 ಕ್ವಶನ್ಸ್ ವಿತ್ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಇದ್ದರೆ ಸಾಕು, ಯು ಕ್ಯಾನ್ ಈಸಿಲಿ ಕ್ಲಿಯರ್ ಇಟ್. ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಬರೋತ್ತಾಗತ್ತಾ ಗ್ರಾಮರ್ ಎರರ್ ಐಡೆಂಟಿಫಿಕೇಷನ್ನು, ಮಿಸ್ಸಿಂಗ್ ವರ್ಡ್, ಅಲ್ಲಿ ಯಾವ ವರ್ಡನ್ನ ಹಾಕಿದ್ರೆ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಯಾವ ವರ್ಡ್ ತಪ್ಪಿದೆ, ಗ್ರಾಮ್ಯಾಟಿಕಲ್ ಎರರ್ ಏನಿದೆ, ಸೊ ಈ ಥರ ಬೇಸಿಕ್ ಕ್ವಶನ್ಸ್ ಬರುತ್ತೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಸೊ ದಟ್ ಈಸ್ ಆಲ್ ಅಬೌಟ್ ಫೇಸ್ 1. ಫೇಸ್ 1ಅಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಯು ಹ್ಯಾವ್ ಟು ಪ್ಲ್ಯಾನ್, ಸ್ಟ್ರಾಟಜೈಸ್ ಮೆರಿಟ್ ಸೆಕ್ಷನ್ ಮತ್ತು ನಾನ್ ಮೆರಿಟ್ ಸೆಕ್ಷನ್. ನನ್ನ ಮೆರಿಟ್ ಸೆಕ್ಷನ್ ಇಂಪಾರ್ಟೆಂಟು, ಬಟ್ ನಾನ್ ಮೆರಿಟ್ ಸೆಕ್ಷನ್ ಇಂಪಾರ್ಟೆಂಟ್ ಅಂತಲ್ಲ. ನೀವು ಮೆರಿಟ್ ಸೆಕ್ಷನಲ್ಲಿ ಕಟ್ ಆಫ್ ಕ್ಲಿಯರ್ ಮಾಡಿ ನಾನ್ ಮೆರಿಟ್ ಸೆಕ್ಷನ್ ಯಾವ್ದಾದ್ರು ಸೆಕ್ಷನಲ್ಲಿ ಹೋಗ್ಬಿಟ್ರೆ ಇಟ್ಸ್ ಅಗೇನ್ ಅ ವೇಸ್ಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಬಟ್ ಮೋರ್ ಇಂಪಾರ್ಟೆಂಟ್ ಶುಡ್ ಬಿ ಗಿವನ್ ಟು ARD, ESI, GA, ದೆನ್ ದೀಸ್ ಸೆಕ್ಷನ್. ಈ ಸೆಕ್ಷನಲ್ಲಿ ಸೆಕ್ಷನಲ್ ಕಟ್ ಆಫ್ಗಿಂತ 2-3 ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ ಇಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಅದು ಐಡಿಯಲ್ ಸ್ಟ್ರಾಟಜಿ ಫಾರ್ ಕ್ಲಿಯರಿಂಗ್ ದಿಸ್ ಎಕ್ಸಾಮಿನೇಷನ್. ಅದು ಫೇಸ್ 1 ಕ್ಲಿಯರ್ ಮಾಡೋದಕ್ಕೆ. ಸೊ ವಿಲ್ ಗೋ ಫಾರ್ವರ್ಡ್ ವಿತ್ ದಿ ಫೇಸ್ 2. ಸೊ ಫೇಸ್ 2 ಅಂತ ಬಂದಾಗ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು 2 ಪೇಪರ್ಸ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಬಗ್ಗೆನೇ ಮಾತಾಡೋಣ. ಸೊ ಇಂಗ್ಲೀಷಲ್ಲಿ ಎಸ್ಸೆ, ಲೆಟರ್ ರೈಟಿಂಗ್, ಪ್ರಿಸೈಸ್ ರೈಟಿಂಗ್. ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ವಿತ್ ಮೈ ಎಕ್ಸ್ಪೀರಿಯನ್ಸ್. ಕಂಟೆಂಟ್ ಈಸ್ ಇಂಪಾರ್ಟೆಂಟ್, ಬೇರ್ ಮಿನಿಮಮ್ ಕಂಟೆಂಟ್ ಬೇಕೇ ಬೇಕು ಪ್ರತಿಯೊಂದರಲ್ಲೂ. ಪ್ರಿಸೈಸ್ ರೈಟಿಂಗಿಗೆ ಅವರೇ ಕಂಟೆಂಟ್ ಕೊಟ್ಟಿರ್ತಾರೆ, ಆಬ್ವಿಯಸ್ಲಿ ಯು ಜಸ್ಟ್ ಹ್ಯಾವ್ ಟು ಕನ್ಸೈಸ್ ಇಟ್. ಲೆಟರ್ ರೈಟಿಂಗಿಗೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ಸ್ ಬೇಕು. ಈಗ ಅಫಿಷಿಯಲ್ ಲೆಟರ್ ಬರೀತಾ ಇದ್ದರೆ, ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಮುನ್ಸಿಪಲ್ ಕಾರ್ಪೊರೇಟರು, ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇರುತ್ತೆ. ಪರ್ಸ್ನಲ್ ಲೆಟರ್ ಬರೀತಾ ಇದ್ದರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಬೇಕು. ಆ್ಯಂಡ್ ವರ್ಡ್ ಲಿಮಿಟ್ ಕೊಟ್ಟಿರ್ತಾರೆ, ವರ್ಡ್ ಲಿಮಿಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಎಸ್ಪೆಷಲಿ ಇನ್ ಇಂಗ್ಲೀಷು. ಸೊ ಎಸ್ಸೆಗೆ, ಲೆಟರ್ ರೈಟಿಂಗ್ಗೆ 120 or 150 ಇರುತ್ತೆ. ಪ್ರಿಸೈಸ್ ರೈಟಿಂಗ್ ಅಂತೂ 120 ಇರುತ್ತೆ. ಇದು 500 to 520 ಏನೋ ಇರುತ್ತೆ ಎಸ್ಸೆ. ಸೊ ಸ್ಟ್ರಿಕ್ಟ್ಲಿ ಈ ವರ್ಡ್ ಲಿಮಿಟ್ನ ಫಾಲೋ ಮಾಡಬೇಕು. ಸಿ ಐ ಟೆಲ್ ಯು ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. 2022 ಮೈ ಇಂಗ್ಲೀಷ್ ಸ್ಕೋರ್ ವಾಸ್ 53. ಸೊ 2024 ನಾನು 63 ತನಕ ಎನ್ಹಾನ್ಸ್ ಮಾಡಿಕೊಂಡೆ. ಸೊ ಇಂಗ್ಲೀಷಲ್ಲಿ ದಿಸ್ ಈಸ್ ಅ ರಿಯಲಿ ಗುಡ್ ಸ್ಕೋರ್, ಎನಿಥಿಂಗ್ ಅಬೌವ್ 60. ಸೊ ಈ ಸಲ 70 ತನಕ ಸ್ಕೋರ್ ಮಾಡಿದ್ದಾರೆ, ಬಟ್ ಸ್ಟಿಲ್ 63 ಈಸ್ ಅ ಗುಡ್ ಸ್ಕೋರ್. ಸೊ ಹೇಗೆ ಅಂದರೆ, ಫಾರ್ ಎಸ್ಸೆ ಹ್ಯಾವ್ ರಿಟನ್ 516 ವರ್ಡ್ಸು. ಫಾರ್ ಲೆಟರ್ ರೈಟಿಂಗ್ ಆಲ್ಸೋ ಆಲ್ಮೋಸ್ಟ್ 1 word ಲೆಸ್ ಇತ್ತು ಅಷ್ಟೇ ಟೋಟಲ್ ವರ್ಡ್ಸ್ಗೆ. ಈವನ್ ವಿತ್ ಪ್ರಿಸೈಸ್ 119 ವರ್ಡ್ಸು. ಸೊ ಇಷ್ಟು ಪ್ರಿಸೈಸ್ ಆಗಿ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಇವನ್ ಬಿಫೋರ್ ಕಮಿಂಗ್ ಇನ್ ಟು ದಿ ಎಕ್ಸಾಮಿನೇಷನ್. ಆ ವರ್ಡ್ ಲಿಮಿಟ್ನ ಟಚ್ ಮಾಡಲೇಬೇಕು ಅಂತ. ಇದನ್ನು ಹೇಗೆ ಮಾಡಿದ್ದೆ ಅಂತ ಅಂದರೆ, ವಿತ್ ಸ್ಟ್ಯಾಂಡರ್ಡ್ ಟಾಪಿಕ್ಸ್ ಮೇಲ್ಗಡೆ ಐ ಹ್ಯಾಡ್ ಆಲ್ರೆಡಿ ಕೆಪ್ಟ್ ರೆಡಿ ಎಸ್ಸೇಸ್. ನನ್ನ ಹತ್ರ ಒಂದು 40 ಎಸ್ಸೇಸ್ ರೆಡಿ ಇತ್ತು, 40 ಡಿಫ್ರೆಂಟ್ ಟಾಪಿಕ್ಕಿಗೆ, ಮೋರ್ ದೆನ್ 1000 ವರ್ಡ್ಸು. ನನ್ನ ಅಲ್ಲಿ ಹೋಗಿ ಕನ್ಸೈಸಾಗಿ ಅದೇ ಕಂಟೆಂಟ್ನ ಬರೀಬೇಕಾಗಿತ್ತು. ಸೊ ದಟ್ ಹೆಲ್ಪ್ ಮೀ ಅಷ್ಟೇ. ಸೊ ಈ ಸೇಮ್ ವಿತ್ ಲೆಟರ್ಸ್, ಎಲ್ಲ ಸ್ಟ್ಯಾಂಡರ್ಡ್ ಫಾರ್ಮೆಟ್ನ ನಾವು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಪ್ರಿಸೈಸ್ ರೈಟಿಂಗ್ನ ನ್ಯೂಸ್ ಪೇಪರ್ ಆರ್ಟಿಕಲ್ ತೊಗೊಂಡು ಪ್ರಿಸೈಸಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಒಂದು ದೊಡ್ಡ ನ್ಯೂಸ್ ಪೇಪರ್ ಆರ್ಟಿಕಲ್ ತೊಗೊಳೋದು, ಸೊ ಅದನ್ನು 120 ವರ್ಡ್ಸ್ ಒಳಗೆ ಕೊಡೋದು ವಿತ್ ಟೈಟಲ್ ಕೂಡ ಬರೀಬೇಕು. ಟೈಟಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪ್ರಿಸೈಸ್ ರೈಟಿಂಗಲ್ಲಿ. ಟೈಟಲ್ ಮತ್ತು ಕಂಟೆಂಟ್, ಟೈಟಲ್ ಕೊಡೋದು ಕಲಿಬೇಕು. ಅದನ್ನು ನೀವು ಎಕ್ಸಾಮ್ ಹಾಲಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ. ಯು ಹ್ಯಾವ್ ಟು ಡೂ ಇಟ್ ರೆಗ್ಯುಲರ್ಲಿ. ಅಂದರೆ ನಾಟ್ ಆಫ್ಟರ್ ಪ್ರಿಲಿಮ್ಸ್ಗಿಂತ ಮುಂಚೆನೇ ಕೆಲಸ ಮಾಡ್ತಾ ಇರಬೇಕು. ವೀಕ್ಲಿ ಒಂದು ಎಸ್ಸೆ, ವೀಕ್ಲಿ 2 or 3 ಲೆಟರ್ಸು, ವೀಕ್ಲಿ 1 or 2 ಪ್ರಿಸೈಸ್ ರೈಟಿಂಗ್, ಅಟ್ಲೀಸ್ಟ್ ಟಿಲ್ ಪ್ರಿಲಿಮ್ಸ್ ಆಗೋ ತನಕ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಯು ಕ್ಯಾನ್ ಎನ್ಹ್ಯಾನ್ಸ್ ದಿ ಪ್ರಿಪರೇಷನ್. ಸೊ ಇದು ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಇನ್ವೈಸ್ ಸಾರಥಿಲಿ, ಸ್ಟ್ಯಾಂಡರ್ಡ್ ಎಸ್ಸೇಸ್, ಟಾಪಿಕ್ ಯಾವ್ಯಾವ ರಿಲೇಟೆಡ್ ಟಾಪಿಕ್ಸ್ ಬರುತ್ತೆ, ಒಂದು ಎಸ್ಸೆ PDF ಕೊಡ್ತೀವಿ, ಸ್ಟ್ಯಾಂಡರ್ಡ್ ಟೆಂಪ್ಲೇಟ್. ನೀವು ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ರಾಫ್ಟ್ ಯುವರ್ ಓನ್ ಎಸ್ಸೆ. ನಾವು ಅದನ್ನೇ ಯಥಾವತ್ತಾಗಿ ಇಳಿಸಿ ಅಂತ ಹೇಳಲ್ಲ. ಯು ಹ್ಯಾವ್ ಟು ಲರ್ನ್ ಟು ಕ್ರಾಫ್ಟ್ ಇನ್ ಯುವರ್ ಓನ್ ವೇ. ನಿಮ್ಮದು ಅಂತ ಅನ್ನಿಸ್ಬೇಕು. ಇಟ್ ಶುಡ್ ಬಿ ಯುನೀಕ್ ಫ್ರಮ್ ಯುವರ್ ಓನ್ ಪರ್ಸ್ಪೆಕ್ಟಿವ್. ಅದನ್ನು ನೀವು ಕಲೀಲೇಬೇಕು. ಅದನ್ನು ಯಾರು ಹೇಳ್ಕೊಡೋಕ್ಕಾಗಲ್ಲ. ಲೆಟರ್ಸ್ ಕೂಡ ಅಷ್ಟೇ, ಸ್ಟ್ಯಾಂಡರ್ಡ್ ಫಾರ್ಮೆಟ್, ಸ್ಟ್ಯಾಂಡರ್ಡ್ ಕಂಟೆಂಟ್ನ ನಾವು PDF ಕೊಡ್ತೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಯು ಶುಡ್ ಲರ್ನ್ ಪ್ರಿಸೈಸ್ ರೈಟಿಂಗ್. ಸೊ ನಮ್ಮ ಕಡೆಯಿಂದ ನಿಮಗೇನು ಸಿಗೋದಿಲ್ಲ ಮೋಸ್ಟ್ಲಿ, ಬಟ್ ಐಡಿಯಲ್ ಮೆಥಡ್ ಏನು ಅಂತ ಅಂದರೆ, ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್
ಪ್ರಿಸೀಸ್ ಬೈ ಯೂಸಿಂಗ್ ಆರ್ಟಿಕಲ್ಸ್ ಫ್ರಮ್ ನ್ಯೂಸ್ ಪೇಪರ್. ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ತೊಗೊಳ್ಳಿ, ಆರ್ಟಿಕಲ್ಗಳು ತೊಗೊಳ್ಳಿ. ಫಸ್ಟ್ ಸಣ್ಣ ಸಣ್ಣ ಆರ್ಟಿಕಲ್ಗಳೇ ತೊಗೊಳ್ಳಿ, ದೊಡ್ಡ ದೊಡ್ಡದಕ್ಕೆ ಹೋಗಬೇಡಿ. ಸೊ ಅದನ್ನು ಪ್ರಿಸೈಸಾಗಿ ಹೇಗೆ ಬರಿಬೋದು ಅಂತ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ದಿ ಮೋಸ್ಟ್ ಐಡಿಯಲ್ ವೇ. ಸೊ ನಮ್ಮ ಕಡೆಯಿಂದ ಹಾಗೆ ಲೈವ್ ಪ್ರಾಕ್ಟೀಸ್ ಎಸ್ಸೆ, ಲೈವ್ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ನ ಮಾಡಿಸ್ತೀವಿ ಆಫ್ಟರ್ ಪ್ರಿಲಿಮ್ಸ್. ಸೊ ಈ ಕೋರ್ಸ್ ತೊಗೊಂಡವ್ರಿಗೆ ಇದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ನಾನೇ ಖುದ್ದಾಗಿ ಕೂತ್ಕೋತೀನಿ ಫಾರ್ ದಟ್ ಸೆಷನ್. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಸೊ ದಿಸ್ ಈಸ್ ಆಲ್ ಅಬೌಟ್ ಪೇಪರ್ 1. ಸೊ ಪೇಪರ್ 2 ಬಂದಾಗ, ಸೊ ನಾನು ಆಲ್ರೆಡಿ ಹೇಳಿದೆ, ಯು ಹ್ಯಾವ್ ಟು ಶುಡ್ ನಾಟ್ ಕನ್ಸಿಡರ್, ಅದನ್ನು ಸಪ್ರೇಟಾಗಿ ತೊಗೋಬಾರ್ದು. ಫೇಸ್ 1 ಮತ್ತು ಫೇಸ್ 2 ಅಂತ ವೈಲ್ ಪ್ರಿಪೇರಿಂಗ್. ಸೊ ಫೇಸ್ 2 ಅಲ್ಲೂ ಕೂಡ ಈಗ ಅಬ್ಜೆಕ್ಟಿವ್ ಕ್ವಶನ್ಸು ಬೋತ್ ARD ESIಯಿಂದ ಬರುತ್ತೆ. ಇದರಲ್ಲೂ ARD ಇಂದ ಬರುತ್ತೆ. ಇದು ಸ್ವಲ್ಪ ಮಾಡರೇಟ್ ಟು ಡಿಫಿಕಲ್ಟ್ ಇರುತ್ತೆ. ESI ಅಲ್ಲಿ ಅಷ್ಟೇ PIB ಸ್ಕೀಮ್ಸು, ನಬಾರ್ಡ್ ಫಂಕ್ಷನ್ಸು, ನಬಾರ್ಡಿಂದು ಫಂಡ್ಸು. ಈ ಸಲ ನಬಾರ್ಡ್ ಫಂಡ್ ಹೇಳಿದ್ನಲ್ಲ, ನಬಾರ್ಡಿಂದು ಕೋಆಪರೇಟಿವ್ ಡೆವಲಪ್ಮೆಂಟ್ ಫಂಡ್. ಇದಕ್ಕೆ ಕೇಳಿದ್ದು ಮೂಲ ಉದ್ದೇಶ ಏನು ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಇತ್ತು 2024. ಸೊ ಅದಕ್ಕೋಸ್ಕರ ಕೋಆಪರೇಟಿವ್ ಡೆವಲಪ್ಮೆಂಟ್ ಫಂಡ್ ಮೇಲೆ ಕ್ವಶನ್ ಕೇಳಿದರು. 2 ಮಾರ್ಕರ್ ಕ್ವಶನ್ ಇತ್ತು. ಸೊ ARDಲು ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಈ ಸಲ ಆಬ್ಜೆಕ್ಟಿವ್ ಕ್ವಶನ್ ತುಂಬ ಕಷ್ಟ ಆಯಿತು. ಸೊ ನನ್ನ ಸ್ಕೋರ್ ಆಗಿರೋದು ಬರೀ 27 ಅಷ್ಟೇ ಔಟ್ ಆಫ್ 50. ಸೊ ದಿಸ್ ಈಸ್ ಎ ಟ್ರಿಕ್ಕಿ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ತುಂಬ ಡೆಪ್ತಲ್ಲಿ ಕೂಡ ಓದಬೇಕಾಗುತ್ತೆ. ಸೊ ನಾವು ಡಿಸೈನ್ ಮಾಡಬೇಕಾದ್ರೆ ಕೋರ್ಸನ್ನು ಬೋತ್ ಫೇಸ್ 1 ಮತ್ತು ಫೇಸ್ 2 ಎರಡು ಟೈಪ್ ಆಫ್ ಕ್ವಶನ್ಸ್ನ ಆನ್ಸರ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ARD ಕೋರ್ಸ್ನ ಸ್ಟ್ಯಾಟಿಕ್ ಕ್ವಶನ್ನ ಡಿವೈಸ್ ಮಾಡಿದ್ದೀವಿ. ಈವನ್ ವಿತ್ ESIಯಲ್ಲಿ ಸೇಮ್, ಇದರಲ್ಲೂ ಅದೇ PIB ಗೌರ್ಮೆಂಟ್ ಸ್ಕೀಮ್ಸೇ ರಿಪೋರ್ಟ್ಸೇ ಬರೋದು. ಬಟ್ ಸ್ವಲ್ಪ ಇನ್ನೂ ಡೆಪ್ತಲ್ಲಿ ಹೋಗ್ತಾರೆ. ಫೇಸ್ 1ಅಲ್ಲಿ ನಿಮಗೆ ಸರ್ಫೇಸ್ ಲೆವೆಲಲ್ಲಿ ಇರುತ್ತೆ, ಇದರಲ್ಲಿ ಇನ್ನೂ ಡೆಪ್ತಲ್ಲಿ ಹೋಗ್ತಾರೆ. ತುಂಬ ಫ್ಯಾಕ್ಚುಯಲ್ ಡಾಟಾ ಕೇಳ್ತಾರೆ. ಸೊ ಅದಕ್ಕೆ ನೀವು ರೆಡಿ ಇರಬೇಕು. ಸೊ ನಮ್ಮ PIB ಮೆಟೀರಿಯಲ್ಸ್, ರಿಪೋರ್ಟ್ಸ್ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ PDF ಅಲ್ಲಿ ಎಲ್ಲ ಟಾಪಿಕ್ಸ್ನು ಇನ್ ಡೆಪ್ತಲ್ಲಿ ಕವರ್ ಮಾಡಿರ್ತೀವಿ. ಸೊ ದಟ್ ನಿಮಗೆ ಫೇಸ್ 1 ಫೇಸ್ 2 ಡಿಫ್ರೆನ್ಸಿಯೇಷನ್ ಸಿಗಬಾರ್ದು ಅಂತ. ಸೊ ಅದು ಒನ್ ಟೈಮಲ್ಲೇ ಯು ವಿಲ್ ಬಿ ಕವರಿಂಗ್ ಫಾರ್ ಬೋತ್ ಫೇಸ್ 1 ಆ್ಯಂಡ್ ಫೇಸ್ 2. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಇನ್ವೈಸ್ ನಬಾರ್ಡ್ ಸಾರಥಿ ಪ್ರೋಗ್ರಾಮ್. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅಬ್ಜೆಕ್ಟಿವ್ ಪಾರ್ಟ್. ಬಟ್ ಡಿಸ್ಕ್ರಿಪ್ಟಿವ್, ಸೊ ಇದರಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ, ನಾನು ಆವಾಗಲೇ ಹೇಳಿದೆ, ಸೊ 6 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ 4 ಕ್ವಶನ್. 2 ಕ್ವಶನ್ಸ್ 600 ವರ್ಡ್ಸ್ ಇನ್ ಕ್ವಶನ್ 15 ಮಾರ್ಕರ್. ಇನ್ನು 2 ಕ್ವಶನ್ನು 400 ವರ್ಡ್ಸ್ 10 ಮಾರ್ಕರ್. ಸೊ ಲಾಸ್ಟ್ ಟೈಮ್ ಸ್ಕೀಮು ಫೈನಾನ್ಷಿಯಲ್ ಇನ್ಕ್ಲೂಷನ್ 2 ಸ್ಕೀಮ್ ಕೇಳಿದ್ರು. ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಒಂದು ಕ್ವಶನ್ ಇತ್ತು, ಬೇಸಿಕ್ ARD ಕ್ವಶನ್ ಕೂಡ ಇತ್ತು. ಸೊ ಕ್ವಶನ್ಸ್ ಬೇಸಿಕ್ಕಾಗೇ ಇರುತ್ತೆ. ಬಟ್ ನೀವು ರಿಯಲ್ ಟೈಮಲ್ಲಿ ಅದು ಎಕ್ಸಾಮ್ ಪ್ರೆಷರಲ್ಲಿ 600 ವರ್ಡ್ನ ವಿತಿನ್ ದಟ್ ಗಿವನ್ ಟೈಮ್ ಸಾಲ್ವ್ ಮಾಡೋದು ಭಾರಿ ಕಷ್ಟ ಇರುತ್ತೆ. ಸೊ ಇದಕ್ಕೆ ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ನಾನು ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಮಾಡಿದ್ದೆ, ನನಗೆ ಹೇಗೆ ವರ್ಕ್ ಆಗ್ತಾ ಇತ್ತು ಇದು ಅಂತ. ಸೊ ಟೈಮ್ನ ಡಿವೈಡ್ ಮಾಡ್ಕೋಬೇಕು. ಸೊ ನಿಮಗೆ ಫಾರ್ ಡಿಸ್ಕ್ರಿಪ್ಟಿವ್ 4 ಕ್ವಶನ್ಸ್ ಟೈಪ್ ಮಾಡೋದಕ್ಕೆ 1.5 hours ಇರುತ್ತೆ. ಸೊ ನಾನೇನು ಮಾಡ್ತಾಯಿದ್ದೆ, ಸೊ ಏಕೆಂದರೆ ನೀವು ಬರೀ ಟೈಪ್ ಮಾಡಿದ್ರೆ ಆಗಲ್ಲ, ಪ್ರೂಫ್ ರೀಡಿಂಗ್ ಮಾಡಬೇಕು. ಸೊ ಇಂಗ್ಲೀಷಲ್ಲಿ ಇದನ್ನು ಹೇಳೋದು ಮರ್ತುಬಿಟ್ಟಿದ್ದೆ. ಪ್ರೂಫ್ ರೀಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಗ್ಲೀಷ್ ಎಸ್ಸೆ ಟೈಪ್ ಮಾಡಿಬಿಟ್ಟಿರ್ತೀರ, ನೀವು ಅಟ್ಲೀಸ್ಟ್ 3 times ಪ್ರೂಫ್ ರೀಡಿಂಗ್ ಮಾಡಬೇಕು. ಸೊ ನಾನು ಈ ಸಲ 4th ಟೈಮ್ ಪ್ರೂಫ್ ರೀಡಿಂಗ್ ಮಾಡಬೇಕಾದ್ರೆ ಎಸ್ಸೆಯಲ್ಲಿ ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಿಗ್ತಾಯಿತ್ತು. ಸೊ ಹ್ಯೂಮನ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಸೊ ನಿಮಗೆ ಸ್ಮಾರ್ಟ್, ಫಾರ್ ಎಕ್ಸಾಂಪಲ್ ಇದು ಸ್ಪೆಲ್ಲಿಂಗ್ ಗೊತ್ತು, ನೀವು ಟೈಪ್ ಮಾಡ್ಬೇಕಾರೆ SAMRT ಅಂತ ಟೈಪ್ ಮಾಡಿಬಿಟ್ಟಿರ್ತೀರ ಅವಸರಕ್ಕೆ. ಯಾಕೆ ಅಂದರೆ ಕೀ ತುಂಬ ಫಾಸ್ಟಾಗಿ ಸಿಕ್ಬಿಡುತ್ತೆ ಕೈಗೆ, ಅಭ್ಯಾಸ ಇರುತ್ತೆ. ಸಿಗೋದಿಲ್ಲ. ಎಲ್ಲದರಲ್ಲೂ ಹಂಗೆ ಆಗ್ತಾ ಇರುತ್ತೆ. ಫಸ್ಟ್ ಬಂದುಬಿಡುತ್ತೆ, ಉಳಿದು ನೆಕ್ಸ್ಟ್ ಆಗುತ್ತೆ. ಬಟ್ ನೀವು ಮೈಂಡ್ ಪ್ರೂಫ್ ರೀಡಿಂಗ್ ಮಾಡ್ಬೇಕಾದ್ರೆ ಇದನ್ನು ಸ್ಮಾರ್ಟ್ ಅಂತಲೇ ಓದಿರ್ತೀರ. ಸೊ ಇದು ಬಿಗ್ಗೆಸ್ಟ್ ಡಿಸಡ್ವಾಂಟೇಜ್. ಮತ್ತು ಈ ತಪ್ಪು ಇಂಗ್ಲೀಷ್ ಪೇಪರಲ್ಲಾದರೆ ನಿಮಗೆ 0.25 ಮಾರ್ಕ್ಸ್ ಓದಂಗೆ. ಸೊ ಪ್ರತಿಯೊಂದು ಮಿಸ್ಟೇಕಿಗೆ 0.25 ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಈವನ್ ವಿ ಆರ್ ನಾಟ್ ಶ್ಯೂರ್ ಹೇಗೆ ಇಂಗ್ಲೀಷಲ್ಲಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ, ಹೇಗೆ ಹೋಗುತ್ತೆ ಅಂತ. ಬಟ್ ಇದನ್ನು ಅವಾಯ್ಡ್ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಪ್ರೂಫ್ ರೀಡಿಂಗ್ ಅಷ್ಟೇ. ದಿಸ್ ಈಸ್ ದಿ ಓನ್ ಮೆಥಡ್. ಏನಂತಂದರೆ ಎಸ್ಸೆನ ವಿತಿನ್ ಟೈಮ್ ಟೈಪ್ ಮಾಡಬೇಕು. 2-3 ಸಲ ಪ್ರೂಫ್ ರೀಡಿಂಗ್, ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ನೋಡಬೇಕು. ನಾನು ಆವಾಗಲೇ ಹೇಳಿದಾಗೆ ಮೈಂಡ್ ಇದನ್ನು ಸ್ಮಾರ್ಟ್ ಅಂತಲೇ ಓದುತ್ತೆ. ಸೊ ಕೇರ್ಫುಲ್ಲಾಗಿ ಪ್ರೂಫ್ ರೀಡಿಂಗ್ ಮಾಡಲೇಬೇಕು. ಇಂಗ್ಲೀಷಲ್ಲಂತೂ ಪ್ರೂಫ್ ರೀಡಿಂಗ್ ಈಸ್ ವೆರಿ ವೆರಿ ನೆಸೆಸರಿ, ಮಾಡಲೇಬೇಕು, ಅದನ್ನು ಬಿಡೋಕ್ಕಾಗೋದಿಲ್ಲ. ಸೊ ಈಗ ಡಿಸ್ಕ್ರಿಪ್ಟಿವ್ ಪಾರ್ಟ್ ಬಂದಾಗ,
ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದೆ, ನಾನು ಟೈಮ್ನ ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀನಿ. 25 ಮಿನಿಟ್ಸ್. ಸೊ ಔಟ್ ಆಫ್ 90 ಮಿನಿಟ್ಸ್ ಇದೆ, 1.5 hours ಇರುತ್ತೆ. 25 ಮಿನಿಟ್ಸ್ ಫಾರ್ 600 ವರ್ಡ್ಸ್. ಯಾಕೆಂದರೆ ಎಲ್ಲ ಕ್ವಶನ್ನ ಅಟೆಂಡ್ ಮಾಡಲೇಬೇಕು, ನಾನು ಇದ್ರ ಮೇಲೆ ತೊಗೊಳಲ್ಲ. ಸೊ ಎಷ್ಟಾಯಿತು? 25 50 ಮಿನಿಟ್ಸು. ನೆಕ್ಸ್ಟ್ 20 ಮಿನಿಟ್ಸು ಫಾರ್ 400 ವರ್ಡ್ಸು. ಸೊ ಇದರಲ್ಲೂ ಮತ್ತೆ ಬ್ರೇಕ್ ಡೌನ್ ಇದೆ. 20 ಮಿನಿಟ್ಸ್ ಫಾರ್ ಟೈಪಿಂಗ್, 5 ಮಿನಿಟ್ಸ್ ಫಾರ್ ಪ್ರೂಫ್ ರೀಡಿಂಗ್, 3 to 4 ಮಿನಿಟ್ಸ್ ಅಟ್ಲೀಸ್ಟ್ ಪ್ರೂಫ್ ರೀಡಿಂಗ್. 600 ವರ್ಡ್ಸ್ 2 ಸಲ ಏನಾದ್ರು ಓದಬೇಕು, ಎಲ್ಲರೂ ತಪ್ಪು ಗಿಪ್ಪಾಗಿದೆಯಾ, ಏನಾದ್ರು ಮಿಸ್ ಮಾಡಿದ್ದೀನಾ ಅಂತ. ಸೊ 20 ಮಿನಿಟ್ಸಿಗೆ ನೀವು 600 ವರ್ಡ್ಸ್ನ ಟೈಪ್ ಮಾಡೋದನ್ನು ಕಲಿಬೇಕು. ಸೊ ನಿಮಗೆ 20 ಮಿನಿಟ್ಸಿಗೆ ನಾನು 600 ವರ್ಡ್ ಮಾಡೋದು ಗುರು, ಆರಾಮಾಗಿ ಮಾಡ್ತೀನಿ ಅಂದರೆ ನೋ. ಈಗ ಎಕ್ಸಾಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಬರೀಬೇಕಾದ್ರೆ ನಿಮಗೊಂದು ಫ್ಲೋ ಸಿಗುತ್ತೆ. ನಿಮ್ಮ ಹತ್ರ ಕಂಟೆಂಟ್ ಇದ್ದಾಗ ಫ್ಲೋ ಅಲ್ಲಿ ಬಂದುಬಿಡುತ್ತೆ, ನೀವು ಆರಾಮಾಗಿ ಬರೀತೀರಾ. 600 ಅಲ್ಲ 1000 ವರ್ಡ್ಸೇ ಬರೆದ್ಬಿಡ್ತೀರಾ. ಬಟ್ ಟೈಪ್ ಮಾಡ್ಬೇಕಾದ್ರೆ ನಿಮಗೆ ಆ ಫ್ಲೋ ಸಿಗೋದಿಲ್ಲ. ಟೈಪ್ ಮಾಡಬೇಕಾದ್ರೆ ಥಿಂಕ್ ಮಾಡೋಕ್ಕೆ ಟೈಮ್ ಬೇಕಾಗತ್ತೆ. ಸೊ ನಿಮಗೆ 20 ಮಿನಿಟ್ಸಲ್ಲಿ 600 ವರ್ಡ್ಸ್ನ ಟೈಪ್ ಮಾಡೋವಂಥ ಕೆಪಾಸಿಟಿ ಬರಲೇಬೇಕು. ದಿಸ್ ಈಸ್ ವೆರಿ ವೆರಿ ನೆಸೆಸರಿ. ಸೊ ಅಗೇನ್ ವಿತ್ 400 ವರ್ಡ್ಸ್ ಕ್ವಶನ್ಗೇನೂ ಅಷ್ಟೇ. 15 ಮಿನಿಟ್ಸ್ ಫಾರ್ ಟೈಪಿಂಗು, 380 ಅರೌಂಡ್ 380 ರೀಚ್ ಮಾಡಲೇಬೇಕು ಇವತ್ತಿನ ಕಾಂಪಿಟೇಷನ್ಗೆ. ಇಲ್ಲೂ ಅಷ್ಟೇ 570 580 ರೀಚ್ ಮಾಡಲೇಬೇಕು. ಅಟ್ಲೀಸ್ಟ್ 550 ಕ್ರಾಸ್ ಮಾಡಬೇಕು ಫಾರ್ ಬೋತ್ ಕ್ವಶನ್ಸು. ಇದರಲ್ಲೂ ಅಷ್ಟೇ ಫಾರ್ ಬೋತ್ ಕ್ವಶನ್ಸ್ 370 380 ಮಾಡಲೇಬೇಕು. 15 ಮಿನಿಟ್ಸ್ ಫಾರ್ ಟೈಪಿಂಗ್, 3 to 4 ಮಿನಿಟ್ಸ್ ಪ್ರೂಫ್ ರೀಡಿಂಗ್. ಸೊ 1 or 2 ಮಿನಿಟ್ಸ್ ನೀವು ಲೆವರೇಜ್ ಆ ಕಡೆ ಈ ಕಡೆ ಇಟ್ಕೋಬೇಕು, ಏನಾಗಲ್ಲ. ಬಟ್ ಅದೇ ಐಡಿಯಲ್ ಸ್ಟ್ರಾಟಜಿ. ನೀವು ಪ್ರತಿ ಕ್ವಶನ್ನ ಆನ್ಸರ್ ಮಾಡಬೇಕು. ಏಕೆಂದರೆ ನೆಕ್ಸ್ಟ್ ಒಂದು ಕ್ವಶನ್ ನಿಮಗೆ ಗೊತ್ತಿರೋದಿರ್ಬೋದು, ನೀವು ಯಾವುದೋ ಬೇರೆ ಕ್ವಶನಲ್ಲಿ ಫಸ್ಟ್ 600 ವರ್ಡ್ ಕ್ವಶನಲ್ಲಿ ಕಂಪಲ್ಸರಿ ಕ್ವಶನ್ ಕೂಡ ಇರುತ್ತೆ ಒಂದು 600, ಅದನ್ನು ಬರೀಲೇಬೇಕಾಗತ್ತೆ. ಸೊ ಅದನ್ನು ಬರಿತಾ ಅದೇ ಅರ್ಧ ಗಂಟೆ ತಿನ್ಕೊಂಡ್ರೆ ಬೇರೆ ಕ್ವಶನ್ ಯಾವಾಗ ಆನ್ಸರ್ ಮಾಡ್ತೀರಾ? ಸೊ ದಟ್ ಶುಡ್ ನಾಟ್ ಬಿ ದಿ ಸ್ಟ್ರಾಟಜಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರನೇ ಪ್ರಾಕ್ಟೀಸ್ ಮಾಡಬೇಕು, ಬ್ರೇಕ್ ಡೌನ್ ಮಾಡ್ಕೋಬೇಕು. ನನಗಿರೋದೇ ಇಷ್ಟು ಟೈಮು, ನಾನು ಇಷ್ಟಲ್ಲೇ ಟೈಪ್ ಮಾಡ್ತೀನಿ. 20 ಮಿನಿಟ್ಸಿಗೆ ನನ್ನ ಕೈಲಿ ಮುಗ್ಸೋಕ್ಕಾಗಿಲ್ವೋ, ಎಷ್ಟು ಮುಗಿಸಿದೆ ಅಷ್ಟಕ್ಕೆ ನಿಲ್ಲಿಸ್ತೀನಿ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಅಷ್ಟೇ. ಅಥವಾ 25 ಮಿನಿಟ್ಸಿಗೆ ನಿಲ್ಸೋಕ್ಕಾಗಿಲ್ವೋ ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀನಿ, ಜಂಪ್ ಅಷ್ಟೇ. ಎಲ್ಲಿಗೆ ನಿಲ್ಸಿದ್ದೀನಿ ಅಲ್ಲಿಗೇ. ಏಕೆಂದರೆ ನಿಮಗೆ ಅಲ್ಲಿ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡೋವಂಥ ಆಪರ್ಚುನಿಟಿ ಇರ್ಬೋದು, ನೀವು ಅದನ್ನು ಮಿಸ್ ಮಾಡ್ಕೋಬೋದು. ಸೊ ಆ ಕೆಲಸನ ಮಾಡಬಾರ್ದು, ಸ್ಮಾರ್ಟಾಗಿ ಪ್ರಿಪೇರ್ ಆಗಬೇಕು. ಸೊ ದಿಸ್ ಈಸ್ ಫಾರ್ ಫೇಸ್ 2. ನನ್ನ ಪರ್ಸ್ನಲ್ ಸ್ಟ್ರಾಟಜಿ, ನಾನು ಇದನ್ನೇ ಫಾಲೋ ಮಾಡಿರೋದು ಲಾಸ್ಟ್ 2 ಅಟೆಂಪ್ಟ್ಸಿಂದ. ಸೊ ನನಗಿದು ಚೆನ್ನಾಗಿ ವರ್ಕ್ ಆಗಿದೆ ಮೇನ್ಸಲ್ಲಿ. ಸೊ ನೆಕ್ಸ್ಟ್ ಇಂಟರ್ವ್ಯೂ ಪಾರ್ಟ್ ಏನಪ್ಪ ಅಂತಂದರೆ, ಇಟ್ ಈಸ್ ವೆರಿ ವೆರಿ ಸಬ್ಜೆಕ್ಟಿವ್. ಈಗ ಇಂಟರ್ವ್ಯೂ ನೀವು ಲಾಸ್ಟ್ ಇಯರ್ ನಾನು ಟ್ರಾನ್ಸ್ಕ್ರಿಪ್ಟ್ಸ್ ಎಲ್ಲ ಲಾಸ್ಟ್ 3 years ಇನ್ ಟ್ರಾನ್ಸ್ಕ್ರಿಪ್ಟ್ಸ್ ಕಂಪೈಲ್ ಮಾಡಿದ್ದೀನಿ. ವಿ ವಿಲ್ ಪ್ರೊವೈಡ್ ಇಟ್. ಕ್ವಶನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂಡಿವಿಜುವಲ್ ಟು ಇಂಡಿವಿಜುವಲ್, ಸ್ಟೇಟ್ ಟು ಸ್ಟೇಟ್, ಪರ್ಸನ್ ಟು ಪರ್ಸನ್ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗಿದೆ ಬೇಸ್ಡ್ ಆನ್ ದರ್ ಇಂಟ್ರೆಸ್ಟ್, ಬೇಸ್ಡ್ ಆನ್ ದರ್ ಪ್ರೊಫೆಷನ್. ಸೊ ನಾನು ಬಿಫೋರ್ ಗೋಯಿಂಗ್ ಟು ಇಂಟರ್ವ್ಯೂ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದರಲ್ಲೂ ನಮ್ಮದೊಂದು ಪ್ರೋಗ್ರಾಮ್ ಇತ್ತು ಫಾರ್ FPO ಟ್ರೈನಿಂಗ್. ಸೊ ನನ್ನ ಕ್ವಶನ್ನು ನಮ್ಮ ಪ್ರೋಗ್ರಾಮ್ ಬಗ್ಗೆನೇ ಇತ್ತು ಜಾಸ್ತಿ. ಆಮೇಲೆ FPOಗೆ ನಬಾರ್ಡ್ ಏನು ಮಾಡ್ತಾ ಇದೆ ಅಂತ ಕೇಳಿದ್ರು. ಬಟ್ KSDCಯಿಂದ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಆ ಲೈನ್ ಆಫ್ ಕ್ವಶನ್ಸ್ ಜಾಸ್ತಿ ಇತ್ತು. ಸೊ ಅದೇ ಒಂದು ಸ್ವಲ್ಪ ಹೊತ್ತಾಗೋಯ್ತು. ಸೊ ಆ ಥರ. ಮತ್ತು ಇವಾಗ UPSC KPSC ಏನಾದ್ರು ಪ್ರಿಪೇರ್ ಆಗ್ತಾಯಿದ್ರೆ 5-6 years ಗ್ಯಾಪ್ ಇಯರ್ ಏನಾದ್ರು ಇದ್ದರೆ, ಗ್ಯಾಪ್ ಇಯರ್ ಇರೋದೇನು ಪ್ರಾಬ್ಲಮ್ಮೇ ಇಲ್ಲ. ಬಟ್ ಗ್ಯಾಪ್ ಇಯರ್ನ ನೀವು ಜಸ್ಟಿಫೈ ಹೇಗೆ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಕೇಳ್ತಾರೆ, ಖಂಡಿತ ಗ್ಯಾಪ್ ಇಯರ್ ಇದ್ದರೆ ಕ್ವಶನ್ಸ್ ಬಂದೇ ಬರುತ್ತೆ. ಬಟ್ ಅದನ್ನು ನೀವು ಪಾಸಿಟಿವ್ ನೋಟಲ್ಲಿ ಜಸ್ಟಿಫೈ ಮಾಡ್ಕೋಬೇಕು. ಅದೇ ಕೀ ವಿತ್ ರೆಸ್ಪೆಕ್ಟ್ ಟು ಇಂಟರ್ವ್ಯೂ. ಸೊ ನಾವು ಇನ್ವೈಸ್ ನಬಾರ್ಡ್ ಸಾರಥಿಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಸಬ್ಸ್ಕ್ರೈಬರ್ಸ್ಗೆ 1-on-1 ಮೆಂಟರ್ಶಿಪ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ವಿತ್ ಆಲ್ ಎಕ್ಸ್ಪರ್ಟ್ಸು. ಸೊ ಬಯೋಡಾಟಾ ಫಾರ್ಮ್ ಫಿಲ್ ಮಾಡೋಕ್ಕಿರುತ್ತೆ. ಸೊ ಅದನ್ನು ಜೊತೆಲಿ ಮಾಡಿಸ್ತೀವಿ, ಹೇಗೆ ಮಾಡಬೇಕು, ಅಲ್ಲಿ ಏನು ಹಾಕಬೇಕು. ಸೊ ಏನು ಬಯೋಡಾಟಾ ಫಿಲ್ ಮಾಡಿದಾಗ ಏನೇನು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವಿತ್ ಕೋರ್ ಪ್ರಾಬೆಬಲ್ ಕ್ವಶನ್ಸ್ ಏನೇನು ಬರುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಪ್ಲಸ್ ಮಾರ್ಕ್ಸ್ ಎಕ್ಸ್ಪರ್ಟ್ಸಿಂದ. ಸೊ ಪ್ರೀವಿಯಸ್ ನಬಾರ್ಡ್ ಪ್ಯಾನಲ್ ಆಗಿರ್ಬೋದು, RBI ನಬಾರ್ಡ್ ಪ್ಯಾನಲ್ಲು, ಅಥವಾ UPSC ಪ್ಯಾನಲ್ಲು, ನಬಾರ್ಡಲ್ಲಿ CGM ಲೆವೆಲಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಎಂಪ್ಲಾಯೀಸ್, ಅಂದರೆ ಪ್ರೀವಿಯಸ್ ಎಂಪ್ಲಾಯೀಸ್ ಆಫ್ಕೋರ್ಸ್, ಈಗ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಎಲ್ಲ, ಅವ್ರ ಥ್ರೂನ ಮಾರ್ಕ್ಸ್ನ ಕಂಡಕ್ಟ್ ಮಾಡಿಸ್ತೀವಿ. ಸೊ
ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಇಂಟರ್ವ್ಯೂಗೆ. ಸೊ ಇದೆಲ್ಲ ನಮ್ಮ ಪ್ರೋಗ್ರಾಮಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಸೊ ನಮ್ಮ ಪ್ರೋಗ್ರಾಮು ಅಕಾರ್ಡಿಂಗ್ ಟು ಮೀ ಈಸ್ ದಿ ಮೋಸ್ಟ್ ಐಡಿಯಲ್ ಪ್ರೋಗ್ರಾಮ್ ಫಾರ್ ಆಲ್ ದಿ ನಬಾರ್ಡ್ ಗ್ರೇಡ್ ಎ ಆಸ್ಪಿರೆಂಟ್ಸ್. ಯಾಕೆ ಅಂತ ಅಂದರೆ ನಿಮಗೆ ಬೇಡದಲ್ಲಿರೋ ವಿಚಾರಗಳಿಲ್ಲ. ಎಕ್ಸಾಮಿಗೆ ಏನು ಬೇಕು ಅದಿದೆ. ಪ್ರಿಲಿಮ್ಸಿಗೆ ಕವರ್ ಮಾಡ್ತಾ ಇದ್ದೀವಿ, ಮೇನ್ಸಿಗೆ ಕವರ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಇಂಟರ್ವ್ಯೂ ಕೂಡ ಕವರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಅದು ಮೋಸ್ಟ್ ಅಫೋರ್ಡೆಬಲ್ ಕೋರ್ಸು. ಸೊ 2499ಗೆ ಫೀಸ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಯು ಹ್ಯಾವ್ ಟು ಪೇ ಓನ್ಲಿ 2499 ಫಾರ್ ನಬಾರ್ಡ್ ಗ್ರೇಡ್ ಎ ಕೋರ್ಸ್ ಫ್ರಮ್ ಇನ್ವೈಸ್ ಅಕಾಡೆಮಿ. ಸೊ ಇಷ್ಟೆಲ್ಲ ನಿಮಗೆ ವಿತಿನ್ 2500 ಸಿಗ್ತಾ ಇದೆ. ಸೊ ಐ ಥಿಂಕ್ ಈ ಪ್ರೈಸಲ್ಲಿ ನಿಮಗೆ ಯಾರು ಇಷ್ಟು ಕ್ವಾಲಿಟಿ ಮೆಟೀರಿಯಲ್ನ ಕೊಡ್ತಾ ಇರಲ್ಲ. ಆ್ಯಂಡ್ ವಿ ಆರ್ ಬ್ರಿಂಗಿಂಗ್ ಅವರ್ ಎಕ್ಸ್ಪೀರಿಯನ್ಸ್ ಇನ್ ಟು ಇಟ್. ಇದರಲ್ಲಿ ನಮ್ಮ 5-6 years ಆಫ್ UPSC ಪ್ರಿಪರೇಷನ್, 2-3 years ಆಫ್ ನಬಾರ್ಡ್ ಗ್ರೇಡ್ ಎ ಪ್ರಿಪರೇಷನ್ ಅಲಾಂಗ್ ವಿತ್ ಆರ್ ಪ್ರೊಫೆಷ್ನಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲದನ್ನೂ ತೊಗೊಂಬಂದು ಏನು ಬೇಕು ಎಕ್ಸಾಮ್ಗೆ ಅನ್ನೋದನ್ನ ಕಂಪ್ಲೀಟ್ ಬ್ರೈನ್ ಸ್ಟಾರ್ಮ್ ಮಾಡಿ ಡಿಸ್ಕಸ್ ಮಾಡಿ ಈ ಸ್ಟ್ರಾಟಜಿಗೆ ನಾವು ಬಂದಿದ್ದೀವಿ. ಸೊ ಅಗೇನ್ ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಫೈನಲ್ ಟಿಪ್ಸ್ ಏನು ಅಂತ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ನಾವು ಅಷ್ಟೇ. ಯು ಶುಡ್ ನಾಟ್ ವೇಟ್ ಫಾರ್ ನೋಟಿಫಿಕೇಷನ್. phase 1 phase 2 ಸಪ್ರೇಟ್ ಮಾಡಬಾರ್ದು, ಜೊತೆಗೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಪ್ರಾಕ್ಟೀಸ್ ಅಷ್ಟೇ. ಈಗ ಡಾಟಾ ಓರಿಯೆಂಟೆಡ್ MCQs ಬಂದಾಗ ಬರೀ ನಾನು ಓದ್ತೀನಿ, ನಾನು ಬರೀ ಮೆಟೀರಿಯಲ್ ಇಟ್ಕೊಂಡು ಓದ್ತೀನಿ, ನನಗೆಲ್ಲ ನೆನಪಿರುತ್ತೆ, ನೋ, ದಟ್ ಡಸಂಟ್ ವರ್ಕ್. ನೀವು MCQ ಸಾಲ್ವ್ ಮಾಡಲೇಬೇಕು. ಎಷ್ಟು ಜಾಸ್ತಿ MCQ ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಇಕ್ವಿಪ್ ಆಗ್ತೀರಾ ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ಸೊ ಕೋರ್ಸ್ ಡೀಟೇಲ್ಸ್ ಇಲ್ಲಿದೆ. ಸೊ ರಿಗಾರ್ಡಿಂಗ್ ಕೋರ್ಸ್ ನಿಮಗೆ ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರು ಆರ್ ಯು ಕ್ಯಾನ್ ರೀಚ್ ಔಟ್ ಟು ಇಮೇಲ್. ಕೋರ್ಸಿಗೆ ಜಾಯ್ನ್ ಆಗೋದು ಹೇಗೆ ಅಂದರೆ inviseacademy.com ವೆಬ್ಸೈಟ್ ಇದೆ. ಯು ಜಸ್ಟ್ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಪೇ ದಿ ಫೀಸ್. ಕೋರ್ಸ್ ಜಾಯ್ನ್ ಆಗ್ತೀರಾ. ಆಲ್ರೆಡಿ ಮೆಟೀರಿಯಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ದಟ್ ಯು ವಿಲ್ ಗೆಟ್ ಕ್ವಾಲಿಟಿ ಮೆಟೀರಿಯಲ್ಸು, ಒನ್ ಗೈಡೆನ್ಸ್ ಸಿಗುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಎನಿ ಟೈಮ್. ಸೊ ವಿ ಆರ್ ಹಿಯರ್ ಟು ಹೆಲ್ಪ್. So with all this information, I think I have covered most of the things with respect to strategy. ನಾನು ಏನೇನು ಮಾಡಿದ್ದೀನಿ ಎಲ್ಲದನ್ನೂ ಐ ಹ್ಯಾವ್ ಗಿವನ್ ಇಟ್ ಇನ್ ಡೀಟೇಲ್. ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಫಾರ್ ಮೋರ್ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ನಬಾರ್ಡ್ ಗ್ರೇಡ್ ಎ ಒಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಚಾನಲ್ ಲಿಂಕ್ನ ವಿ ವಿಲ್ ಪೋಸ್ಟ್ ಇಟ್ ಇನ್ ದಿ ಕಾಮೆಂಟ್ ಸೆಕ್ಷನ್. ಸೊ ಜಾಯ್ನ್ ಆಗಿ, ಅಲ್ಲಿ ನಬಾರ್ಡ್ ಗ್ರೇಡ್ ಎ ಅಪ್ಡೇಟ್ ವಿತ್ ರೆಸ್ಪೆಕ್ಟ್ ಟು ಇನ್ವೈಸ್ ಅಕಾಡೆಮಿ ರೆಗ್ಯುಲರಾಗಿ ಸಿಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಕೋರ್ಸ್ ಅಪ್ಡೇಟ್ಸ್ ಕೂಡ ಅದರಲ್ಲೇ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಫೋನ್ ನಂಬರ್ ಆರ್ ಇಮೇಲ್ ID. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಶೇರ್ ದಿಸ್ ವಿಡಿಯೋ ಅಮಾಂಗ್ ದಿ ಆಸ್ಪಿರೆಂಟ್ ಕಮ್ಯುನಿಟಿ. ಯಾರ್ಯಾರು ನಬಾರ್ಡ್ ಗ್ರೇಡ್ ಎಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದಾರೆ, ದಟ್ ಫ್ರಮ್ ಕರ್ನಾಟಕ. ಸೊ ವಿತ್ ಆಲ್ ದಿಸ್ ಪ್ರಿಪರೇಷನ್ ನನಗೆ ಒಂದು ಬೇಜಾರು ಏನಿದೆ ಅಂದರೆ, ಫ್ರಮ್ ಕರ್ನಾಟಕ ಆಸ್ಪಿರೆಂಟ್ಸ್ ಆರ್ ವೆರಿ ಲೋ. ಇಷ್ಟೊಂದು ಅಗ್ರಿಕಲ್ಚರ್ ಕಾಲೇಜ್ ಇದೆ, ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ UPSC ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಟ್ somehow ದೇ ಆರ್ ರಿಲಕ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ನಬಾರ್ಡ್ ಗ್ರೇಡ್ ಎ ಪೋಸ್ಟ್. ಸೊ ನಿಮಗೆ ಕೀ ಪರ್ಕ್ಸ್, ಸ್ಯಾಲ್ರಿ ಪರ್ಕ್ಸ್ ಬಿಟ್ಬಿಡಿ. ಸ್ಯಾಲ್ರಿ ಬೇಸಿಕ್ 44, ಅರೌಂಡ್ 89 to 90K ಟೇಕ್ ಹೋಮ್ ಬರುತ್ತೆ. ಆ್ಯಂಡ್ ಅಡ್ವಾನ್ಸ್ ಸೊ ಇನ್ನೊಂದು ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸೇ ಜಾಸ್ತಿ ಇದೆ ನಬಾರ್ಡಲ್ಲಿ. ಆ್ಯಕ್ಚುಲಿ ನಿಮಗೊಂದು 45-50K ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸೇ ಸಿಗುತ್ತೆ. ಮಂತ್ಲಿ ಅಲೋವೆನ್ಸಸ್ಸೇ ಜಾಸ್ತಿ ಇದೆ ನಬಾರ್ಡಲ್ಲಿ. ಸೊ ನೀವು ಸ್ಯಾಲ್ರಿ ಬ್ರೇಕ್ ಡೌನ್ ನೋಡ್ಬೋದು ಬೇರೆ ಯಾವ್ದಾದ್ರು ಇದರಲ್ಲಿ. ಬಟ್ ಸ್ಯಾಲ್ರಿ ಶುಡ್ ನಾಟ್ ಬಿ ಯುವರ್ ಮೋಟಿವೇಶನ್ ಪಾಯಿಂಟ್. ನಿಮಗೊಂದು ಕಂಫರ್ಟೇಬಲ್ ಲೈಫ್ನ ಲೀಡ್ ಮಾಡೋಕ್ಕೆ ಏನು ಬೇಕು ಎಲ್ಲವನ್ನು ನಬಾರ್ಡ್ ಕೊಡುತ್ತೆ, ದಟ್ ಈಸ್ ಎ ಗ್ಯಾರಂಟಿ. ಬಟ್ ನಿಮಗೆ ಸೋಲಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ವಾ ವಿತ್ ರೆಸ್ಪೆಕ್ಟ್ ಟು ದಿ ವರ್ಕ್ ವಿಚ್ ಯು ಡು. ಸೊ ಒಂದು ಇಂಪ್ಯಾಕ್ಟ್ ಓರಿಯೆಂಟೆಡ್ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ನಬಾರ್ಡಿಗೆ ಬನ್ನಿ. ಸೊ ಫೈನಲ್ ನೋಟಲ್ಲಿ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ವಿತ್ ರೆಸ್ಪೆಕ್ಟ್ ಟು ಚಿಕ್ಕಮಂಗ್ಳೂರು. ನಾನು ಈ ಸಲ ಇಂಟರ್ವ್ಯೂ ಪ್ರಿಪೇರ್ ಆಗಬೇಕಾದ್ರೆ ಐ ಹ್ಯಾಡ್ ಮೆಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಫ್ ನಬಾರ್ಡ್. ಸೊ ಆಫ್ಟರ್ ಮೋಸ್ಟ್ಲಿ 12-15 years ನಬಾರ್ಡಿಗೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗ್ತಾರೆ. ಅಸಿಸ್ಟೆಂಟ್ ಮ್ಯಾನೇಜರಿಂದ ಗ್ರೇಡ್ ಎಯಿಂದ ಅಲ್ಲಿ ಆ ಪೊಸಿಷನ್ಗೆ ಹೋಗಿರ್ತಾರೆ. DDM ಅಂತ ಕರೀತಾರೆ. ಜಸ್ಟ್ ಲೈಕ್ ಅ DC, ಎಂಟೈರ್ ನಬಾರ್ಡ್ ಆ್ಯಕ್ಟಿವಿಟೀಸ್ ಇನ್ ಡಿಸ್ಟ್ರಿಕ್ಟ್ನ ಅವರು ರೀಚ್ ಮಾಡ್ತಾರೆ. ಸೊ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರು ಆ್ಯಕ್ಚುಲಿ. ಸೊ ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಐ ಹ್ಯಾಡ್ ರೀಚ್ಡ್ ಔಟ್ ಟು ಹಿಮ್.
ಸೊ ನಬಾರ್ಡ್ ಆ್ಯಕ್ಟಿವಿಟೀಸ್ ಏನೇನು ಆಗ್ತದೆ ಅಂತ. ಸೊ ಮೋಸ್ಟ್ ಆಫ್ ಯು ನೋ, ಚಿಕ್ಕಮಂಗ್ಳೂರಲ್ಲಿ ಕಡೂರು ಅಂತ ಒಂದು ರೀಜನ್ ಇದೆ, ಕಡೂರು ತರೀಕೆರೆ, ದೀಸ್ ಆರ್ ಡ್ರೈ, ಸೆಂಟ್ರಲ್ ಡ್ರೈ ಝೋನ್ ಬರುತ್ತೆ ಅಗ್ರಾನಮಿ ಪ್ರಕಾರ ಬಂದಾಗ. ಬರಪೀಡಿತ ಪ್ರದೇಶ, ಪ್ರತಿ ವರ್ಷ ಗೌರ್ಮೆಂಟ್ ಬರಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡ್ತಾ ಇರುತ್ತೆ. ಸೊ ಈ ರೀಜನಲ್ಲಿ ವಾಟರ್ ಶೆಡ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ DDM ಯೂಸಿಂಗ್ ನಬಾರ್ಡ್ ಫಂಡ್ಸ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಕೊಲಾಬ್ರೇಷನ್ ಇದೆ. ಎರಡೂ ಸೇರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಬಾರ್ಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಒನ್ ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಇದೆ, ನಬಾರ್ಡ್ GI ಟ್ಯಾಗ್ ಕೊಡಿಸೋದಲ್ಲೂ ವರ್ಕ್ ಮಾಡುತ್ತೆ. ಫ್ರಮ್ ಪ್ರೀ ವರ್ಕ್ ಟು ಪೋಸ್ಟ್ ವರ್ಕ್, ಕಂಪ್ಲೀಟ್ ಫೈನಾನ್ಷಿಯಲ್ ವರ್ಕ್ ಏನಿದೆ, ಮಾರ್ಕೆಟಿಂಗ್ ವರ್ಕ್ ಇದೆ, ಎಕನಾಮಿಕ್ ಆಸ್ಪೆಕ್ಟ್ಸ್ ಏನಿದೆ, ಪ್ರತಿಯೊಂದನ್ನು ನಬಾರ್ಡ್ ತೊಗೊಳುತ್ತೆ. ಸೊ ಇವರು ಹಿ ವಾಸ್ ಇನ್ ಅಂಕೋಲಾ, ಉತ್ತರ ಕನ್ನಡದಲ್ಲಿದ್ದಾಗ ಅಲ್ಲೊಂದು ಮ್ಯಾಂಗೋ ವೆರೈಟಿ ಇರ್ಷಾದ್ ಮ್ಯಾಂಗೋ ಅಂತ ಏನೋದೆ, ಹಿ ಹ್ಯಾಸ್ ವರ್ಕ್ಡ್ ಫಾರ್ GI ಟ್ಯಾಗು ಅದರಲ್ಲಿ. ಬಟ್ ಈಗ ಚಿಕ್ಕಮಂಗ್ಳೂರಲ್ಲಿ ಬಂದಾಗ ಇಲ್ಲಿ ಸಕರಾಯಪಟ್ಟಣದಲ್ಲಿ ಹಲಸಿನ ಹಣ್ಣು, ಜಾಕ್ ಫ್ರೂಟ್ ಇದೆಯಲ್ಲ, ತುಂಬ ಫೇಮಸ್ ಆ್ಯಕ್ಚುಲಿ. ಬಟ್ ಇವಾಗ ರೀಸೆಂಟಾಗಿ ಅರೇಕಾ ನಟ್ಟಿಂದ ಜಾಕ್ ಫ್ರೂಟ್ ಅದ್ರ ವ್ಯಾಲ್ಯೂನ ಕಳ್ಕೊತಾ ಇದೆ. ಏನಕ್ಕೆ ಅಂತಂದರೆ ಒಂದು ಜಾಕ್ ಫ್ರೂಟ್ ಟ್ರೀ 8 ಅರೇಕಾ ನಟ್ಟಿನ ಸ್ಪೇಸ್ನ ತೊಗೊಳುತ್ತೆ ಅಂತ. ಮೋಸ್ಟ್ ಆಫ್ ದಿ ಫಾರ್ಮರ್ಸ್ ಆರ್ ಶಿಫ್ಟಿಂಗ್ ಜಾಕ್ ಫ್ರೂಟಿಂದ ಅರೇಕಾ ನಟ್ಟಿಗೆ, ಅದನ್ನು ಕಟ್ ಮಾಡಿಸಿ ಅರೇಕಾ ನಟ್ಟಿಗೆ ಹೋಗ್ತಿದ್ದಾರೆ. ಸೊ ಈ ಟ್ರಾನ್ಸಿಷನ್ ಆಲ್ಮೋಸ್ಟ್ 2010-11 ಆಗ್ತಾ ಇದೆ. ಬಟ್ ಇವರು ಇದೊಂದು ಆ್ಯಸ್ ಅ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನೇಟಿವ್ ಸ್ಪೀಷೀಸ್ ಇದೆ ಜಾಕ್ ಫ್ರೂಟಿಂದು, ಚಂದ್ರ ಹಲಸು, ರುದ್ರಾಕ್ಷಿ ಹಲಸು, ಒಂದು 4-5 ವೆರೈಟೀಸ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಸೇವ್ ಮಾಡಬೇಕು ಅಂತ ಸಕ್ರಾಯಪಟ್ಟಣದಲ್ಲೊಂದು ಜಾಕ್ ಫ್ರೂಟಿಗೆ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಹಾಕೋಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಜಾಕ್ ಫ್ರೂಟ್ ರಿಲೇಟೆಡ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಒಂದು ಸ್ಮಾಲ್ ಸ್ಕೇಲಲ್ಲಿ ಮಾಡಿದ್ದಾರೆ ಆ್ಯಂಡ್ ಅದು ಪ್ರಾಫಿಟಬಲಾಗಿ ರನ್ ಆಗ್ತಾ ಇದೆ. ಬಟ್ ಇಲ್ಲಿಗೆ ಕೆಲಸ ನಿಲ್ಲಿಸಿಲ್ಲ. ಈಸ್ ಟ್ರೈಯಿಂಗ್ ಟು ಗೆಟ್ GI ಟ್ಯಾಗ್ ಫಾರ್ ದಿ ವೆರೈಟಿ. ಸೊ GI ಟ್ಯಾಗ್ ಸಿಕ್ಕಾಗ ಮಾರ್ಕೆಟ್ ಓಪನ್ ಆಗಿಬಿಡುತ್ತೆ ಫಾರ್ ಎ ವೆರೈಟಿ. ಸೊ ಅದಕ್ಕೆ ಎಕನಾಮಿಕ್ ವ್ಯಾಲ್ಯೂ ಇಂಪ್ರೂವ್ ಆಗುತ್ತೆ. ಸೊ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸಲ್ಲೂ ಇನ್ನೂ ಬೆನಿಫಿಟ್ ಸಿಗುತ್ತೆ ಫಾರ್ ದಿ ಫಾರ್ಮರ್ ಹೂ ಕಲ್ಟಿವೇಟ್ಸ್ ಇಟ್ ಆ್ಯಂಡ್ ಫಾರ್ ದೋಸ್ ಸ್ಮಾಲ್ಸ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಫುಡ್ ಪ್ರೊಸೆಸಿಂಗ್ ಸೆಕ್ಟರಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಸ್ ವರ್ಕಿಂಗ್ ಆನ್ GI ಟ್ಯಾಗ್. ಸೊ ಈ ಥರ ಇಂಪ್ಯಾಕ್ಟ್ ಓರಿಯೆಂಟೆಡ್ ವರ್ಕ್, ದಟ್ ಟು ಎಟ್ ದಿ ಗ್ರೌಂಡ್ ಲೆವೆಲ್ ಮಾಡೋದಕ್ಕೆ ನಿಮಗೆ ನಬಾರ್ಡ್ ಒಂದು ಅವಕಾಶ ಕೊಡುತ್ತೆ. ನಬಾರ್ಡ್ ಈಸ್ ಸಚ್ ಅನ್ ಐಡಿಯಲ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಮೋರ್ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ ಇನ್ ಟರ್ಮ್ಸ್ ಆಫ್ ಇಂಪ್ಯಾಕ್ಟ್. ಆ್ಯಂಡ್ ಒಂದು ಒಳ್ಳೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ, ಸ್ಯಾಟರ್ಡೇ ಸಂಡೇಸ್ ಆಫ್ ಇದೆ, ಗುಡ್ ಸ್ಯಾಲ್ರಿ ಇದೆ, ಇಂಪ್ಯಾಕ್ಟ್ ಓರಿಯೆಂಟೆಡ್ ವರ್ಕ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇರ್ತಕ್ಕಂಥ ನಬಾರ್ಡನ್ನೇ ಕರ್ನಾಟಕದ ಸ್ಟೂಡೆಂಟ್ಸ್ ಜಾಸ್ತಿ ಜನ ಚೂಸ್ ಮಾಡ್ಕೋತಾ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಸ್ಯಾಡ್ ರೀಸನ್ಸ್ ಅಂತ ಹೇಳ್ಬೋದು. ಒಂದು ಏನಂತ ಅಂದರೆ ಜನಕ್ಕೆ ಮಾಹಿತಿಯ ಕೊರತೆ ಇದೆ ಇದರಲ್ಲಿ. ಈ ಥರ ಒಂದು ಆರ್ಗನೈಸೇಷನ್ ಇದೆ, ಈ ಥರ ಕೆಲಸಗಳು ಮಾಡ್ಬೋದು, ಈ ಥರ ವರ್ಕ್ ಲೈಫ್ ಇದೆ. ನಮ್ಮಲ್ಲಿ ತುಂಬ ಜನ ಗ್ರ್ಯಾಜುಯೇಟ್ಸು ಅಗ್ರಿಕಲ್ಚರ್ ಆ್ಯಂಡ್ ಫೀಲ್ಡ್ ಆಫೀಸರ್ AFO ಓದ್ತಾರೆ. ಬಟ್ ಮೋರ್ ಆರ್ ಲೆಸ್ ಸಿಮಿಲರ್, ಮೋರ್ ಇಂಪ್ಯಾಕ್ಟ್ಫುಲ್ ಕೆಲಸಗಳನ್ನ ಮಾಡೋಂಥ ನಬಾರ್ಡಿಗೆ ಜಾಸ್ತಿ ಜನ ಪ್ರಿಪೇರ್ ಆಗೋದಿಲ್ಲ. ಸೊ ಇದನ್ನು ರಿವರ್ಸ್ ಮಾಡಬೇಕು. ಕರ್ನಾಟಕದ ಸ್ಟೂಡೆಂಟ್ಸ್, ಇಷ್ಟೊಂದು ಅಗ್ರಿಕಲ್ಚರ್ ಕಾಲೇಜ್ ಇದೆ, ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಟೆಕ್ನಿಕಲ್ ಸ್ಟೂಡೆಂಟ್ಸು KAS PSI ಎಲ್ಲದಕ್ಕೂ ಓದ್ತಾರೆ, ನಬಾರ್ಡಿಗೆ ಅಪಿಯರ್ ಆಗೋದಿಲ್ಲ. ಸೊ ಅವರೆಲ್ಲ ಈಸಿಯಾಗಿ ನಬಾರ್ಡ್ ಅಪಿಯರ್ ಆಗಿ ಕ್ರ್ಯಾಕ್ ಕೂಡ ಮಾಡ್ಬೋದು. ಸೊ ಈ ಉದ್ದೇಶದಿಂದ ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ, ಇನ್ನೂ ಬೇರೆಯವ್ರಿಗೆ ಹೆಲ್ಪ್ ಆಗಲಿ, ಯಾರ್ಯಾರಿಗೆ ಇಂಪ್ಯಾಕ್ಟ್ ಓರಿಯೆಂಟೆಡ್ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಅವರೆಲ್ಲರೂ ನಬಾರ್ಡಿಗೆ ಪ್ರಿಪೇರ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಇನ್ವೈಸಲ್ಲಿ. ಸೊ ಏನಂತಂದರೆ ಪ್ರಿಪರೇಷನ್ನ ಈಸಿ ಮಾಡಿಕೊಡ್ಬೇಕು ಅಂತ. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕೆಲಸ ಏನು ಅಂತ ಅಂದರೆ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡೇ ಮಾಡಿಸ್ತೀವಿ ನಿಮ್ಮನ್ನು ಅಂತಲ್ಲ, ನಿಮ್ಗೆ ಪ್ರಿಪರೇಷನ್ನ ಈಸಿ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಂಪಲ್ ಮಾಡಬೇಕು, ಈಸಿ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಇನ್ವೈಸ್ ಅಕಾಡೆಮಿ ಕೆಲಸ ಮಾಡ್ತಾ ಇದೆ. ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಜಾಯ್ನಿಂಗ್ ಕೋರ್ಸ್ ಇನ್ ಇನ್ವೈಸ್ ಅಕಾಡೆಮಿ. ವಿತ್ ದಿಸ್ ನೋಟ ನಾನು ಈ ಸೆಷನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಏನಾದರೂ ಕ್ವೈರೀಸ್ ಇದ್ದರೆ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಮೆಂಟ್ ಸೆಕ್ಷನ್ ಇದೆ. ವಿ ಆರ್ ಓಪನ್ ಟು ಕಾಮೆಂಟ್ ಆ್ಯಸ್ ವೆಲ್ ಆಸ್ ಸಜೆಷನ್ಸ್. ನಿಮ್ಮಲ್ಲಿ ಏನಾದರೂ ಸಜೆಷನ್ ಇದೆ ರಿಗಾರ್ಡಿಂಗ್ ನಬಾರ್ಡ್ ಗ್ರೇಡ್ A ಕೋರ್ಸ್, ಎನಿಥಿಂಗ್ ಎಲ್ಸ್, ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.